6ನೇ ತರಂಗದಲ್ಲಿ ಈಗ 385ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರದ 6ನೇ ತರಂಗದಲ್ಲಿ 385ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಪೂರ್ವ ಪಕ್ಷಿ ಕರ್ಮ ಉಪಾಸನೆಗಳು ಜ್ಞಾನಕ್ಕೂ ಸಾಧನದಾವು, ಮೋಕ್ಷಕ್ಕೂ ಸಾಧನದಾವು. ಆದ್ರಿಂದ ಕರ್ಮೋಪಾಸನೆಗಳನ್ನು ಬಿಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಪೂರ್ವ ಪಕ್ಷಿ ಹೇಳಿದ. ಅದಕ್ಕೆ ಅವರು ಇಲ್ಲಿ ತನಕ ಉತ್ತರನೂ ಹೇಳಿದರು. ಅಂದ್ರ ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ವಿರೋಧದಾವು ಅಂಥೇಳಿ, ಅಲ್ಲದೆ ಭಾಷ್ಯಕಾರರು ಕೂಡ ಅನೇಕ ಪ್ರಕಾರದಿಂದ ಕರ್ಮ ಅಂದ್ರೆ ಜ್ಞಾನಿಗೆ ಜ್ಞಾನಿಗೂ ಕೂಡ ಜ್ಞಾನಿನೂ ಕರ್ಮ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಆ ಉತ್ಪನ್ನವಾದ ಜ್ಞಾನವು ಕೂಡ ನಷ್ಟ ಆಗ್ತದೆ. ಹೆಂಗ ಗಿಡಕ್ಕೆ ನೀರನೇ ಇಲ್ಲ ಅಂದ್ರೆ ಅದು ಹೇಗೆ ಒಣಗಿ ಹೋಗುತ್ತದೆ, ಆಗ ಕರ್ಮೋಪಾಸನೆಗಳು ಅಂತಕ್ಕಂಥ ನೀರಿಲ್ಲ ಅಂದ್ರೆ ಆ ಜ್ಞಾನ ಅದು ಹೋಗಿಬಿಡ್ತದ ಅಂತೇಳಿಕೆ ಪೂರ್ವಪಕ್ಷಿ ಹೇಳಿದ್ದ. ಅದಕ್ಕೆ ಜ್ಞಾನಿಗೆ ಕರ್ಮದ ಅಭಾವವನ್ನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಕರ್ಮ ಜ್ಞಾನದ ಫಲಕ್ಕೆ ವಿರೋಧಿ ಅದ. ಆದ್ರಿಂದ ಜ್ಞಾನ ಕರ್ಮಗಳ ಸಮುಚ್ಚಯ ಅವು ಇಲ್ಲಿ ತನ ಏನು ಹೇಳಿದ, ಜ್ಞಾನನೂ ಬೇಕು ಕರ್ಮನೂ ಬೇಕು, ಎರಡೂ ಬೇಕು ಅಂತ ಸಮುಚ್ಚಯವಾದಿ ಹೇಳಿದ್ದ. ಅದಕ್ಕೆ ಆ ಜ್ಞಾನ ಕರ್ಮಗಳ ಸಮುಚ್ಚಯ ಇಲ್ಲಿ ಸಂಭವಿಸುವುದಿಲ್ಲ. ಯಾಕಂದ್ರೆ ವೇದಾಂತವು ಸಮುಚ್ಚಯವನ್ನು ಒಪ್ಪಿಲ್ಲ, ಕ್ರಮ ಸಮುಚ್ಚಯವನ್ನು ಒಪ್ಪಿದೆ. ಅಂದ್ರ ಕರ್ಮ ಮೊದಲು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಆ ನಂತರ ಜ್ಞಾನ ಮಾಡಿಕೊಳ್ಳುವುದು, ಶ್ರವಣಾದಿಗಳ ದ್ವಾರ ಜ್ಞಾನ. ಆದ್ರೆ ಅವರು ಜ್ಞಾನ ಆದ್ಮೇಲೆನೂ ಕರ್ಮ ಬಿಡ್ಲಕ್ ಬರಂಗಿಲ್ಲ ಅಂತ ಹೇಳಿದ್ರು. ಅದು ತಪ್ಪು. ಯಾಕಂದ್ರ ಕರ್ಮದ ಫಲ ಅನಿತ್ಯವಾದ ಸಂಸಾರದ ಕರ್ಮಕ್ಕೆ ಫಲ ಏನು, ಆ ಅನಿತ್ಯವಾದ ಸಂಸಾರವೇ ಅದಕ್ಕೆ ಪ್ರಾಪ್ತಿ ಆಗ್ತದೆ ಕರ್ಮದಿಂದ. ಜ್ಞಾನದ ಫಲ ನಿತ್ಯವಾದ ಮೋಕ್ಷದ ಅಂತೇಳಿ ಇಲ್ಲಿ ತನ ಹೇಳ್ಕೊಂಡು ಬಂದಿದ್ರು. ಈಗ 385ನೇ ಅಂಕದಿಂದ ಆತ್ಮನಲ್ಲಿ ಜಾತಿ ಆಶ್ರಮ ಅವಸ್ಥಾ ಇವುಗಳ ಅಧ್ಯಾಸವೇ ಕರ್ಮಕ್ಕೆ ಕಾರಣ. ಕರ್ಮ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಆತ್ಮನಲ್ಲಿ ಅವನಿಗೆ ಜಾತಿ ಅಧ್ಯಾಸ ಇರಬೇಕು. ನಾ ಇಂಥ ಜಾತಿ ಅವನು ಅಂತೇಳಿ, ಆಶ್ರಮ ಗೃಹಸ್ಥ ಮೊದಲಾದ ಆಶ್ರಮದವನು ನಾ ಅಂತೇಳಿಕ ಅದರದು ಅಭಿಮಾನ ಇರಬೇಕು. ಮತ್ತು ಅವಸ್ಥಾ ಇವು ಅಧ್ಯಾಸವು. ಜಾತಿ ಆಶ್ರಮ ಇವೆಲ್ಲ ಅಧ್ಯಾಸ. ಇಂಥ ಜಾತಿ ಅವನು, ಇಂಥ ಆಶ್ರಮ ಗೃಹಸ್ಥ ನಾನು, ಸನ್ಯಾಸಿ ನಾನು, ಹಿಂಗೆಲ್ಲ ಇವು ಅಧ್ಯಾಸದವು. ಆದ್ದರಿಂದ ಇವು ಕರ್ಮಕ್ಕೆ ಕಾರಣ ಆಗ್ತಾವ. ಕಾಯತೆ ಜಾತಿ ಆಶ್ರಮ ಅವಸ್ಥಾ ಯೋಗ್ಯ ಭಿನ್ನ ಭಿನ್ನ ಕರ್ಮ ಕಹೆ. ಅಂದ್ರ ಆಯಾಯ ಜಾತಿಗಳಿಗೆ ಆಯಾಯ ಆಶ್ರಮದವರಿಗೆ ಅವು ಕರ್ಮ ಬೇರೆ ಬೇರೆ ಬೋಧಿಸಲ್ಪಟ್ಟಾವ. ಅಂದ್ರೆ ಸಾಮಾನ್ಯವಾಗಿ ಬ್ರಾಹ್ಮಣನು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ್. ಜ್ಯೋತಿಷ್ಠೋಮ ಯಾಗ ಮಾಡುವ ಅಧಿಕಾರ ಕೇವಲ ಬ್ರಾಹ್ಮಣನಿಗೆ ಐತಿ, ಉಳಿದವರು ಯಾರಿಗೂ ಇಲ್ಲ. ರಾಜಸೂಯ ಯಾಗ ಮಾಡ್ಬೇಕಾದ್ರ ಅದು ಬ್ರಾಹ್ಮಣನಿಗೆ ಅಧಿಕಾರ ಇಲ್ಲ, ಕ್ಷತ್ರಿಯನಿಗೆ ಮಾತ್ರ ಅಧಿಕಾರದ.
ಈ ರೀತಿ ಒಂದೊಂದು ಜಾತಿಗೆ ಒಂದೊಂದು ಸಂಬಂಧಪಟ್ಟದ, ಅದು ಇನ್ನೊಬ್ಬರಿಗೆ ಇಲ್ಲ. ಹೀಗ ಗೃಹಸ್ಥ ಮಾಡುವ ಕರ್ಮ ಸನ್ಯಾಸಿ ಮಾಡ್ಲಕ್ಕೆ ಬರೋದಿಲ್ಲ. ಹೀಗೆಲ್ಲ ಪ್ರತಿಯೊಂದು ಆಯಾಯ ಜಾತಿ ಆಶ್ರಮಗಳಿಗೆ ವಿಧಿವಿಧಾನಗಳು ಹೇಳಲ್ಪಟ್ಟವು. ಯಾತಿ ಜಾತಿ ಆದಿಕನಕ ಅಧ್ಯಾಸ ಕರ್ಮ ಕಾ ಹೇತು ಹೇ. ಆದ್ರಿಂದ ಇವು ಜಾತಿಯ ಅಭಿಮಾನ ಆಗಿ ಐತಿ ಅಂತಂದ್ರ, ಇದೆ ಅಂದ್ರೆ ಅದು ಅಧ್ಯಾಸ ಮೂಲಕವಾಗಿ ಅವನಲ್ಲಿ ಅಧ್ಯಾಸ ಅಂದ್ರೆ ಅಧ್ಯಾಸದ ಲಕ್ಷಣ ಇದೆ. ಅಧ್ಯಾಸ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ, ಸ್ವ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಏನಂದ್ರು? ಸ್ವ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಅಂದ್ರ ತನ್ನ ಅಧಿಕರಣ ಅಂದ್ರೆ ಅಧಿಷ್ಠಾನದಲ್ಲಿ, ಅದು ಸ್ವ ಅಭಾವ ಅಂದ್ರೆ ತನ್ನ ಅಭಾವ ಅದ, ಇಲ್ಲದು. ಈಗ ಸಾಮಾನ್ಯ ನಿಮಗೆ ತಿಳಿಬೇಕಂದ್ರ, ಹಗ್ಗದಲ್ಲಿ ಏನ್ ತೋರ್ಯದ? ಸರ್ಪ ತೋರ್ಯದ. ಹಗ್ಗದಲ್ಲಿ ಸರ್ಪ ತೋರಿದೆ. ಬರ್ರಿ, ಹಗ್ಗದಲ್ಲಿ ಸರ್ಪ ತೋರಿದೆ. ಓಂ ವಿಶ್ವ. ಹಗ್ಗದಲ್ಲಿ ಸರ್ಪ ತೋರಿದೆ. ಅದು ಎಲ್ಲಿ ತೋರಿದೆ? ಹಗ್ಗದಲ್ಲಿ. ಅಂದ್ರೆ ಅದು ಅಧಿಕರಣ ರೂಪ ಅಧಿಷ್ಠಾನ ಅಂತ ಹೇಳಲ್ಪಟ್ಟಿತ್ತು ಸ್ಥೂಲ ದೃಷ್ಟಿಯಿಂದ. ಏನು ತೋರಿದೆ? ಸರ್ಪ ತೋರಿದೆ. ಈ ಲಕ್ಷಣ ಏನ್ ಹೇಳ್ತು ಅಂದ್ರ, ಸರ್ಪಕ್ಕೆ ಏನಂತೀವಿ ನಾವು? ಅಧ್ಯಾಸ ಆಗಿದೆ. ಹಗ್ಗದಲ್ಲಿ ಸರ್ಪದ ಅಧ್ಯಾಸ. ಯಾಕಂದ್ರ ಅದರ ಅಧ್ಯಾಸದ ಲಕ್ಷಣ ಏನು? ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ತನ್ನ ಅಧಿಷ್ಠಾನದಲ್ಲಿ ಯಾವುದು ತಾನು ಇಲ್ಲ. ಅಭಾವ ಅಂದ್ರೇನು? ಇಲ್ಲ. ಅವಭಾಸ ಅಂದ್ರ ಆ ವಸ್ತುವಿನ ಜ್ಞಾನ ತೋರಿದೆ. ಇದಕ್ಕೆ ಸ್ವ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ ಅಂತ ಸಂಸ್ಕೃತದಲ್ಲಿ ಹೇಳಿದೆ. ಹಗ್ಗದಲ್ಲಿ ತೋರಿದ ಸರ್ಪ ಅದು ಅಧ್ಯಾಸ ಅಂತಾರಿಲ್ಲ. ಅದು ಅಧ್ಯಾಸ ಮೂಲಕವಾಗಿಯೇ ತೋರ್ಯದ. ಅಂದ್ರೆ ಅದು ಯಾಕಂದ್ರೆ ಇಲ್ಲದೆ ತೋರ್ಯದ. ಆಗ ಇಲ್ಲಿ ಆತ್ಮನಲ್ಲಿ ಈ ಜಾತಿ ಆಗಲಿ, ಗೃಹಸ್ಥ ಸನ್ಯಾಸಿ ಅನ್ನುವ ಈ ಆಶ್ರಮಗಳಾಗಲಿ, ಇವು ಎಲ್ಲ ಅಧ್ಯಾಸ ಮೂಲಕವಾಗಿ ತೋರುತ್ತವೆ. ಆದ್ದರಿಂದ ಆಯಾಯ ಧರ್ಮ ಅವು ಇದಕ್ಕಾಗಿ ಕರ್ಮಗಳನ್ನ ಹೇಳಲ್ಪಟ್ಟವು. ಆದ್ದರಿಂದ ಇನ್ನ ಯದ್ಯಪಿ ಜಾತಿ ಆಶ್ರಮ ಅವಸ್ಥಾ ದೇಹಕ್ಕೆ ಧರ್ಮ. ಈಗ ಜಾತಿ ಆಗಲಿ, ಆಶ್ರಮ ಗೃಹಸ್ಥ ಸನ್ಯಾಸಿ ಮೊದಲಾದ ಆಶ್ರಮಗಳಾಗಲಿ, ಇವು ಎದಕ್ಕೆ ಹೇಳಲ್ಪಟ್ಟವು ಅಂದ್ರ ದೇಹಕ್ಕೆ ಹೇಳಲ್ಪಟ್ಟವು. ದೇಹಕ್ಕೆ ಧರ್ಮ. ಅವ್ರ ಕರ್ಮಿಗೂ ದೇಹ ಮೇ ಆತ್ಮಬುದ್ಧಿ ಹಾಯ್ನೆ. ಕರ್ಮ ಏನ್ ಮಾಡ್ತಾನಲ್ಲ ಕರ್ಮಿ, ಆ ಕರ್ಮಿಗೆ ದೇಹದಲ್ಲಿ ಆತ್ಮಬುದ್ಧಿ ಇಲ್ಲ. ನೋಡ್ರಿ ಎಷ್ಟು ವಿಚಿತ್ರ ಅದ. ದೇಹದಲ್ಲಿ ಆತ್ಮಬುದ್ಧಿ ಒಬ್ಬ ಅಜ್ಞಾನಿ ಮನುಷ್ಯನಿಗೆ ಇದೆ. ಒಬ್ಬ ಅಜ್ಞಾನಿ ಮನುಷ್ಯನಿಗೆ ದೇಹದಲ್ಲಿ ಆತ್ಮಬುದ್ಧಿ ಇದೆ. ಇದು ದೇಹವೇ, ನಾನಿದ್ದೇನೆ, ನಾ ದಪ್ಪಿದ್ದೇನೆ, ತೆಳಗಿದ್ದೇನೆ, ಬೆಳಗಿದ್ದೇನೆ, ಕಪ್ಪಿದ್ದೇನೆ, ಇವೆಲ್ಲ ನಾನು ಅಂತೇಳಿ ಇದನ್ನೇ ಹೇಳ್ತಾನೆ ಆ ದೇಹವನ್ನ. ಆದರೆ ಕರ್ಮಿ ಅಂದ್ರೆ ಅವನಿಗೆ ದೇಹಕ್ಕಿಂತ ಆತ್ಮ ಭಿನ್ನ ಇದ್ದಾನೆ ಅನ್ನೋದು ಅಜ್ಞಾನಿಗೆ ಗೊತ್ತಿಲ್ಲ. ದೇಹವೇ ಆತ್ಮ ಅಂತ ಹಿಡ್ಕೊಂಡು ನಡೆದಾನ ಅವನು. ಆದ್ದರಿಂದ ನಾ ಹುಟ್ಟಿದ್ದೇನೆ, ನಾ ಸಾಯುತ್ತೇನೆ, ನಾ ಸುಖಿ ಇದ್ದೇನೆ, ದುಃಖಿ ಇದ್ದೇನೆ, ನಾ ಕರ್ತ ಭೋಕ್ತ, ಇವೆಲ್ಲ ಏನದು? ದೇಹಾತ್ಮ ಬುದ್ಧಿಯಿಂದಲೇ ನಡೀತಾಯೋ. ಆದ್ದರಿಂದ ದೇಹಕ್ಕಿಂತ ಭಿನ್ನ ಅನ್ನೋದು ಅಜ್ಞಾನಿ ಮನುಷ್ಯನಿಗೆ ಮಾತ್ರ ಇರ್ತದೆ. ದೇಹದಲ್ಲಿ ಆತ್ಮಬುದ್ಧಿ.
ಕರ್ಮಿ ಏನದಾನವ? ಕರ್ಮಿ ಅಂತಂದ್ರ ಕರ್ಮಿಗೂ ಈ ಅಜ್ಞಾನಿಯಾದ ದೇಹಾತ್ಮವಾದಿಗೂ ಏನು ಗೊತ್ತದನ? ಭೇದ ಏನು ನೋಡಿ, ಎಷ್ಟು ಸೂಕ್ಷ್ಮ ಐತೆ ಅದು. ಅಂದರೆ ಕರ್ಮಿಗೆ ಶಾಸ್ತ್ರಜ್ಞಾನದ, ಕರ್ಮಿಗೆ ಶಾಸ್ತ್ರಜ್ಞಾನದ. ಈ ಅಜ್ಞಾನಿಗೆ ಅಥವಾ ಪಾಮರನಿಗೆ, ಇಲ್ಲಿ ಪಾಮರ್ ತಗೊಂಡ್ರೆ ಅದು ಶ್ರೇಷ್ಠ ಅಂತ. ಪಾಮರ ಅಂದ್ರೆ ಅದಕ್ಕಂತಾರ? ಪಾಮರನ ಲಕ್ಷಣ ಏನು? ಪಾಮರ ಅಂತ ಯಾರಿಗೆ ಅನ್ಬೇಕಂದ್ರ, ಶಾಸ್ತ್ರ ಸಂಸ್ಕಾರ ಶೂನ್ಯತ್ವೇ ಸತಿ ಐಹಿಕ ಭೋಗ ಪಾಮರನ ಲಕ್ಷಣ ಇದು. ಶಾಸ್ತ್ರ ಸಂಸ್ಕಾರ ಶೂನ್ಯತ್ವೇ ಸತಿ, ಶಾಸ್ತ್ರ ಸಂಸ್ಕಾರ ಇಲ್ಲ ಅವಾಗ. ಏನ್ ಶಾಸ್ತ್ರ ಪುರಾಣ ಅವು ನಮ್ಗೇನು ಗೊತ್ತಿರಂತ ನಾವು. ಐಹಿಕ ಭೋಗ ಏನದಾವಲ್ಲ, ಇವು ವಿಷಯಗಳ ಭೋಗ, ಅದಿದ್ರೆ ಆಯ್ತು ಸಾಕು. ಮತ್ತೆ ಅಲ್ಲಿ ಶಾಸ್ತ್ರ ಪುರಾಣ ಎಲ್ಲ ತಗೊಂಡು ನಾ ಏನ್ ಮಾಡಿ ಹೀಗಿರ್ತದ ಅವನು. ಅಂದ್ರ ಈ ಲೋಕದ ಭೋಗಗಳಲ್ಲಿ ಮಾತ್ರ ಆಸಕ್ತನಾಗಿರ್ತಾನೆ. ಶಾಸ್ತ್ರ ಅದು ಏನು ಅವನಿಗೆ ಗೊತ್ತಿಲ್ಲ. ಅವನಿಗೆ ಪಾಮರ ಅಂತ ಕರೀತಾರೆ. ಅವನಿಗೆ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಇದೆ. ಆತ್ಮ ದೇಹಕ್ಕಿಂತ ಭಿನ್ನ ಇದ್ದಾನೆ ಅನ್ನೋ ಜ್ಞಾನ ಆ ಪಾಮರನಿಗೆ ಇಲ್ಲ. ಮತ್ ಯಾರಿಗಿದೆ ಅಂತಂದ್ರ, ಆ ದೇಹಕ್ಕಿಂತ ಆತ್ಮ ಭಿನ್ನಿದ್ದಾನೆ, ನಾನು ಭಿನ್ನಿದ್ದೇನೆ ಅನ್ನೋ ಜ್ಞಾನ ಇದ್ದಾಗ ಕರ್ಮಕ್ಕ ಕಾರಣ ಆಗ್ತದ, ಕರ್ಮದ ಅಧಿಕಾರಿ ಆಗ್ತಾನವ. ಒಂದ್ ವೇಳೆ ದೇಹವೇ ಆತ್ಮ ಅದ, ದೇಹಕ್ಕಿಂತ ನಾ ಭಿನ್ನಿಲ್ಲ ಅಂತಂದ್ರ ಅವ ಮಾಡಿದ ಕರ್ಮ ಅವುಗಳ ಪ್ರಯೋಜನ ಏನಾಗ್ತಾವ ಮುಂದೆ? ಈಗ ಒಬ್ಬ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ್, ವೇದದಲ್ಲಿ ಹೇಳ್ಯಾರ. ನಿನಗ ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರ ನೀನು ಜ್ಯೋತಿಷ್ಠೋಮಿ ಯಾಗ ಮಾಡು ಅಂದ್ರೆ ನೀ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಿ. ಉಪಾಸನಾ ಮಾಡಿ ಅಹಂಗ್ರಹ ಉಪಾಸನ ಮಾಡಿದ್ರೆ ನೀ ಬ್ರಹ್ಮಲೋಕಕ್ಕೆ ಹೋಗ್ತಿ. ಅಥವಾ ಸಾಮಾನ್ಯ ಇವು ದಾನ ಧರ್ಮ ಪರೋಪಕಾರ ಈ ಲೋಕದಲ್ಲಿ ನಡೀತಾವ, ಎಲ್ಲೋ ನಡೀತಾವ. ಈಗ ಸಾಮಾನ್ಯರಿದ್ದವರು ಅಷ್ಟೇ ಒಂದು ರೊಟ್ಟಿ ಕೊಡ್ತಾರ, ದಾನ ಮಾಡ್ತಾರ, ₹1 ದಾನ ಮಾಡ್ತಾರ, ಹೌದಿಲ್ಲ? ಆದ್ರೆ ಕೆಲವರು ಈ ಲೋಕದಲ್ಲಿ ಕೋಟಿಗಟ್ಟಲೆ ದಾನ ಮಾಡುವವರು ಇದ್ದಾರೆ. ಮುಖೇಶ್ ಅಂಬಾನಿ ಬಾಂಬೆದಾಗಿದ್ದಾರೆ. ಅವನು ಒಮ್ಮೆ ದಾನ ಕೊಡ್ತಾನೆ, ಒಮ್ಮೊಮ್ಮೆ ವರ್ಷ 2 ವರ್ಷದಾಗ ಒಮ್ಮೆ ಕೊಡ್ತಾನ. ಅವನು ಒಮ್ಮೆ ದಾನ ಕೊಡುತ್ತಾನೆ ಅಂದ್ರೆ ಎಷ್ಟು ಕೊಡುತ್ತಾನೆ? 300 ಕೋಟಿ. ಒಂದು ಸಲ ದಾನ ಮಾಡೋದು ಎಷ್ಟು? 300 ಕೋಟಿ ದಾನ ಕೊಡೋದಿದೆ. ಅಂದ್ರ ಇಷ್ಟ ದಾನ ಮಾಡ್ತಾನ ಅಂದ್ರೆ ಯಾಕೆ ಮಾಡುತ್ತಾನೆ? ಅಂದ್ರ ಮುಂದೆ ಯಾವ ರೀತಿ ನಾವು ಹೊಲಕ್ಕೆ 1 ಕಾಳು ಬೀಜ ಹಾಕಿದರೆ ಅದು 100 ಕಾಳು ಹೇಗೆ ಕೊಡ್ತದೋ ಹಾಗ ನಾವು ಏನ್ ಮಾಡ್ತೀವಲ್ಲ, ಮಾಡಿದ್ದು ಎಷ್ಟೋ ಪಟ್ಟು ಅದು ಬರ್ತದ. ಮುಂದ ಅವಂಗ ಹಿಂದೆ ಮಾಡಿದ ಪುಣ್ಯ ಎಂದುಂಡುಡಬೇಕಾತ್ಮ, ಎಂದು ಮಾಡಿದ ಪುಣ್ಯ ಮುಂದುಂಡುಡಬೇಕು. ಹೀಗೆ ಮುಂದಿನ ತಯಾರಿ ಅದು. ಅಂದ್ರೆ ಲೋಕದಲ್ಲಿ ಪುಣ್ಯ ಕರ್ಮಗಳನ್ನೇನು ಮಾಡ್ತಾರಲ್ಲ, ತಪಸ್ಸು ಮಾಡ್ತಾರೆ. ತಪಸ್ಸು ಗುಡ್ಡದಲ್ಲಿ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಈ ಲೋಕದ ಹೆಂಡತಿ ಮಕ್ಕಳು ಈ ಸುಖ ಎಲ್ಲ ಬಿಟ್ಟು, ಸಂಸಾರ ಸುಖ ಬಿಟ್ಟು ಅವನ ಜೀವನವನ್ನೇ ತಪಸ್ಸಿನಲ್ಲಿ ಮುಡುಪಾಗಿ ಇಟ್ಬಿಡ್ತಾನೆ.
ನಾವು ನೋಡಿದ್ದು ಒಬ್ಬ ಖಡೇಶ್ವರ್ ಬಾಬಾ ಅಂತೇಳಿ, ಅವ್ನು ನಿತ್ತ ಬಿಟ್ಟಾನ 20 ವರ್ಷ ಆದ, ಕುಂತೇ ಇಲ್ಲ. ಕಾಲ ಎಷ್ಟು ಪಿಂಡಾಗಿ ಸೋರ್ತಾವ್, ರಕ್ತದ ಚಲನಾವಲನ ಇಲ್ಲದರಿಂದ. ಹಂಗ ಆ ಅದು ಒಂದು ಹಗ್ಗ ಕಟ್ಟಿದ್ದಾನೆ ಗಿಡಕ್ಕ, ಜೋಕಾಲಿ ಇರ್ತದಲ್ಲ ಆ ರೀತಿ. ಆ ಹಗ್ಗಕ್ಕ ಇಲ್ಲೊಂದು ಒಂದ್ ಸ್ವಲ್ಪ ಇಷ್ಟು ಅಗಲ ಇಂದೊಂದು ಇದು ಪಳಿ ಕಟ್ಟ್ಯಾನ. ಪಳಿ ಕಟ್ಟಿ ರಾತ್ರಿ ಹೇಗೆ ಮಾಡ್ತಾನಂದ್ರ, ಆ ಪಳಿ ಐತಲ್ಲ ಅದ್ರ ಮೇಲೆ ಎದಿ ಹಚ್ಚಿ ಹಿಂಗ ಹಿಂಗ ಸ್ವಲ್ಪ ಈ ಶರೀರ ಕಾಲ್ ನೆಲಕ್ಕ ಹಚ್ಚದ್ದು ನೆಲಕ್ಕ ಅದಾವು. 20 ವರ್ಷಗಟ್ಲೆ. ಅಂದ್ರೆ ಈ ರೀತಿ ತಪಸ್ಸು ಮಾಡುವವರು ಕೂಡ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮುಂದೆ ನನಗ ಅಲ್ವೋ ದೇವಲೋಕವೋ ಲೋಕಾಂತರ ಪ್ರಾಪ್ತಿ ಸಲುವಾಗಿ, ಅಂದ್ರೆ ಮುಂದೆ ಲೋಕಾಂತರ ಪ್ರಾಪ್ತಿ ಆಗಬೇಕಾದ್ರೆ ಅಥವಾ ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರೆ ಈ ದೇಹನ ಅಂದ್ರೆ ಮತ್ತೆ ದೇಹ ಅಂತೂ ಇಲ್ಲಿ ಮಣ್ಣು ಕೊಟ್ಟು ಮಣ್ಣಾಗಿ ಹೋತು, ಇಲ್ಲಿಗ ಸುಟ್ರ ಬೂದಿಯಾಗಿ ಹೋತು. ಮತ್ತ ಸ್ವರ್ಗ ಪ್ರಾಪ್ತಿ ಯಾರಿಗೆ ಆಗೋದು? ದೇಹಕ್ಕಿಂತ ಆತ್ಮ ಭಿನ್ನ ಇದ್ದಾನೆ ಅನ್ನೋ ಜ್ಞಾನ ಇದ್ದಾಗ ಅವ್ರು ಮಾಡುತ್ತಾರೆ. ಹೌದಾ ಇಲ್ಲೋ? ನಾನು ಸಾಯೋದಿಲ್ಲ, ಇರ್ತೀನಿ. ದೇಹ ಹೋಗ್ತದ, ನಾನು ಇರುತ್ತೇನೆ. ಆದ್ದರಿಂದ ನನಗ ಮುಂದೆ ಸ್ವರ್ಗ ಸುಖ ಪ್ರಾಪ್ತಿ ಆಗುತ್ತದೆ ಅಂತೇಳಿ ತಿಳಿದ ಇಷ್ಟೆಲ್ಲ ದಾನ ಧರ್ಮ ಪರೋಪಕಾರ ತಪಸ್ಸು ಈ ಮೊದಲಾದ ನೇಮ ಇವೆಲ್ಲ ಲೋಕದಲ್ಲಿ ಅದರ ಸಲಾಗೆ ನಡೆದಿದ್ದಾವೆ. ಯಜ್ಞ ಹೋಮ ಹವನ ಮೊದಲಾದವೆಲ್ಲ. ಆದ್ದರಿಂದ ಕರ್ಮ ಯಾವ ರೀತಿ ಮಾಡ್ಬೇಕು? ಒಂದು ಯಜ್ಞ, ಕರ್ಮ ಅಂದ್ರೆ ಸಾಮಾನ್ಯ ಒಂದು ಯಜ್ಞ ಮಾಡ್ಬೇಕು. ಯಾವ ಯಜ್ಞ ಮಾಡಬೇಕು? ಅದಕ್ಕೆ ಅದರ ವಿಧಿ ವಿಧಾನಗಳು ಬೇರೆ ಬೇರೆ ಶಾಸ್ತ್ರದಿಂದ ತಿಳಿದಾಗ ಮಾಡಬಹುದಲ್ಲ ಅದ, ಹೌದಲ್ಲೋ? ಈ ರೀತಿ ಅಂತೂ ಆ ಕರ್ಮಿಗೆ ದೇಹಕ್ಕಿಂತ ಆತ್ಮ ಭಿನ್ನಿದ್ದಾನೆ ಅನ್ನುವ ಜ್ಞಾನವಿದೆ. ಆದ್ದರಿಂದ ಇಲ್ಲಿ ಜಾತಿ आश्रम अवस्था देह के धर्म है, कर्मी को देह में आत्मबुद्धि है नहीं. कर्मी ಏನದನ ಅವಾಗ ದೇಹದಲ್ಲಿ ಆತ್ಮಬುದ್ಧಿ ಇಲ್ಲ. किंतु देह से भिन्न करता आत्मा कर्मी का जाने. ಆದ್ರ ಆ ಕರ್ಮ ಮಾಡ್ತಕ್ಕಂಥವನು ಏನ್ ತಿಳಿದಿದ್ದಾನೆ ಅಂದ್ರ ಆತ್ಮ ಅವ ದೇಹಕ್ಕಿಂತ ಭಿನ್ನನಿದ್ದಾನೆ, ಅಲ್ಲದೆ ಕರ್ತಾ ಇದ್ದಾನೆ ಅಂತನೂ ತಿಳಿದಿದ್ದಾನೆ. ತಿಳಿತಾ? ಕರ್ತಾ ಇದ್ದಾನೆ ಅಂತೇಳಿ ನಾನು ಕರ್ತ. ಅದು ಕರ್ತ ಅಂಥೇಳಿ ಅಂದಾಗನ ಕರ್ಮದ ಸಂಬಂಧ ಅವಾಗ ಆಗ್ತದೆ. ಮತ್ತು ಅದು ನಾ ಕರ್ತ ಅಲ್ಲ ಅಂತ ತಿಳ್ಕೊಂಡ್ರೆ ಅವ ಈಗ 300 ಕೋಟಿ ದಾನ ಮಾಡಿದ್ದು ಅವನ ಸಂಬಂಧ ಆಗುವುದಿಲ್ಲ. ಯಾಕಂದ್ರೆ ಗೀತೆಯಲ್ಲಿ ಹೇಳ್ತಾನೆ, ಯಶ್ಯನಾಹಂ ಕೃತೋ ಭಾವೋ ಬುದ್ಧಿರ್ ಯಶ್ಯನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಏನ್ ಹೇಳ್ತಾನೆ ಕೃಷ್ಣ? ಯಶ್ಯ ನಾಹಂ ಕೃತೋ ಭಾವ ಅಂದ್ರೆ ನಾನು ಮಾಡಿದ್ದೇನೆಂಬ ಬುದ್ಧಿ ಯಾರಿಗಿಲ್ಲೋ, ನಾನು ಕರ್ತ ನಾನು ಭೋಕ್ತ ಅನ್ನುವ ಬುದ್ಧಿ ಯಾರಿಗಿಲ್ಲವೋ ಅವನು ಹತ್ವಾಪಿಸಿ ಇಮಾನ್ ಲೋಕಾನ್. ಇಮಾನ್ ಲೋಕಾನ್ ಅಂದ್ರೆ ಈ ಲೋಕವನ್ನೆಲ್ಲ ಜಗತ್ತನ್ನೆಲ್ಲ ಕೊಂದರು. ಅವನು ಕೊಂದವನು ಅಲ್ಲ, ಅದಕ್ಕೆ ಅವನ ಸಂಬಂಧನೂ ಇಲ್ಲ. ಯಾಕಂದ್ರ ಕರ್ತೃತ್ವಾದಿ ಇಲ್ಲ. ನೈವ ಕಿಂಚಿತ್ ಕರೋಮಿ, ಅದೇ ಗೀತೆಯಲ್ಲೇನೆ ಹೇಳ್ತಾನ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ನೈವ ಕಿಂಚಿತ್ ಕರೋಮಿ. ಈ ದೇಹ ಇಂದ್ರಿಯಗಳು ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತಿಯಾಗುತ್ತವೆ, ಆತ್ಮನಾದ ನಾನು ನೈವ ಕಿಂಚಿತ್ ಕರೋಮಿ, ಒಂದ್ ಸ್ವಲ್ಪ ಕೂಡ ಏನೂ ಮಾಡವನಲ್ಲ. ಯಾಕೆ ಮಾಡವಲ್ಲ? ಅವನ ಕೈಕಾಲು ಇಂದ್ರಿಯ ಏನೂ ಇಲ್ಲ ಆತ್ಮನಿಗೆ. ಆದ್ದರಿಂದ ಏನು ಮಾಡುವುದಿಲ್ಲ. ಈ ದೇಹಾದಿಗಳು
ಅವಯವಗಳಿಂದ ಕೂಡ್ಕೊಂಡದ, ಇಂದ್ರಿಯಗಳಿಂದ ಕೂಡ್ಕೊಂಡು ಇಲ್ಲಿ ವ್ಯವಹಾರ ಆಗ್ತದೆ. ಆತ್ಮನಲ್ಲಿ ಇಂದ್ರಿಯ ದೇಹಾದಿ ವ್ಯವಹಾರ ಏನು ಇಲ್ಲ. ಆದ್ರಿಂದ ಏನು ಮಾಡವನಲ್ಲ. ಹೇಗದ ಈ ರೀತಿ ಅಂತ ಆತ್ಮನೇ ನಾನು, ಆತ್ಮನಲ್ಲಿ ಈ ರೀತಿ ದೃಢ ನಿಶ್ಚಯ ಬಂದಿದ್ದರಿಂದ ಅವನು ಕರ್ಮ ಇವತ್ತು 300 ಕೋಟಿ ದಾನ ಮಾಡಿದರೂ ಕೂಡ ಅವ ಜ್ಞಾನಿ. ಬೇಕಾದಷ್ಟು ದಾನ ಧರ್ಮ ಪರೋಪಕಾರ ಮಾಡಿದ್ರು ಅವ್ರ ಕುರಿತು ಏನೂ ಸಂಬಂಧ ಇಲ್ಲ ಅವಾಗ. ಅದಕ್ಕೆ ನಿಂತ್ಕೊಂಡು ಹೇಳ್ತಾರೆ, ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ. ಅಂದ್ರೆ ಪಾಪ ಕರ್ಮ ಘಟಿಸಿದ್ರು ಅವನಿಗೇನು ಪಾಪ ಎಲ್ರ ನರಕದ ಆಗೋದೈತೇನ. ಭಜನೆಯಿಂದ ಅವ ಪುಣ್ಯದೊಳಗೂಟ ಈ ದಾನ ಧರ್ಮ ಪರೋಪಕಾರ ಭಗವಂತನ ನಾಮಸ್ಮರಣೆ ಬೇಕಾದ ಮಾಡಿದ್ರು ಆ ಬರ್ತಕ್ಕಂಥ ಪುಣ್ಯಕ್ಕರ ಅವನ ಸಂಬಂಧ ಆಗ್ತಾನೇನು? ಇಲ್ಲ. ಯಾರು? ನಿಜವನರಿದ ಯೋಗಿ, ತನ್ನ ಆತ್ಮ ಸ್ವರೂಪವನ್ನು ತಿಳ್ಕೊಂಡವ, ಅವನಿಗೆ ಈ ಕರ್ಮದ ಸಂಬಂಧ ಇಲ್ಲ. ಆದ್ದರಿಂದ ಏ ವಾರ್ತಾ ಪೂರ್ವಕೈ ಯಾತಿ ಜಾತಿ ಆಶ್ರಮ ಅವಸ್ಥಾ ಕಿ ಪ್ರತೀತಿ ಆತ್ಮ ಮೇ ಕರ್ಮಿ ಕುಬಿ ಬನೇನೆ. ಆದ್ದರಿಂದ ಇಲ್ಲಿ ಜಾತಿ ಆಶ್ರಮ ಅವಸ್ಥೆಗಳ ಪ್ರತೀತಿ ಆತ್ಮನಲ್ಲಿ कर्मी को भी बने नहीं, तथापि देह से भिन्न आत्मा का कर्मी को भी अपरोक्ष ज्ञान नहीं. ಏನ್ ಹೇಳಿದ್ರು? ದೇಹಕ್ಕಿಂತ ಭಿನ್ನ. ಅಲ್ಲಿ ಆಗಲೇ ಹೇಳಿದ ಯದ್ಯಪಿಕಾರ ಹೇಳಿದ, ಈಗ ತಥಾಪಿ ದೇಹ ಸೇ ಭಿನ್ನ ಆತ್ಮ ಕಾ ಅಪರೋಕ್ಷ ಜ್ಞಾನ ಕರ್ಮಿಗೂ ನೈ. ಏನ್ ಹೇಳ್ತಾರೆ ನೋಡಿ ಇಲ್ಲಿ, ದೇಹಕ್ಕಿಂತ ಭಿನ್ನವಾದ ಆತ್ಮನ ಅಪರೋಕ್ಷ ಜ್ಞಾನ. ಆತ್ಮ ದೇಹಕ್ಕಿಂತ ಭಿನ್ನಿದ್ದಾನೆ ಅನ್ನೋದು ಮತ್ತು ಆತ್ಮನ ಅಪರೋಕ್ಷ ಜ್ಞಾನ ಕರ್ಮಿಗೂ ನೈ. ಆ ಕರ್ಮಿಗೆ ದೇಹಕ್ಕಿಂತ ಭಿನ್ನ ಇದ್ದಾನೆಂಬ ಆತ್ಮನ ಅಪರೋಕ್ಷ ಜ್ಞಾನ ಆ ಕರ್ಮಿಗಿಲ್ಲ. किंतु शास्त्र से परोक्ष ज्ञान है. ಆ ಕರ್ಮಿಗೆ ಶಾಸ್ತ್ರದಿಂದ ಪರೋಕ್ಷ ಜ್ಞಾನವಿದೆ. ದೇಹ ಮೇ ಆತ್ಮಜ್ಞಾನ ಅಪರೋಕ್ಷ. ಆ ಕರ್ಮಿಗೆ ಶಾಸ್ತ್ರದಿಂದ ಏನ್ ತಿಳ್ಕೊಂಡಾನ ಅಲ್ಲಿ ಆತ್ಮನ ಪರೋಕ್ಷ ಜ್ಞಾನದ. ಇನ್ನ ದೇಹದಲ್ಲಿ ಆತ್ಮ ಬುದ್ಧಿ ಅದು ಆತ್ಮಜ್ಞಾನ ಅಪರೋಕ್ಷದೆ. ನೋಡು, ದೇಹಾತ್ಮ ಬುದ್ಧಿ ಅಪರೋಕ್ಷದೆ ಅಂತೇಳಿ ನಾ ಕರ್ತ ನಾ ಭೋಕ್ತ ನಾನು ಮಾಡಿದ್ದೇನೆ ಅಂತೇಳಿ ಅಂತಾನ. ದೇಹದಿಂದ ಎದರ ಅಪರೋಕ್ಷ ಐತಿ. ಆದ್ರ ಆತ್ಮನ ಬಗ್ಗೆ ಅಪರೋಕ್ಷ ಜ್ಞಾನ ಇಲ್ಲ. ಜೋ ದೇಹ ಸೇ ಭಿನ್ನ ಆತ್ಮ ಕಾ ಅಪರೋಕ್ಷ ಜ್ಞಾನ ಹೋವೇತು. ಒಂದ್ ವೇಳೆ ದೇಹಕ್ಕಿಂತ ಭಿನ್ನ ಆತ್ಮ ಏನದನಲ್ಲ, ಆ ಆತ್ಮನ ಅಪರೋಕ್ಷ ಜ್ಞಾನ ಆ ಕರ್ಮಿಗೆ ಆದದ್ದಾದರೆ ದೇಹ ಮೇ ಅಪರೋಕ್ಷ ಆತ್ಮಜ್ಞಾನ ಕಾ ವಿರೋಧಿ ಹೋವೆ. ಆವಾಗ ದೇಹದಲ್ಲಿ ಏನು ಅಪರೋಕ್ಷ ಜ್ಞಾನ ಐತಲ್ಲ, ಆತ್ಮನ ಅಪರೋಕ್ಷ ಜ್ಞಾನ ಅವನಿಗೆ ಇದ್ದಿದ್ರೆ ದೇಹದಲ್ಲಿ ಆತ್ಮ ಬುದ್ಧಿ ನಾನು ಇದ್ದೇನೆ ಅಂತೇಳಿ ಅಪರೋಕ್ಷ ಐತಲ್ಲ, ಅಪರೋಕ್ಷದಿಂದ ಅಪರೋಕ್ಷಕ್ಕೆ ವಿರೋಧ ಆಗ್ತದೆ. ದೇಹದಲ್ಲಿ ನಾನು ಅನ್ನುವ ಅಪರೋಕ್ಷ ಜ್ಞಾನ ಕರ್ಮಿಗಿದೆ. ಆದರೆ ಅಪರೋಕ್ಷ ಜ್ಞಾನ ಏನು ಒಂದು ವೇಳೆ ದೇಹಕ್ಕಿಂತ ಭಿನ್ನವಾದ ಆತ್ಮನ ಅಪರೋಕ್ಷ ಜ್ಞಾನ ಆ ಕರ್ಮಿಗೆ ಆದದ್ದಾದರೆ ಆ ಅಪರೋಕ್ಷ ಆತ್ಮಕ ಜ್ಞಾನಕ ವಿರೋಧಿ ಹೋವೆ. ಆವಾಗ ಅದು ಆತ್ಮನ ಅಪರೋಕ್ಷ ಜ್ಞಾನ ದೇಹದಲ್ಲಿ ಆತ್ಮ ಜ್ಞಾನಕ್ಕೆ ವಿರೋಧಕ್ಕಿತ್ತು. परोक्ष ज्ञान का अपरोक्ष ज्ञान से विरोध है नहीं. ಅವನಿಗೆ ಆತ್ಮನ ಪರೋಕ್ಷ ಜ್ಞಾನ ಐತಿ, ದೇಹದ ಅಪರೋಕ್ಷ ಜ್ಞಾನದ. ಆದ್ರ ಆತ್ಮನ ಅಪರೋಕ್ಷ ಜ್ಞಾನ ದೇಹದ ಅಪರೋಕ್ಷ ಜ್ಞಾನ ಇದ್ರೆ ವಿರೋಧ ಆಕ್ಕಿದ್ವು. ಆತ್ಮನ ಪರೋಕ್ಷ ಜ್ಞಾನದ ನಮ್ಗ, ಆ ದೇಹದ್ದು ಅಪರೋಕ್ಷ ಜ್ಞಾನದ ಅದೇನಾ ಅದೇನೇ ಅಂತ. ಹೇಗೆ
ಆದ್ದರಿಂದ याते देह से भिन्न कर्ता आत्मा का ज्ञान और देह में आत्म बुद्धि दोनों एक को बने हैं. ಆದ್ದರಿಂದ ಹೀಗ ಒಂದು ಆತ್ಮನ ಪರೋಕ್ಷ ಜ್ಞಾನ, ದೇಹದ ಅಪರೋಕ್ಷ ಜ್ಞಾನ ಹೀಗ ಒಬ್ಬನಿಗೆ ಆಗಲಿಕ್ಕೆ ಬರ್ತದೆ. ಯಾತೆ ಭಿನ್ कर्ता आत्मा का ज्ञान, ज्ञान से विरोध है नहीं. ಯಾತೆ ದೇಹ से भिन्न कर्ता आत्मा का ज्ञान, ದೇಹಕ್ಕಿಂತ ಭಿನ್ನವಾದ ಕರ್ತಾ ರೂಪ ಆತ್ಮನ ಜ್ಞಾನ और ದೇಹ में ಆತ್ಮ ಬುದ್ಧಿ दोनों एक को बने. ಅಂದ್ರ ಇಲ್ಲಿ ದೇಹದಲ್ಲಿ ದೇಹಕ್ಕಿಂತ ಭಿನ್ನವಾದ ಕರ್ತಾರೂಪ ಆತ್ಮ ಇದ್ದಾನೆ. ಆತ್ಮ ದೇಹಕ್ಕಿಂತ ಭಿನ್ನದಾನ, ಕರ್ತ ಇದ್ದಾನೆ ಅಂತ ಹೀಗ ಪರೋಕ್ಷ ಜ್ಞಾನ ಅದ. ದೇಹಕ್ಕಿಂತ ಆತ್ಮ ಭಿನ್ನ ಇದ್ದಾನೆ, ಆ ಆತ್ಮನು ಕರ್ತ ಹೋಗ್ತಾ ಇದ್ದಾನೆ ಅನ್ನುವ ಜ್ಞಾನ ಏನದಲ್ಲ ಅದು ಪರೋಕ್ಷ ಜ್ಞಾನ ಅದ. ಅವ್ರ ದೇಹ ಮೇ ಆತ್ಮ ಬುದ್ಧಿ, ದೇಹದಲ್ಲಿ ಆತ್ಮ ಬುದ್ಧಿ ಅಪರೋಕ್ಷ ಇದೆ. ಅಲ್ಲಿ ಪರೋಕ್ಷ ಅಪರೋಕ್ಷ ಅಪರೋಕ್ಷ ಅದೇ ಅಂತ ಬರ್ದಿಲ್ಲ ಅಲ್ಲಿ, ಆದ್ರೆ ತಿಳ್ಕೊಬೇಕು ಹಂಗ, ಅವಾಗ ಅರ್ಥ ಸಂಭವಿಸ್ತದ ಅಲ್ಲಿ. ಅಂದ್ರ ದೇಹಕ್ಕಿಂತ ಭಿನ್ನ ಕರ್ತ ಆತ್ಮನ ಜ್ಞಾನ ಇದು ಪರೋಕ್ಷದ, ದೇಹದಲ್ಲಿ ಆತ್ಮ ಬುದ್ಧಿ ಅಪರೋಕ್ಷದ ಅಂದ ಮೇಲೆ ಅದು ಭಿನ್ನ ಆತ್ಮನ ಪರೋಕ್ಷ ಜ್ಞಾನ, ದೇಹದಲ್ಲಿ ಆತ್ಮನ ಅಪರೋಕ್ಷ ಜ್ಞಾನ. ದೇಹವೇ ಆತ್ಮ, ದೇಹದಲ್ಲಿ ಆತ್ಮ ಬುದ್ಧಿ ಅನ್ನೋದು ಅಪರೋಕ್ಷ ಜ್ಞಾನ. ದೋನು ಏಕ್ಕೂ ಬನೆ ಅಂದ್ರ ಇವು ಎರಡೂ ಒಬ್ಬನಿಗೆ ಆಗಲಿಕ್ಕೆ ಬರ್ತದ, ವಿರೋಧ ಇಲ್ಲಿ. ಎರಡೂ ಅಪರೋಕ್ಷ ಇದ್ದರೆ ಸಂಭವಿಸುವುದಿಲ್ಲ. ದೇಹಕ್ಕಿಂತ ಭಿನ್ನ ಆತ್ಮನ ಪರೋಕ್ಷ ಜ್ಞಾನದ, ದೇಹದಲ್ಲಿ ಅಪರೋಕ್ಷ ಜ್ಞಾನದ, ಇದು ಒಬ್ಬನಿಗೆ ಇರ್ಲಿಕ್ಕೆ ಸಾಧ್ಯವಿದೆ. ಹೇಗೆ ಅದಕ್ಕೆ ದೃಷ್ಟಾಂತ ಕೊಡ್ತಾರ, ಇದು ಬರೋಬ್ಬರಿ ತಿಳಿದಿಲ್ಲ ಅಂತೇಳಿ, ಹೌದಿಲ್ಲ. मूर्ति में ईश्वर का ज्ञान शास्त्र से परोक्ष है. ಈಗ ಒಬ್ಬ ಮನುಷ್ಯ ಒಂದು ಶಿವನ ಮಂದಿರಕ್ಕೆ ಹೋದ, ಶಿವ ಮಂದಿರಕ್ಕೆ ಹೋದ, ದೇವರ ಗುಡಿಗೆ. ಅಲ್ಲಿ ಮೂರ್ತಿ ಮೇ ಈಶ್ವರ ಕಾ ಜ್ಞಾನ ಶಾಸ್ತ್ರ ಸೇ ಪರೋಕ್ಷ ಅಂದ್ರ ಶಾಸ್ತ್ರ ಹೇಳಿದ ದೇವರ ಗುಡಿಯಲ್ಲಿ ದೇವರಿದ್ದಾನೆ ಅಂತ ಹೇಳಿದ. ಅಂದ ಮೇಲೆ ಆ ಶಾಸ್ತ್ರ ಜ್ಞಾನ ಇವಾಗ ಅಪರೋಕ್ಷ ಅದನ, ಅಂದ್ರ ಆ ಈಶ್ವರನ ಅಪರೋಕ್ಷ ಜ್ಞಾನದ ಇಲ್ಲ. ಆ ಈಶ್ವರನ ಅಪರೋಕ್ಷ ಜ್ಞಾನದ, ಪರೋಕ್ಷ ಜ್ಞಾನದ ಕಲ್ಲಿನ ಮೂರ್ತಿ ಅದು ಇನ್ನು ಹೇಳ್ತಾರ ಅವರು. ಮೂರ್ತಿ ಐತಿ ಒಂದು ದೇವರ ಮೂರ್ತಿ, ಆ ದೇವರ ಮೂರ್ತಿಯಲ್ಲಿ ಈಶ್ವರನ ಜ್ಞಾನ, ದೇವರ ಹತ್ತಿರಕ್ಕೆ ಬೇಡ್ಕೋತಾನ ಎಲ್ಲ. ಆ ಮಂದಿರದಲ್ಲಿದ್ದಂಥ ದೇವರಿಗೆ ಅವ ನಮಸ್ಕಾರ ಮಾಡ್ತಾನೆ, ಹೌದಲ್ಲೋ. ಆದರೆ ಅವ ದೇವರನ್ನು ಜ್ಞಾನ ಪರೋಕ್ಷದ ಅವಾಗ. ಆ ಕಲ್ಲಿನ ಮೂರ್ತಿಯಲ್ಲಿ ದೇವರಂತೇಳಿ ನಮಸ್ಕಾರ ಮಾಡ್ತಾನ. ಆ ದೇವರನ್ನೋದು ಈಶ್ವರ ಅನ್ನೋದು ಬರೀ ಯಾವುದೇ ದೇವರ ಅನ್ನೋದು ಮಾತ್ರ ಪರೋಕ್ಷದ ಅವಾಗ. और ಪಾಷಾಣ ಬುದ್ಧಿ ಅಪರೋಕ್ಷ. ಪಾಷಾಣ ಬುದ್ಧಿ ಅಂದ್ರ ಅದು ಎದರ್ದದ ಮೂರ್ತಿ, ಕಲ್ಲಿಂದದ, ಕಲ್ಲಿನ ಮೂರ್ತಿ ಅದ ಅದು, ಹೌದಿಲ್ಲೋ. ಅವನ ಕಣ್ಣಿಗೆ ಕಲ್ಲಿಂದ ಮೂರ್ತಿ ಅನ್ನೋದು ಗೊತ್ತದಿಲ್ಲ, ಅಪರೋಕ್ಷ ಜ್ಞಾನದ. ಕಲ್ಲಿನ ಮೂರ್ತಿ ಅನ್ನೋದು ಅಪರೋಕ್ಷ ಜ್ಞಾನದ, ದೇವರು ಅನ್ನೋದು ಪರೋಕ್ಷ ಜ್ಞಾನದ. ಯಾಕ ಪ್ರತ್ಯಕ್ಷ ಇಲ್ಲ, ದೇವರ ಪ್ರತ್ಯಕ್ಷ ಇಲ್ಲ ಅಲ್ಲಿ. ಕಲ್ಲಿನ ಮೂರ್ತಿ ಅನ್ನೋದು ಪ್ರತ್ಯಕ್ಷ, ಕಲ್ಲಿನ ಮೂರ್ತಿ ಪ್ರತ್ಯಕ್ಷ ಜ್ಞಾನದ, ದೇವರದು ಪರೋಕ್ಷ ಜ್ಞಾನದ. ಅಪರೋಕ್ಷ ಜ್ಞಾನ ಕಲ್ಲಿನ ಮೂರ್ತಿ ಅದ, ಪರೋಕ್ಷ ಜ್ಞಾನ ದೇವರದ್ದು ಅದ. ತಿನ್ಕ ವಿರೋಧನೆ ಅಂದ ಮೇಲೆ ಇಲ್ಲಿ ಪರೋಕ್ಷ ಅಪರೋಕ್ಷ ಇದ್ದರೆ ಇಲ್ಲಿ ವಿರೋಧ ಇರುವುದಿಲ್ಲ. ಹೇಗೆ? ಯಾಕಂದ್ರ
ದೇವರದು ಪರೋಕ್ಷ ಜ್ಞಾನದ, ಕಲ್ಲಿನ ಮೂರ್ತಿದು ಅಪರೋಕ್ಷ ಜ್ಞಾನದ. ದೋನು ಏಕೋ ಹೋವೇ ಹೇ. ದೋನು ಅಂದ್ರೆ ಎರಡು, ಪರೋಕ್ಷ ಅಪರೋಕ್ಷ ಎರಡು ಜ್ಞಾನಗಳು ಒಬ್ಬನಿಗೆ ಆಗ್ತಾವ. ಒಂದೇ ಜಾಗದಾಗ ನೋಡಲ್ಲಿ ಹೋಗಿ ದೇವ್ರ ಗುಡಿ ಮುಂದೆ ನಿಂತಾನ. ಆ ದೇವರನ್ನ ನೋಡಿ ಬೇಡ್ಕೋತಾನ. ದೇವರನ್ನ ನೋಡಿ ಬೇಡ್ಕೊಳ್ಳುವಾಗ ಲೆಕ್ಕದಿಂದ ಇದು ಕಲ್ಲಿನ ಮೂರ್ತಿ ಅದ ಅನ್ನೋದು, ಹೌದಿಲ್ಲೋ? ಯಾಕಂದ್ರೆ ಕಲ್ಲಿನೂ ಇರ್ತಾವು, ಮತ್ತು ಕಂಚಿನ ಮೂರ್ತಿ ಇರ್ತಾವು, ಕಟ್ಟಿಗೆವು ಇರ್ತಾವು. ಆದ್ರೆ ಅದಕ್ಕಾಗಿ ಆ ಮೂರ್ತಿ ಮಾತ್ರ ಅವನಿಗೆ ಅಪರೋಕ್ಷ ಅದ. ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷದ. ಅಲ್ಲಿ ಕಲ್ಲಿಂದು ಅಂತೇಳಿ ಪ್ರತ್ಯಕ್ಷದ ಅಪರೋಕ್ಷ ಜ್ಞಾನದ. ದೇವರು ಅನ್ನೋದು ಪರೋಕ್ಷ ಜ್ಞಾನ. ಹೇಗದ ಇದು ಒಬ್ಬನಿಗೆ ಹೀಗಾಗೋದು ಸಾಧ್ಯದ. और रज्जु में जाको सर्प से अपरोक्ष वेद ज्ञान है, ताको ಅಪರೋಕ್ಷ ಸರ್ಪ ಭ್ರಾಂತಿ ದೂರಿ ಹೋವೆ. ಏನಂತಾರೆ? ರಜ್ಜುಮೆ ಅಂದ್ರೆ ಹಗ್ಗದಲ್ಲಿ, ಜಾಕು ಸರ್ಪ ಸೆ ಅಪರೋಕ್ಷ ಭೇದ ಜ್ಞಾನ ಹೈ. ಹಂಗಂದ್ರೆ ಏನು ಗೊತ್ತಾ? ಏನಂತ ನಿಮ್ಮಲ್ಲಿ ಏನ್ ಬರ್ತಾರಪ್ಪ? ಯಾರಿಗೆ ರಜ್ಜುವಿಗೂ ಹಾಗೂ ಸರ್ಪವಿರುವ ಭೇದಗಳನ್ನು ಅಪರೋಕ್ಷವಾಗಿ ಅವರಿಗೆ ಸಾವಕಾಶ ಹೇಳಿ, ಏನೇನು ಹೇಳ? ಯಾರಿಗೆ ರಜ್ಜುವಿಗೂ ಇರುವ ಭೇದ ಜ್ಞಾನವು ಅಪರೋಕ್ಷವಾಗಿರುವುದು, ಅವರಿಗೆ ಅಪರೋಕ್ಷವಾದ ಸರ್ಪ ಭ್ರಾಂತಿ ದೂರವಾಗುತ್ತದೆ. ಅಂದ್ರ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ಯಾರಿಗೆ ಸರ್ಪದೊಡನೆ ಅಂದ್ರ ಹಗ್ಗ, ರಜ್ಜುವಿನಲ್ಲಿ ಅಂದ್ರೆ ಹಗ್ಗದಲ್ಲಿ, ಜಾಕು ಸರ್ಪ ಸೆ ಅಪರೋಕ್ಷ ಭೇದ ಜ್ಞಾನ ಹೈ. ಸರ್ಪದ ಅಪರೋಕ್ಷ ಭೇದ ಜ್ಞಾನ ಅಂದ್ರೆ ಏನು ಅಂದ್ರ, ಇದು ಸರ್ಪ ಅಲ್ಲ. ಭೇದ ಜ್ಞಾನ ಅಂದ್ರೆ ಏನು? ಹಗ್ಗ ಬ್ಯಾರೆ ಸರ್ಪ ಬ್ಯಾರೆ ಅನ್ನೋದು ಭೇದ ಜ್ಞಾನ. ಜ್ಞಾನ ಹೈ. ತಾಕು ಇಂಥವನಿಗೆ ಅಪರೋಕ್ಷ ಸರ್ಪ ಭ್ರಾಂತಿ ದೂರ ಇವೆ. ಅದು ಹಗ್ಗದ ಸರ್ಪ ಅಲ್ಲ ಅಂತೇಳಿ ಈ ರೀತಿ ಜ್ಞಾನ ಆದರೆ ಆವಾಗ ಅವನಿಗೆ ಮೊದಲು ಏನಿದು ಸರ್ಪ ಅಂತೇಳಿ ಅಂಜಿ ನಿಂತಿದ್ದಲ್ಲ ಇಲ್ಲಿ, ಅದು ಸರ್ಪದ ಅಪರೋಕ್ಷ ಜ್ಞಾನ ಇತ್ತವಾಗ, ಹೌದಿಲ್ಲ? ಸರ್ಪದ ಅಪರೋಕ್ಷ ಜ್ಞಾನ ಇತ್ತು. ಅದು ಮುಂದೆ ಹೋಗಿ ಇದು ಸರ್ಪ ಅಲ್ಲ ಹಗ್ಗದಂತ, ಹಗ್ಗದ ಯಥಾರ್ಥ ಜ್ಞಾನ ಆಯ್ತು ಅಂತಾರೆ. ಅಂದ್ಕೊಳ್ಳೇನ ಆವಾಗ ಏನಾಗ್ತದೆ? ಆ ಅಪರೋಕ್ಷ ಸರ್ಪ ಭ್ರಾಂತಿ ದೂರಿ ಹೋವೆ. ಆ ಸರ್ಪದ ಅಪರೋಕ್ಷ ಜ್ಞಾನ ಇತ್ತಲ್ಲ, ಅದು ಹೋಗ್ಬಿಡ್ತು ಹಗ್ಗ ಜ್ಞಾನ ಆದ ಕೂಡಲೇ. ಏನೇಮ್ ಸಿದ್ಧವ ಇದ್ರ ಮೇಲಿಂದ ಏನು ಒಂದು ನಿಶ್ಚಯ ಆಯ್ತು ಅಂತ ಕೇಳಿದ್ರೆ, अपरोक्ष भ्रांति का अपरोक्ष ज्ञान से विरोध है. अपरोक्ष भ्रांति ज्ञान इತ್ತಂದ್ರ ಅಪರೋಕ್ಷ ಜ್ಞಾನ ಅದು ಇನ್ನೊಂದು ಅಪರೋಕ್ಷ ಜ್ಞಾನಕ್ಕೆ ವಿರೋಧಾಕ್ಕದ. ಅಲ್ಲೇ ಎಲ್ಲಿ ನೋಡು ಹೆಂಗಂದ್ರೆ, ಇದು ಗೊತ್ತಾಗ್ಲಿಲ್ಲ ಅಂದ್ರೆ, ಮೊದಲು ಇವ ಅಂಜಿ ಸರ್ಪ ಜ್ಞಾನ, ಸರ್ಪ ಐತೆ ಅಂತೇಳಿ ಅಂಜಿ ನಿಂತಿದ್ದ ಇಲ್ಲೋ, ಸರ್ಪ ಅಂತ ಅಪರೋಕ್ಷ ಜ್ಞಾನ ಆಗಿತ್ತಂತನ ಇಲ್ಲಿ ಮುಂದಕ್ಕೆ ಹೋಗುವಲ್ಲ ಅವನು ನಿಂತಾನೆ. ಅಂದ್ರೆ ಸರ್ಪದ ಅಪರೋಕ್ಷ ಜ್ಞಾನದ ಅವಾಗ, ಹೌದಿಲ್ಲ? ಮುಂದೆ ಹಿಂದಿಗಡೆ ಏನಾಯ್ತು? ಒಂಥರ ಮುಂದೆ ಹೋಗಿ ನೋಡಿದಾಗ ಹಗ್ಗದ ಅಪರೋಕ್ಷ ಜ್ಞಾನ ಆಯ್ತು. ಹಗ್ಗದ ಅಪರೋಕ್ಷ ಜ್ಞಾನ, ಸರ್ಪದ ಅಪರೋಕ್ಷ ಜ್ಞಾನ, ಆ ನಂತರ ಹಗ್ಗದ ಅಪರೋಕ್ಷ ಜ್ಞಾನ, ಇವೆರಡೂ ವಿರೋಧ ಆಗ್ತಾವು. ಪರೋಕ್ಷ ಅಪರೋಕ್ಷ ಇರಬಹುದು, ಆದ್ರೆ ಎರಡೂ ಅಪರೋಕ್ಷ ಇರಂಗಿಲ್ಲ. ಮೊದಲು ಹಗ್ಗದ ಸರ್ಪದ ಅಪರೋಕ್ಷ ಜ್ಞಾನ ಇತ್ತಲ್ಲ, ಹಗ್ಗದ ಅಪರೋಕ್ಷ ಜ್ಞಾನ ಆದ ಕೂಡಲೇನ ಆ ಸರ್ಪ ಜ್ಞಾನ ಹೋಗಿ ಬಿಡುತ್ತದೆ. ಆದ್ದರಿಂದ
ನೇಮ್ ಏನೈತೆ ಅಂದ್ರ ಅಪರೋಕ್ಷ ಭ್ರಾಂತಿ ಜ್ಞಾನಕ ಅಪರೋಕ್ಷ ಜ್ಞಾನಕ್ಕೆ ವಿರೋಧ. ಆ ಸರ್ಪದ್ದು ಅಪರೋಕ್ಷ ಭ್ರಾಂತಿ ಜ್ಞಾನ ಇತ್ತು, ಹಗ್ಗದ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅದು ವಿರೋಧ ಆಗ್ತದ. ಅಂದ್ರ ಆ ಸರ್ಪ ಜ್ಞಾನವನ್ನ ನಿವೃತ್ತಿ ಮಾಡ್ತದೆ. ಪರೋಕ್ಷ ಸೇನೆ ಅದೇ ಒಂದು ವೇಳೆ ಪರೋಕ್ಷ ಜ್ಞಾನ ಇತ್ತಂದ್ರ ಅದು ನಿವೃತ್ತಿ ಮಾಡೋದಿಲ್ಲ. ಅದು ಹೇಗ, ಈಗ ಕಲ್ಲಿನ ದೇವರ ಮೂರ್ತಿ ಮುಂದೆ ನಿಂತಾನೆ, ಆ ಕಲ್ಲಿನ ಮೂರ್ತಿ ಅಪರೋಕ್ಷದ, ದೇವರನ್ನೋದು ಪರೋಕ್ಷದ. ಅದಕ್ಕಾಗಿ ಅಲ್ಲಿ ಈ ರೀತಿ ಅದು ಎರಡೂ ಒಬ್ಬನಲ್ಲಿ ಇದು ಅಪರೋಕ್ಷ ಪರೋಕ್ಷ ಇರ್ಲಿಕ್ಕೆ ವಿರೋಧ ಇಲ್ಲ ಅಲ್ಲಿ. ಆದ್ರ ಸರ್ಪದ ಅಪರೋಕ್ಷ ಮತ್ತು ಹಗ್ಗದ ಅಪರೋಕ್ಷ ಎರಡೂ ಅಪರೋಕ್ಷ ಆಗಿಬಿಟ್ರೆ ವಿರೋಧ ಆಗಿ ಸರ್ಪ ಭ್ರಾಂತಿ ನಿವೃತ್ತಿ ಆಗುತ್ತದೆ. ನೈ ಯಾತೆ ದೇಹ ಸೆ ಭಿನ್ನ ಆತ್ಮ ಕಾ ಪರೋಕ್ಷ ಜ್ಞಾನ, ದೇಹಕ್ಕಿಂತ ಭಿನ್ನವಾದ ಆತ್ಮನ ಪರೋಕ್ಷ ಜ್ಞಾನ ಮತ್ತು ದೇಹದಲ್ಲಿ ಅಪರೋಕ್ಷ ಜ್ಞಾನ ಬನೆ. ಆದ್ದರಿಂದ ಅಲ್ಲಿ ಆತ್ಮನ ಜ್ಞಾನ ಅಲ್ಲಿ ದೇಹಕ್ಕಿಂತ ಭಿನ್ನವಾಗಿ ಆತ್ಮನ ತಿಳಿದಾನ ಕರೆ, ಆದ್ರ ಅದು ಪರೋಕ್ಷ ಐತೆ. ಅವಾಗ ಆತ್ಮನ ಅಪರೋಕ್ಷ ಜ್ಞಾನ ಇಲ್ಲ, ಪರೋಕ್ಷದ. ದೇಹದಲ್ಲಿ ಅಪರೋಕ್ಷ ಜ್ಞಾನ, ದೇಹದಲ್ಲಿ ದೇವಿನ ಅಂತ ಗಚ್ಚಿ ನಮ್ಯಾನ. सो दोनों कर्म के हेतु है. ಇವು ಎರಡೂ ಜ್ಞಾನ, ಎರಡು ಅಂದರೆ ದೇಹಕ್ಕಿಂತ ಭಿನ್ನವಾದ ಆತ್ಮನ ಪರೋಕ್ಷ ಜ್ಞಾನ, ದೇಹದಲ್ಲಿ ಆತ್ಮನ ಅಪರೋಕ್ಷ ಜ್ಞಾನ, ಎರಡು ಇದ್ದರೆ ಅವನು ಕರ್ಮಕ್ಕೆ ಕಾರಣ ಆಗ್ತದೆ. देह से भिन्न भी कर्ता रूप करके आत्मा का ज्ञान कर्म का हेतु है. ಮತ್ತು ಅಲ್ಲಿ ದೇಹಕ್ಕೆ ಭಿನ್ನ, ದೇಹಕ್ಕಿಂತ ಆತ್ಮ ಭಿನ್ನ ಅದಾನಂತ ಇಷ್ಟೇ ಅಂದ್ರೆ ನಡೆಯಂಗಿಲ್ಲ. ಮತ್ತೇನಪ್ಪ ಅಂತಂದ್ರೆ ನೀವು ಕುರ್ಚಿ ಮೇಲೆ ಕೂಡ್ಬಹುದು, ಕೂಡಮ್ಮ, ಇಲ್ಲ ಕಾಲು ಬ್ಯಾನ್ ಇದ್ರೆ ಅವರು ಕೂಡ್ಬಹುದು. ಇಲ್ಲ ಅಂದ್ರೆ ಹೇಳ್ದೇವಿ ಕೂಡ್ರಿ, ಇಲ್ಲ ಕಾಲ ಬ್ಯಾನ್ ಇರ್ತಾವ ಅದು. ಅಂದ್ರ ಕುರ್ಚಿ ಹಾಕಿಟ್ಟೇವಿ ಅಂದ್ರ ಕಾಲ್ ಬ್ಯಾನ್ ಇದ್ದವರು ಕುರ್ಚಿ ಮೇಲೆ ಕೊಡ್ಬೋದು. ಅದೇನಿ ಪರವಾಗಿಲ್ಲ. ಇಲ್ಲಾಂದ್ರೆ ಬಾಳ ಕುಂತು ನೋವು ಆಗ್ತಾವ. ಆದ್ರಿಂದಲ್ಲ ಕಡೆ ಹೋಗ್ತದ, ಈ ಕಡೆ ಇರೋದಿಲ್ಲ. देह से भिन्न भी कर्ता रूप करके आत्मा का ज्ञान कर्म का हेतु है. ದೇಹಕ್ಕಿಂತ ಭಿನ್ನ ಜ್ಞಾನ, ಆತ್ಮ ದೇಹಕ್ಕಿಂತ ಭಿನ್ನ ಇದ್ದಾನೆ ಅನ್ನೋ ಜ್ಞಾನ ಅದ, ಅಷ್ಟರಿಂದಲೇ ಕರ್ಮಕ್ಕ ಕಾರಣ ಆಗುದಿಲ್ಲ ಅದು. ಮತ್ತೇನ್ ಬೇಕು? ಆತ್ಮ ಕರ್ತಾ ಇದ್ದಾನೆ ಅನ್ನೋ ಜ್ಞಾನ ಬೇಕು. ಭಿನ್ನ ಇದ್ದಾನೆ, ದೇಹಕ್ಕಿಂತ ಭಿನ್ನ, ಮತ್ತು ಕರ್ತಾ ರೂಪ ಇದ್ದಾನೆ ಅಂದ್ರೆ ನಾ ಮಾಡಾವ ನಾ ಉಣ್ಣಾವ ಅಂತ ಐತಿಯಲ್ಲ, ಆ ರೀತಿ. ಆತ್ಮ ಕ ಜ್ಞಾನ ಈ ರೀತಿ ಜ್ಞಾನ ಕರ್ತಾ ರೂಪದಿಂದ ಇದ್ದಾಗ ಅವ ಕರ್ಮಕ್ಕೆ ಕಾರಣ ಆಗ್ತವೆ. ಹೇಗೆ सो कर्ता रूप करके आत्मा का ज्ञान भ्रांति रूप है. ಆ ಕರ್ತಾ ರೂಪದಿಂದ ಆತ್ಮನ ಜ್ಞಾನ ಏನಾಗ್ಯದಲ್ಲ, ಆತ್ಮ ಕರ್ತಾ ಇದ್ದಾನೇನು ಇಲ್ಲ. ಅಂದ್ರೆ ಭ್ರಾಂತಿ ಜ್ಞಾನ ಅದು. ನಾನು ಕರ್ತ ನಾನು ಭೋಗ್ತಾ ಅಂತೇಳಿ ಆತ್ಮನಲ್ಲಿ ಕರ್ತೃತ್ವಾದಿಗಳನ್ನು ಅಂಗೀಕಾರ ಮಾಡುವುದು ಭ್ರಾಂತಿ ಅದು. और भ्रांति विद्वान को है नहीं. ಅಂದ್ರೆ ಆ ವಿದ್ವಾನ್ ಅಂದ್ರೇನು? ಆತ್ಮಜ್ಞಾನಿ. ವಿದ್ವಾನ್ ಅಂದ್ರ ಆತ್ಮಜ್ಞಾನಿ. ಯಾವ ಬ್ರಹ್ಮಜ ತಾದಾತ್ಮೆ ಎಂದು ಬಿಡುಗಡೆಯಾಗಿದೆಯೋ, ಆತ್ಮನನ್ನ ಅಪರೋಕ್ಷವಾಗಿ ಯಾರು ತಿಳಿದುಕೊಂಡಿದ್ದಾನೆಯೋ ಅವನಿಗೆ ವಿದ್ವಾನ್ ಅಂತಾರೆ. ವಿದ್ವಾನ ಪಂಡಿತ ಅಂತ ಹೇಳಿ, ಪಂಡಿತ ಅಂದ್ರು ಕೂಡ ಪಂಡಿತ ವಿದ್ವಾನ ಎರಡು ಒಂದೇ, ಹೌದಿಲ್ಲ? ಯಾರಿಗೆ? ಕರೆಕ್ಟ್, ಪಂಡಿತ ಅಂತ ಹೇಳ್ಯಾರ, ಹೌದಿಲ್ಲ?
ಪಂಡಿತ ಅಂತಂದ್ರ ಬಹಳಷ್ಟು ಈ ಶಾಸ್ತ್ರ ಬಲ್ಲವ ಹೇಳೋದು ಮಾತಿನಲ್ಲಿ ಚಾಲಾಕಿದ್ದವ ಹಿಂಗೆ ಅವ ಪಂಡಿತ ಅಂತ ಹೇಳ್ಕೆ ಹೀಗೇನ ಭಾರಿ ಪಾಂಡಿತ್ಯ ಅಂತ ಹಿಂಗತ್ತಾರಲ್ಲ. ಪಂಡಿತ ಅಂತ ಈ ಹೊರಗಿನ ಕೇವಲ ಇದಕ್ಕೆ ಆಗೋದಿಲ್ಲ, ಶಾಸ್ತ್ರ ಒಪ್ಪೋದಿಲ್ಲ ಅದನ್ನು. ಪಂಡಿತ ಅಂತ ಯಾರಿಗೇನಬೇಕು? ಪಂಡಿತ ಪಂಡ ಆತ್ಮವಿಷಯಕ ಬುದ್ಧಿ ಏಷಾಂ ತೇಹಿ ಪಂಡಿತಾ. ಸಂಸ್ಕೃತದಲ್ಲಿ ಅದಕ್ಕೆ ಲಕ್ಷಣ ಮಾಡ್ತಾರೆ. ಪಂಡಿತ ಅಂದ್ರೆ ಯಾರಿಗೆ ಅನ್ಬೇಕು ಅಂತ ಕೇಳಿದ್ರೆ, ಪಂಡ ಅಂದ್ರೆ ಬುದ್ಧಿ. ಪಂಡ ಅಂದ್ರೆ ಬುದ್ಧಿ. ಆ ಬುದ್ಧಿ ಈ ಬೇರೆ ವಿಷಯಗಳ ಕಡೆಗೆ ಹೋಗೋದಲ್ಲ. ಅದು ಪಂಡ ಆತ್ಮ ವಿಷಯಕ ಬುದ್ಧಿ, ಆತ್ಮನನ್ನೇ ವಿಷಯ ಮಾಡ್ಬೇಕು ಆ ಬುದ್ಧಿ. ಯೇಷಾಂ ಇಂಥ ಬುದ್ಧಿ ಯಾರಿಗಿದೆಯೋ ತೇಹಿ ಪಂಡಿತ. ಲಕ್ಷಣ ಮಾಡ್ತಾರೆ ಅಲ್ಲಿ ಪಂಡಿತ ಅಂತ ಯಾರಿಗೆ ಅನ್ಬೇಕಂದ್ರೆ, ಪಂಡ ಆತ್ಮ ವಿಷಯಕ ಬುದ್ಧಿ ಯೇಷಾಂ ತೇಹಿ ಪಂಡಿತಾ. ಪಂಡ ಅಂದ್ರ ಬುದ್ಧಿ. ಯಾವ ಬುದ್ಧಿ? ಆತ್ಮನನ್ನೇ ವಿಷಯ ಮಾಡ್ತಕ್ಕಂಥ ಬುದ್ಧಿ. ಯೇಷಾಂ ಅಂದ್ರೆ ಯಾರಿಗೆ ಇದೆಯೋ, ತೇಹಿ ಅವರು ಪಂಡಿತರು ಅಂತ ಅನ್ಬೇಕು ಅಂತೇಳಿನ ಇದಕ್ಕೆ ಸಮಾನವಾದ ಶಬ್ದ ಭಗವದ್ಗೀತೆಯಲ್ಲಿ ಪರಮಾತ್ಮ ಪಂಡಿತ ಸಮದರ್ಶಿನಃ ಅಂತ ಹೇಳಿದ್ದಾನೆ. ಏನು ಸಮದರ್ಶಿನಿ? ಕರೆಕ್ಟ್. ಹಾಯ್ ಅಂದ್ರೆ ಅಲ್ಲಿ ಹಿಂಗೆ ಹೇಳ್ಯಾರ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ. ಹೀಗದದು. ಅಂದ್ರ ಹೀಗಂದ್ರೆ ಏನು ಅಂತ ಕೇಳಿದ್ರೆ, ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ವಿನಯಾದಿ ಸಂಪನ್ನವುಳ್ಳಂತವ ಬ್ರಾಹ್ಮಣನಿದ್ದಾನೆ ಅಂತ. ಹೇಗೆ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ ಜಾತಿ ಅವನು ನಿಂತಿದ್ದಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಂದ್ರ ಒಂದು ಹಸು, ಆಕಳು ನಿಂತಿದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ. ಹಸ್ತಿನಿ ಅಂದ್ರ ಆನೆ, ಒಂದು ಆನೆ ನಿಂತಿದೆ. ಒಬ್ಬ ಶಾಸ್ತ್ರ ಬಲ್ಲಂತ ಪಂಡಿತ್ ಇದ್ದಾನೆ. ಒಂದು ಆಕಳಿದೆ, ಒಂದು ಆನೆ ಇದೆ. ಸುನಿ ಅಂದ್ರೆ ಒಂದು ನಾಯಿ ಇದೆ. ಸ್ವಪಾಕೇಚದ ಒಂದು ಕೀಳು ಜಾತಿಯ ಒಬ್ಬ ಮನುಷ್ಯ ಇದ್ದಾರೆ. ಇದ್ರಾಗ ಲೆಕ್ಕ ನೋಡ್ಬೇಕಂದ್ರ, ಇವ ಮನುಷ್ಯರಲ್ಲಿ ಬ್ರಾಹ್ಮಣ ಇದ್ದಾನೆ, ಅವ ಶೂದ್ರ ಇದ್ದಾನೆ. ಆ ಪಶುಗಳಲ್ಲಿ ಆಕಳು ಪೂಜನೀಯ ಇದೆ, ಶುನಿ ಅಂದ್ರೆ ನಾಯಿ ಕನಿಷ್ಠವಿದೆ. ಹೌದಲ್ಲ? ಈ ರೀತಿ ಸಾಮಾನ್ಯರ ದೃಷ್ಟಿಯಲ್ಲಿಯೂ ಊಚ ನೀಚ ಶ್ರೇಷ್ಠ ಕನಿಷ್ಠತೆ ಕಂಡು ಬಂದರೂ ಪಂಡಿತ ಸಮದರ್ಶಿನ, ಅವನು ಎಲ್ಲದನ್ನು ಸಮಾನ ಕಾಣ್ತಾನೆ. ಯಾಕಂದ್ರ ಅವನು ಉಳಿದದ್ದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ, ಆತ್ಮದೃಷ್ಟಿಯಿಂದ ನೋಡ್ತಾನೆ. ಎಲ್ಲದರಲ್ಲಿ ಆತ್ಮವು ಸಮಾನವಾಗಿ ಇದೆ. ಆ ಬ್ರಾಹ್ಮಣನಲ್ಲಿ, ಈ ಚಾಂಡಾಲನಲ್ಲಿ, ಆ ನಾಯಿಯಲ್ಲಿ, ಆಕಳಲ್ಲಿ, ಎಲ್ಲದರಲ್ಲಿ ಒಂದೇ ಆತ್ಮ ಇದೆ ಅಂತೇಳಿ. ಅದಕ್ಕೆ ಅಂದ್ರ विद्वान को ಇಲ್ಲಿ ಏನಾಯ್ತು, ಆತ್ಮಜ್ಞಾನ ಭ್ರಾಂತಿ ರೂಪೇ और ಭ್ರಾಂತಿ विद्वान को है नहीं. ವಿದ್ವಾನ್ ಅಂದ್ರ ಆ ಜ್ಞಾನಿ ಪುರುಷನಿಗೆ ಭ್ರಾಂತಿ ಇಲ್ಲ. ಯಾತೆ ಕರ್ಮ का अधिकार नहीं.
ಈ ಕರ್ತೃತ್ವಾದಿ ಆತ್ಮನಲ್ಲಿ ಭ್ರಾಂತಿ ಯಾರಿಗಿದೆಯೋ ಅವ ಕರ್ಮ ಮಾಡ್ತಾನೆ, ಕರ್ಮಕ್ಕೆ ಅಧಿಕಾರಿ ಆಗ್ತಾನೆ. ವಿದ್ವಾನ್ ಅಂದ್ರೆ ಜ್ಞಾನಿ ಪುರುಷನಿಗೆ ಆ ಕರ್ತೃತ್ವಾದಿ ಭ್ರಾಂತಿ ಇಲ್ಲ, ಅವ ಕರ್ಮ ಮಾಡಕ್ ಹೋಗುದಿಲ್ಲ. ಇನ್ನೂ ಅನೇಕ ಕಾರಣಗಳಿದಾವ ಕರ್ಮ ಜ್ಞಾನಿ ಯಾಕೆ ಮಾಡುದಿಲ್ಲ ಅನ್ನೋದು. ಏನು ಕಾರಣ ಅದಾವು ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಹೇಳಿದೆ, ಮೃತಾ ಮೋಹಮಯಿ ಮಾತಾ ಜಾತ ಬೋಧಮಯ ಸುತಃ ಸೂತಕದ್ವಯ ಸಂಪ್ರಾಪ್ತೆ ಕಥಂ ಸಂಧ್ಯಾಮಪಾಸ್ಮಹೇ ಅಂತ ಸಂಸ್ಕೃತದೊಳಗೆ ಒಂದು ಶ್ಲೋಕ. ಏನ್ ಹೇಳ್ತದ ಅದು? ನಿಂದು ಯಾವುದೋ ಪ್ರಯೋಜನ ಆಗುವುದಿಲ್ಲ, ನೀ ಸೌಮ್ಯ ಇರ್ತವ. ನೀ ಹೇಳಿದ್ದು ಯಾರಿಗಾರ ಗೊತ್ತಾಗ್ತೇನೋ? ಯಾರಿಗೂ ಗೊತ್ತಾಗಿಲ್ಲ ಅಂದ ಮತ್ತೆ ಏನು ಪ್ರಯೋಜನ ಆಯ್ತು? ಯಾಕಂದ್ರ ಇನ್ನೊಬ್ರಿಗೆ ಪ್ರಯೋಜನ ಆಗುವಂತಾರ ಹೇಳ್ಬೇಕು. ಒಂದನೇ ಮಾತ ಎಲ್ಲರಿಗೂ ಕೇಳ್ಸಂಗ್ ಹೇಳಂಗಿಲ್ಲ. ಒಂದು ಅದ್ರಾಗ ಅರ್ಧಂಬರ್ಧ ಬೇರೆ ಇರ್ತದ, ಅದು ಪೂರ್ಣ ಇರುವುದಿಲ್ಲ. ಆದ್ದರಿಂದ ಇರ್ಲಿ. ಏನು ಮೃತ ಮೋಹಮಯಿ ಮಾತಾ, ಜ್ಞಾನಿ ಪುರುಷ ಕರ್ಮ ಯಾಕೆ ಮಾಡೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ಕಾರಣ ಹೇಳ್ತಾರೆ ಆ ಶ್ಲೋಕ. ಮೃತ ಮೋಹಮಯಿ ಮಾತಾ ಜಾತ ಬೋಧಮಯ ಸುತಃ ಸೂತಕದ್ವಯ ಸಂಪ್ರಾಪ್ತೆ ಕಥಂ ಸಂಧ್ಯಾಮಪಾಸ್ಮಹೇ. ಏನಂತದಂದ್ರ ಆ ಜ್ಞಾನಿ ಕರ್ಮವನ್ನು ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಮೃತ ಮೋಹಮಯಿ ಮಾತಾ ಮೃತ, ಆ ಮೋಹ ಅನ್ನುವ ಅಜ್ಞಾನ ರೂಪ ಮೋಹ ಏನಿತ್ತಲ್ಲ ಆ ತಾಯಿ ಸತ್ತಿದ್ದಾಳೆ. ಸತ್ತ ಮೇಲೆ ಸೂತಕ ಬರ್ತಿಲ್ಲು, ಮರಣ ಸೂತಕ. ಮತ್ತ ಅವ್ರ ಏನ್ರ ಕರ್ಮ ಮಾಡ್ತಾರೇನ? ಅಲ್ಲಿ ಪೂಜಾ ಪಾಠ ಮಾಡ್ತಾರ? ಏನು ಮಾಡಂಗಿಲ್ಲ. ತಥಾ ಬೋಧಮಯ ಸುತಃ ಜಾತ, ಜ್ಞಾನವೆಂಬ ಮಗನು ಹುಟ್ಟಿದ್ದಾನೆ. ಜ್ಞಾನವೆಂಬ ಮಗನು ಹುಟ್ಟಿದ್ದಾನೆ, ಜನನ ಸೂತಕ ಬಂದಿದೆ, ಡೆಲಿವರಿ ಆಗಿದೆ. ಅಜ್ಞಾನ ರೂಪ ಮೋಹಮಯಿ ತಾಯಿ ಸತ್ತಿದ್ದಾಳೆ ಅವನಿಗೆ, ಅದು ಮರಣ ಸೂತಕ ಬಂದಿದೆ. ಸೂತಕದ್ವಯ ಸಂಪ್ರಾಪ್ತೆ, ಎರಡು ಸೂತಕಗಳು ಏಕಕಾಲದಲ್ಲಿ ಬಂದಿದ್ದರಿಂದ ಅವನು ಯಾವ ಕರ್ಮವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ತಿಳಿತಾ? ಹೌದೇನೋ? ಅಂದ್ರೆ ಜ್ಞಾನ ಆದ ನಂತರ ಅಜ್ಞಾನವೆಂಬ ಮೋಹರೂಪ ತಾಯಿ ನಾಶವಾಗಿ ಹೋಗಿದೆ. ಜ್ಞಾನವೆಂಬ ಮಗನು ಹುಟ್ಟಿದ್ದಾನೆ. ಆದ್ದರಿಂದ ಎರಡು ಸೂತಕಗಳು ಬಂದಿದ್ದರಿಂದ ಯಾವ ಕರ್ಮವನ್ನು ಮಾಡಲಿಕ್ಕೆ ಅವ ಹೋಗೋದಿಲ್ಲ. ಇನ್ನೂ ಒಂದು ಕಾರಣ ಹೇಳ್ತಾರೆ ಅದಕ್ಕೆ. ಹೃದಯಾಕಾಶೆ ಚಿದಾದಿತ್ಯ ಸದಾ ಭಾಸತಿ ಭಾಸತಿ ನೋದೇತಿ ನಾಸ್ತಮೇತಿ ಕಥಂ ಸಂಧ್ಯಾಮಪಾಸ್ಮಹೇ. ಏನಂತಾರ ತಿಳಿತಾ? ಇಲ್ಲ. ಅಂದರೆ ಹೃದಯಾಕಾಶೆ, ಈ ಹೃದಯ ಹೊರಗಿನ ಆಕಾಶದಲ್ಲಿ ಸೂರ್ಯ ಏನು ಉದಯ ಆಗ್ತಾನಲ್ಲ, ಆ ರೀತಿ ಹೃದಯಾಕಾಶೆ ಚಿದಾದಿತ್ಯ, ಚೈತನ್ಯ ಸ್ವರೂಪನಾದ ಆದಿತ್ಯ ಅಂದ್ರೆ ಸೂರ್ಯನು ಉದಯನಾಗಿದ್ದಾನೆ. ಆತ್ಮರೂಪ ಚೈತನ್ಯ ಸೂರ್ಯ ಅವನ ಹೃದಯದಲ್ಲಿ ಉದಯನಾಗಿದ್ದಾನೆ. ಹೃದಯಾಕಾಶೆ ಚಿದಾದಿತ್ಯ. ಮತ್ತು ಅದು ಏನು ಆ ಸೂರ್ಯನಗತಿ ಮುಂಜಾನೆ ಉದಯವಾಗಿ ಸಂಜೆಗೆ ಅಸ್ತ ಆಗ್ತಾನೆ, ಹಿಂಗೇನಿಲ್ಲ. ಸದಾ ಭಾಸತಿ ಭಾಸತಿ, ಅವ ಯಾವಾಗಲೂ ಬೆಳಗ್ತಾನೆ ಇರ್ತಾನೆ, ಉದಯಾಸ್ತಗಳು ಅವನಲ್ಲಿ ಇಲ್ಲ. ಆದ್ದರಿಂದ ಸದಾ ಭಾಸತಿ ಭಾಸತಿ ನೋದೇತಿ ನಾಸ್ತಮೇತಿ, ಉದಯನೂ ಇಲ್ಲ. ಈ ಸೂರ್ಯನು ಉದಯ ಆಗ್ತಾನೆ, ಅಸ್ತವೂ ಆಗುತ್ತಾನೆ. ಆದ್ರೆ ಆತ್ಮ ಚೈತನ್ಯ ಎಂಬ ಚಿದಾಕಾಶದಲ್ಲಿ ಚೈತನ್ಯ ರೂಪ ಆತ್ಮನು ಉದಯ ಆದದ್ದು, ಅವ ಉದಯನೂ ಆಗುವುದಿಲ್ಲ, ಅಸ್ತನೂ ಆಗುವುದಿಲ್ಲ. ಸದಾ ಭಾಸತಿ ಭಾಸತಿ ಅಂದ್ರೆ ಯಾವಾಗಲೂ ಅವ ಪ್ರಕಾಶಮಾನವಾಗಿ ಇದ್ದೇ ಇರುತ್ತಾನೆ. ಆತ್ಮ ಯಾವಾಗಲೂ ಇರುವವನು.
ಈ ಭೌತಿಕ ಸೂರ್ಯನು ಉದಯ ಆಗ್ತಾ ಅಲ್ಲದ್ರೆ ಹಾ ನಮ್ಮ ಭೂಮಿಯ ಚಲನಗತಿಯಲ್ಲಿ ಅದು ನಮಗೆ ಅಷ್ಟು ಲೆಕ್ಕ ಬರೋದಿಲ್ಲ. ಓ ಓ ಈಗ ಇಲ್ಲಿ ಸೂರ್ಯನನ್ನ ದೃಷ್ಟಾಂತ ತಗೊಂಡಿದೆ. ದೃಷ್ಟಾಂತ ಏಕದೇಶಿ ಇರುತ್ತದೆ. ನೀನು ವೈಜ್ಞಾನಿಕ ಹೋಗಿ ಹಚ್ಚಿದ್ರೆ ಅದು ಇಲ್ಲಿ ಇಲ್ಲ. ಇಲ್ಲಿ ಸಾಮಾನ್ಯ ದೃಷ್ಟಿಯಿಂದ ದೃಷ್ಟಾಂತ ತಗೊಂಡಿದ್ದೇವೆ. ಉದಯಾಸ್ತಗಳು ಯಾರಿಗೆ ಹೇಳ್ತೀವಿ ನಾವು? ಸೂರ್ಯನಿಗೆ ಹೇಳ್ತೀವಿ. ಆದ್ದರಿಂದ ಇಲ್ಲಿ ದೃಷ್ಟಾಂತ ಆತ್ಮವೆಂಬ ಸೂರ್ಯ ಈ ಹೃದಯದಲ್ಲಿ ಅವ ಉದಯವಾಗಿದ್ದಾನೆ. ಅವ ಯಾವಾಗಲೂ ಸದಾ ಭಾಸತಿ ಅಂದ್ರೆ ಯಾವಾಗಲೂ ಪ್ರಕಾಶಮಾನವಾಗಿರುತ್ತಾನೆ. ಅವನಿಗೆ ನೋದೇತಿ ನಾಸ್ತಮೇತಿ ಅಂದ್ರ ಉದಯನೂ ಇಲ್ಲ, ಅಸ್ತನೂ ಇಲ್ಲ. ಅದಕ್ಕಾಗಿ ಇನ್ನು ಮತ್ತೆ ನೀ ಹೇಳಿದ್ದು ಮತ್ತು ಕುಂಠಿತ ಆಗುತ್ತದೆ. ಎಲ್ಲಿ ಅಂತ ಕೇಳಿದ್ರೆ ಆ ಸೂರ್ಯನಿಗೂ ಮತ್ತು ಉದಯಾಸ್ತಗಳು ಇಲ್ಲ. ಅದು ಪೃಥ್ವಿ ಮರಿ ಮಾಡಿ, ಹಿಂಗಾಗಿ ಈಗ ಅಮೆರಿಕಾದಲ್ಲಿ ರಾತ್ರಿ ಇದೆ, ಇಂಡಿಯಾದಲ್ಲಿ ಹಗಲಿದೆ. ಅವನ ಪ್ರಕಾಶ ಇದ್ದೇ ಇದೆ ಅಂತ ನಾವು ಹೇಳ್ಬೋದು. ಆದರೆ ಆ ಪ್ರಕಾಶ ಯಾರದ್ದು? ಆ ಪ್ರಕಾಶ ಯಾರ್ದದು? ಸೂರ್ಯನು ಯಾವ ಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗುತ್ತಾನೆಯೋ ಆ ಪ್ರಕಾಶ ಸೂರ್ಯನದಾದು ಇಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತ ಮನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅಂತ ಶ್ರುತಿ ಹೇಳುತ್ತದೆ. ಏನಂತ? ಆ ಸೂರ್ಯನು ಆ ಪ್ರಕಾಶವನ್ನ ಮಾಡಿ ಜಗತ್ತಿನ ಕತ್ತಲೆಯನ್ನು ಕಳೀತಾನೆ. ಆದರೆ ಅದು ನನ್ನ ಪ್ರಕಾಶವನ್ನು ಪಡೆದುಕೊಂಡೇ ಅವ ಬೆಳಗುತ್ತಾನೆ. ಸ್ವತಂತ್ರ ಪ್ರಕಾಶ ಅವಂದಲ್ಲ. ಅದು ಸೂರ್ಯನಿಗೆ ನಾವು ಒಂದು ಡ್ಯೂಟಿ ಕೊಟ್ಟೇನೆ, ಅದೊಂದು ಪವರ್ ಕೊಟ್ಟು. ಪೊಲೀಸನಿಗೆ ಪವರ್ ಕೊಟ್ಟು ಒಬ್ಬ ಕೋಟ್ಯಾಧೀಶನನ್ನ ಬಂಧನ ಮಾಡಲಿಕ್ಕೆ ಅವನ ಎಳತ್ ತಗೊಂಡು ವಾಯಿಲತ್ತೆ. ಸಾಮಾನ್ಯ ಮನುಷ್ಯನ ಕಿಮ್ಮತ್ತಿಲ್ಲ. ಹೌದಲ್ಲ? ಆ ರೀತಿ ಸೂರ್ಯನು ಕೂಡ ಮತ್ತೆ ಕಠೋಪನಿಷತ್ತಲ್ಲಿ ಹೇಳುತ್ತದೆ. ಏನಂತ? ಭಯಾದಶಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ. ಸೂರ್ಯ ಪ್ರಕಾಶಮಾನ ಆಗಬೇಕಾದ್ರೆ ಅವನಿಗೊಂದು ಡ್ಯೂಟಿ ಕೊಟ್ಟಿದ್ದಾನೆ ಪರಮಾತ್ಮ. ತಿಳಿತಾ? ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕ ಭಯಾದಶಾಗ್ನಿಸ್ತಪತಿ, ಅಗ್ನಿ ಭಯದಿಂದಲೇ ತಪ್ಪಿಸುತ್ತದೆ. ವಾಯು ಅವನ ಭಯದಿಂದಲೇ ತನ್ನ ಡ್ಯೂಟಿ ಮಾಡುತ್ತದೆ. ಯಮ ಮೃತ್ಯು ದೇವತೆ ತನ್ನ ಕೆಲಸ. ಇವೆಲ್ಲ ಸೂರ್ಯ ಬೆಳಗ್ಗೆ ಎಷ್ಟು ಗಂಟೆ? 6 ಗಂಟೆಗೆ ಉದಯ ಆಗಬೇಕು, 6:30 7 ಗಂಟೆಗೆ ಅಸ್ತಾಗಬೇಕು. ಇದು ಇವನ್ ಡ್ಯೂಟಿ. ನೀವು ಡ್ಯೂಟಿಗೆ ಹೋಗ್ತಿರಿಲ್ಲ, ನಿಮ್ಗೊಂದು ಡ್ಯೂಟಿ ಇರ್ತದ. ಬೆಳಗ್ಗೆ ಇಷ್ಟಕ್ಕೆ ಹೋಗಿ ಇಷ್ಟಕ್ಕೆ ಸೂಟಿ ನಿಮಗೆ. ಹಾಗೆ ಭಯಾತ್ ಅಂದ್ರ ಆ ಪರಮಾತ್ಮನ ಭಯದಿಂದ ತಮ್ಮ ಕೆಲಸ ಮಾಡುತ್ತವೆ ಸೂರ್ಯ, ಚಂದ್ರ, ಅಗ್ನಿ, ವಾಯು. ಈ ಜಗತ್ತಿನ ವ್ಯವಹಾರ ನಡಿಬೇಕಾದ್ರೆ ಹೀಗೆಲ್ಲ ಅವರನ್ನ ಪರಮಾತ್ಮ ಈಶ್ವರನು ನೇಮಿಸಿದ್ದಾನೆ ಅಂತ ಕಠೋಪನಿಷತ್ತಿನಲ್ಲಿ ಹೇಳಿದೆ. ಅವಾಗೇನ್ ಮಾಡ್ತೀಯ? ಅದಕ್ಕೆ ನೀನು ಅದಕ್ಕೆ ಅನೇಕ ರೀತಿಯಿಂದ ಆತ್ಮನ ಇದೂನೇ ಬೇರೆ, ಸೂರ್ಯನ ಆ ಪ್ರಕಾಶ ಅದುವೇ ಬೇರೆ. ಹೀಗೆ ಅದು ಎಲ್ಲಿ ಬಂದಿತ್ತು? ಇಲ್ಲೇ ಇದೆ ಬರೋಬರಿ. ಇನ್ನ 2ನೇ ನಂಬರ್, देह में अपरोक्ष आत्मबुद्धि होवे तब देह के धर्म जाति आश्रम अवस्था प्रतीत ಹೋವೆ. ಏನಂತಾರೆ? ದೇಹದಲ್ಲಿ ಅಪರೋಕ್ಷ ಆತ್ಮಬುದ್ಧಿ ಇದ್ದಾಗ, ದೇಹವೇ ನಾನು ಅನ್ನುವ ಬುದ್ಧಿ ಇದ್ದಾಗ ಆವಾಗ ಅವನಿಗೆ ಏನಾಗ್ತದ ಅಂದ್ರ ದೇಹದ ಧರ್ಮ ಏನದಾವಲ್ಲ, ದೇಹದ ಧರ್ಮಗಳು ಏನು? ಜಾತಿ,
ಆಶ್ರಮ ಅವಸ್ಥಾ ಇವೆಲ್ಲ ತೋರ್ತಾವೆ. ಹೀಗೆ ದೇಹವೇ ನಾ ಅಂತ ಗಚ್ಚಿ ತಿಳ್ಕೊಂಡ ಮನುಷ್ಯನಿಗೆ ಇವು ತೋರ್ತಾವೆ. ಹೇಳ್ತಾ ಅದು ಶಾಸ್ತ್ರ ಹೇಳ್ತೈತೆ, ನಾವು ಹೇಳೋದಿಲ್ಲ. ಖರೇನೇ ಅದು. ಯಾಕಂದ್ರೆ ದೇಹದ ಧರ್ಮವು. ಈಗ ಇನ್ನೊಬ್ಬ ಈಗ ನೋಡು, ನಾಳೆ ನನ್ನ ಹುಟ್ಟಹಬ್ಬ ಐತಿ ಅಂತ ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ ನೀವು ಬರ್ಬೇಕು. ನನ್ನ ಹುಟ್ಟಹಬ್ಬ, ಜನ್ಮೋತ್ಸವ, ಬರ್ತ್ಡೇ ಅಂತ ಹೇಳಿ ಎಷ್ಟೋ ವೈಭವ ಮಾಡ್ತಾರೆ ಹೌದಲ್ಲ. ಆದರೆ ಅವನು ಇದು ಅಜ್ಞಾನಿಗಳೇ ಮಾಡ್ತಾರೆ. ಕೆಲವರು ಬಲ್ಲಂತ ಇವರು ಮಾಡ್ತಾರೆ ಅಂದ ಮೇಲೆ ಅಂದ್ರ ಅಂದ ಮೇಲೆ ಮತ್ತೀಗ ನಾನು ಹುಟ್ಟ ಅಂದ್ರೆ ಅವಾಗ ದೇಹದಲ್ಲಿ ಆತ್ಮಬುದ್ಧಿ ಇದೆ ಅನ್ನುತ್ತೀರಾ ಅಥವಾ ಇಲ್ಲೋ? ಆತ್ಮಬುದ್ಧಿ ಇದೆಯಾ? ಆತ್ಮನು ಸನೇಕ ಹೋಗಿಲ್ಲ ಅಂತ ಅರ್ಥ ಇನ್ನ. ಅಂತೇಳಿನ ದೇಹದಲ್ಲೇ ನಿಶ್ಚಯ ಆತ್ಮತ್ವ ಬುದ್ಧಿ ಇದೆ. ದೇಹದಲ್ಲಿ ನಿಶ್ಚಯವಾಗಿ ಆತ್ಮಬುದ್ಧಿ ಇದೆ, ನಾನು ಹುಟ್ಟಿದ್ದೇನೆ. ಆದ್ದರಿಂದ ಅಲ್ಲಿ ಅದು ಇರ್ತದ. ಅದಕ್ಕ ಅಂತೇಳಿನ ಇಲ್ಲಿ ದೇಹಮೇ ಅಪರೋಕ್ಷ ಆತ್ಮ ಬುದ್ಧಿ ಹೋವೆ ತಪ್. ದೇಹದಲ್ಲಿ ಅಪರೋಕ್ಷ ಆತ್ಮ ಬುದ್ಧಿ ಐತಿ ಇದೆ. ಆವಾಗ ಏನಾಗ್ತದ ಅಂದ್ರೆ ದೇಹಕ್ಕೆ ಧರ್ಮ, ಜಾತಿ, ಆಶ್ರಮ, ಅವಸ್ಥಾ ಪ್ರತೀತೋವೆ. ಆವಾಗ ದೇಹದಲ್ಲಿ ಆತ್ಮಬುದ್ಧಿ ಬಂತು, ಇದೇ ನಿಶ್ಚಿತ ಗಚ್ಚಿಯಾಗಿ ಇದೆ ಅಂದ್ರೆ ಆವಾಗ ಅವನಲ್ಲಿ ಜಾತಿ ಆಗಲಿ, ಗೃಹಸ್ಥ, ಸನ್ಯಾಸ ಅನ್ನುವ ಆಶ್ರಮಗಳ ಅಭಿಮಾನ ಇವೆಲ್ಲ ಬಂದ್ಬಿಡ್ತಾವ. ಹೇಗೆ ಸೋ ದೇಹ ಮೇ ಆತ್ಮಬುದ್ಧಿ ಬಿ ವಿದ್ವಾನ್ ಕೋ ಏನೇ. ಆ ದೇಹದಲ್ಲಿ ಆತ್ಮಬುದ್ಧಿ ವಿದ್ವಾನ್ಕಂದ್ರೆ ಜ್ಞಾನಿಗೆ ಇರೋದಿಲ್ಲ. ಕಿಂತು ಬ್ರಹ್ಮರೂಪ ಕರ್ಕೆ ಆತ್ಮ ಕಾ ಅಪರೋಕ್ಷ ಜ್ಞಾನ. ಮತ್ತು ಜ್ಞಾನಿಗೆ ಯಾವ ಜ್ಞಾನ ಇರ್ತದ ಅಂತ ಕೇಳಿದ್ರೆ ಬ್ರಹ್ಮರೂಪ ಕರ್ಕೆ, ಆ ಬ್ರಹ್ಮನೇ ನಾನಿದ್ದೇನೆ ಅಂತಕ್ಕಂಥ ಆತ್ಮನಾದ ನಾನು ಆ ಬ್ರಹ್ಮ ಸ್ವರೂಪನೇ ಇದ್ದೇನೆ ಅಂತ ಅಪರೋಕ್ಷ ಜ್ಞಾನ ಇದೆ. ಬ್ರಹ್ಮಾತ್ಮರ ಏಕತ್ವ ನಿಶ್ಚಯದ ಅಪರೋಕ್ಷ ಜ್ಞಾನವಿದೆ. ಯಾರಿಗೆ? ವಿದ್ವಾನ್ ಜ್ಞಾನಿ ಪುರುಷನಿಗೆ. ಯಾತಿ ಆವಾಗ ಏನಾಗ್ತದಂದ್ರ ಜಾತಿ, ಆಶ್ರಮ, ಅವಸ್ಥಾ ಕಿ ಭ್ರಾಂತಿ ಕೆ ಅಭಾವತೆ. ಆವಾಗ ಏನಾಗ್ತದ, ಜಾತಿ ಆಗಲಿ, ಆಶ್ರಮ, ಅವಸ್ಥಾ ಇವುಗಳ ಭ್ರಾಂತಿ ಅಭಾವತೆ ಅಂದ್ರ ಅವು ಎಲ್ಲ ಆಗಿಬಿಡ್ತಾವ. ಯಾಕಂದ್ರ ನಿಜಗುಂಡ್ರು ಕೂಡ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ಯಾರ ನೋಡಿ, ಅಜ್ಞಾನಿ ಅಲ್ಲವೇ ನೀನು ಜೀವನೇ ಏನಂತಾರೆ. ಯಾಕಂದ್ರೆ ಆತ್ಮಜ್ಞಾನ ಎಲ್ಲಿ ನಿನಗೆ? ಅಜ್ಞಾನಿ ಅಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿಬರೆ. ನಿನ್ ಯಾರು ಸುಜ್ಞಾನಿ ಅತ್ತಾರ ಏನಪ್ಪ, ನೀ ಅಜ್ಞಾನಿ ಇದ್ದೀಯಾ ಅಂತ ಹೇಳ್ತಾರೆ. ಏನ್ ಕಾರಣ ಅದಕ್ಕ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ, ಚೈತನ್ಯ ರೂಪನಾಗಿರ್ದು. ನೀ ಆಗದಿ ಆತ್ಮದೃಷ್ಟಿಯಿಂದ ವಿಚಾರ ಮಾಡಿ ನೋಡು. ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದು ನೀನೆಂಬೆ. ಚೈತನ್ಯ ಸ್ವರೂಪನೇ ಆತ್ಮ. ನೀನು ಆತ್ಮ ಸ್ವರೂಪನಾದ ನೀನು ಚೈತನ್ಯ ಸ್ವರೂಪನೇ ಇದ್ದೀಯಾ, ಆದರೂ ಜಡ ಪಂಚಭೂತ ದೇಹವಿದು ನೀನೆಂಬೆ. ಈ ಪಂಚಭೂತಾತ್ಮಕ ಭೌತಿಕ ದೇವೇ ನಾತ ತಿಳಿದುಕೊಂಡು ಕೊಡ್ತಿದ್ದೀಯಾ. ಅಲ್ಲದೆ ಮತ್ತೇನ್ ಮಾಡಿ, ಪಂಚಭೂತವಿದು ನೀನೆಂಬೆ ಪೂತ ನಿಜ ನಿರ್ಮಲ ತತ್ವಮಯನಾಗಿ. ಪೂತ ಅಂದ್ರೆ ಪರಿಶುದ್ಧವಾದ ಪವಿತ್ರವಾದ ಆತ್ಮನೇ ನೀನಿದ್ದು ಕೂಡ ಸೂತಕಾದಿ ವಿಧಿ ಬಿಡದಿರ್ಪಿ. ಆತ್ಮನೇ ಪವಿತ್ರವಾದ ಆತ್ಮ ನೀ ಇದ್ದುಕೊಂಡು ನಾನು ಸೂತಕ ಬಂತು ಅಂತ ಹೇಳಿಕೆ ಅಂತೀಯ. ಅಂದ ಮೇಲೆ ಅಜ್ಞಾನಿ ಅಲ್ಲವೇ ನೀನು? ಅಂದ್ರೆ ಹೇಳೋ ತಾತ್ಪರ್ಯನು, ಜ್ಞಾನಿಗೆ
ಈ ರೀತಿ ದೇಹದಲ್ಲಿ ಆತ್ಮಬುದ್ಧಿ ಇಲ್ಲ ಅಂದ್ರೆ ಮುಂದಿನ ಇವನು ಇರಂಗಿಲ್ಲ ಅಂತ ಈ ರೀತಿ ಹೇಗೆ ಹಾ अपूर्व ज्ञान है याते जाति आश्रम की भ्रांति का अभाव थे भी विद्वान को कर्म का अधिकार नहीं ಇವು ಎಲ್ಲ ಆಶ್ರಮ ಜಾತಿ ಮೊದಲಾದ ಇವುಗಳ ಅಭಿಮಾನ ಇಲ್ಲದ್ರಿಂದ ಅವ ಕರ್ಮಕ್ಕ ಅಧಿಕಾರಿ ಅಲ್ಲ ಉಪಾಸನಾ ಬಿ ಕರ್ಮಕ್ಕೆ ಅಧಿಕಾರಿ ಅಲ್ಲ ಅನ್ನೋದು ಹೇಳಿದರು ಇನ್ನು ಉಪಾಸನ ಮಾನಸಿಕ ಕ್ರಿಯೆ ಅದು ಮೈ ಉಪಾಸಕ ದೇವ ಉಪಾಸೆ ಯಾವ ಉದ್ದೇಶ ಹೋವೆ ಉಪಾಸನ ಯಾವಾಗ ಆಗುತ್ತದೆ ಅಂತ ಕೇಳಿದ್ರೆ ನಾನು ಉಪಾಸಕನಿದ್ದೇನೆ ಪರಮಾತ್ಮ ಉಪಾಸ್ಯ ಅಂದ್ರೆ ಪರಮಾತ್ಮನ ಉಪಾಸನ ಮಾಡ್ತೀನಿ ಉಪಾಸನ ಮಾಡ್ತೇನೆ ಅಂದ್ರೆ ಉಪಾಸನ ಮಾಡ್ತೇನೆ ಅಂದ್ರೆ ಏನು ಅಂದ್ರ ಉಪಾಸನ ಅಂದ್ರೆ ಧ್ಯಾನ ದೇವರ ಧ್ಯಾನ ಮಾಡ್ತಾರೆ ಎಲ್ಲೋ ಅದು ಉಪಾಸನ ಆತಾರ ಅದಕ್ಕೆ ಉಪಾಸನ ಮತ್ ನೀ ಅಲ್ಲಿ ಎಲ್ಲ ಬಿಟ್ಟು ಉಪವಾಸ ಇರೋದಕ್ಕೆ ಉಪವಾಸ ಇರೋದಕ್ಕೂ ಉಪವಾಸ ಏನಂತಾರಲ್ಲ ಅವರು ಅದಕ್ಕೆ ಅದು ಉಪಾಸನ ಅಂದ್ರೆ ಊಟ ಮಾಡೋದು ಬಿಟ್ಟು ಉಪವಾಸ ಇರೋದು ಅಲ್ಲ ಮಾನಸಿಕ ಕ್ರಿಯಾ ದೇವರ ಧ್ಯಾನ ಮಾಡುವುದಕ್ಕೆ ಉಪಾಸನ ಅನ್ನುತ್ತಾರೆ ಆದ್ದರಿಂದ ಉಪಾಸನಾ भी मैं ಉಪಾಸಕ हूँ ದೇವ ಉಪಾಸೆ ಯಾ ಬುದ್ಧಿ से होवे ಉಪಾಸನಾ ಆ ಧ್ಯಾನಾದಿಗಳು ಯಾವಾಗ ಸಂಭವಿಸ್ತಾವೆ ಅಂತ ಕೇಳಿದರೆ ಪರಮಾತ್ಮ ಉಪಾಸ್ಯನಿದ್ದಾನೆ ನಾನು ಇದ್ದೇನೆ ಅಂಥೇಳಿ ಈ ಬುದ್ಧಿ ಯಾವಾಗ ಇರ್ತದ ಆವಾಗ ಅವನು ಆ ಉಪಾಸನಾ ರೂಪ ಮಾಡ್ತಾನೆ ಸೋ ವಿದ್ವಾನ್ಕು ಉಪಾಸಕ ಭಾವ ಪ್ರತೀತ ಹೋವೇನೆ ಆದರೆ ಜ್ಞಾನಿ ಏನತಿ ಆತ್ಮದ ದೃಢಾಪರೋಕ್ಷ ಜ್ಞಾನವಾಗಿರುವುದರಿಂದ ಉಪಾಸಕ ಭಾವ ಆ ಜ್ಞಾನಿಗೆ ಇರುವುದಿಲ್ಲ ಪ್ರತೀತಿ ಆಗುವುದಿಲ್ಲ देहादिक संघात तो मेरा और देव का स्वप्न की न्याय कल्पित है नोड़ देहादिक संघात एनदಲ್ಲ तो मेरा और देव का स्वप्न की न्याय कल्पित है और चेतन एक है ये विद्वान का निश्चय नोड़ ಜ್ಞಾನಿ ಏನ್ ತಿಳ್ಕೊಂಡಿರ್ತಾನೆ ಅಂತಂದ್ರ ಈಗ ಒಂದು ಗಣಪತಿಯನ್ನು ಬೇಡ ಶಂಕರನ್ನು ಬೇಡ ಹನುಮಂತ ಮಾರುತಿ ಯಾವುದೋ ಒಂದು ದೇವರ ತೋರಿ ಆಕಾರದವೆಲ್ಲದಕ್ಕೆ ಈ ಗಣಪತಿ ತಗೊಂಡಿ ಗಣಪತಿ ಸೊಂಡಿ ಹೌದಲ್ಲ ಸೊಂಡೆ ಅದ ಇಲ್ಲ ಅವನಿಗೆ ಅಂದರೆ ಈ ದೇಹಗಳದಾವೋ ಎಲ್ಲೋ ಈಗ ದೇವರ ಗುಡಿಯಲ್ಲಿದ್ದ ದೇವರಿಗೆ ದೇಹಗಳದಾವೋ ಎಲ್ಲೋ ದೇವರ ಗುಡಿಯಲ್ಲಿ ಏನು ದೇವ್ರದಾವು ಅದು ಯಾವುದೇ ದೇವರ ಇರಲಿ ಅದಕ್ಕೆ ದೇಹ ಅದಾನೋ ಎಲ್ಲೋ ಇದೆ ಜ್ಞಾನಿ ಏನ್ ತಿಳಿತಾನೆ ಅದನ್ನ ಹೇಳ್ತತಿ ಅಂದ್ರ ದೇಹಾದಿಕ ಸಂಗಾತ್ ಮೇರಾ ಅವ್ರ ದೇವ್ ಕಾ ಸ್ವಪ್ನ ಕಿ ನ್ಯಾಯ ಕಲ್ಪಿತೆ ಈ ನನ್ನ ದೇಹ ಆಗಲಿ ಆ ದೇವರು ಏನು ಕಾಣಕತ್ತದಲ್ಲ ಅದು ಆ ದೇವರಿಗೆ ದೇಹ ಐತಿಲ್ಲೋ ದೇವತಾ ಶರೀರ ಐತೆ ಇಲ್ಲೋ ಆ ದೇವರ ದೇಹ ನನ್ನ ದೇಹ ಇವೆರಡು ಸ್ವಪ್ನಕ್ಕೆ ನ್ಯಾಯ ಕಲ್ಪಿತ ಸ್ವಪ್ನದ ಪದಾರ್ಥಗಳು ಹೆಂಗ ಮಿಥ್ಯಾನೋ ಕಲ್ಪಿತವೋ ಅದರಂತೆ ದೇವರ ದೇಹ ಆಗಲಿ ನನ್ನ ದೇಹ ಆಗಲಿ ಎರಡು ಕಲ್ಪಿತವೇ ಇವೆ ಕಲ್ಪಿತ ಚೇತನ ಏಕ ಅಂದ್ರ ಆ ದೇವರಲ್ಲಿದ್ದ ಆತ್ಮಚೇತನ ಈ ನನ್ನಲ್ಲಿದ್ದ ಆತ್ಮಚೇತನ ಒಂದೇ ಅದೇ ಒಂದೇ ಅದೇ ವಿದ್ವಾನ್ಕು ನಿಶ್ಚಯ ಇದು ನಿಶ್ಚಯ ಜ್ಞಾನ ವಿದ್ವಾನ್ ಅಂದ್ರೆ ಜ್ಞಾನಿಗೆ ಹೀಗಿರ್ತದ ಜ್ಞಾನಿಗೆ ಈ ರೀತಿ ಇರ್ತದ ದೇವರ ದೇಹ ನನ್ನ ದೇಹ
ಎರಡೂ ಸ್ವಪ್ನದಂತೆ ಕಲ್ಪಿತವಾಗಿರುತ್ತವೆ. ಇವು ಮಿಥ್ಯಾ, ಸುಳ್ಳ. ಆತ್ಮ ಚೈತನ್ಯ ಆ ದೇವ್ರದ್ದಾಗ್ಲಿ ನನ್ನದ ಆತ್ಮ ಆಗ್ಲಿ ಎರಡು ಒಂದೇ ಇರುತ್ತವೆ ಅನ್ನುವ ನಿಶ್ಚಯ ಇರ್ತದ. ಹಾ, ಮತ್ತೀಗ ಒಬ್ಬೊಬ್ಬ ದೇವ್ರಿಗೆ ಬೇಡ್ಕೋತಾನಲ್ಲ, ಅದಕ್ಕೆ ಹಂಗ ಕೇಳಿದ್ರಂದ್ರ ಏನ್ ಮಾಡ್ತೀವಿ? ಇಲ್ಲಾರ ಹೇಳಿದ್ರು ಅವರು. ಆತ್ಮಜ್ಞಾನ ಇದ್ದವನು ಬೇಡ್ಕೋತಾನೆ. ಹಾ, ಏನು? ಎಲ್ಲಿ ಅವನು ಬೇಡ್ಕೋತಾನೆ. ಅಜ್ಞಾನಿನೂ ಬೇಡ್ಕೋತಾನೆ, ಜ್ಞಾನಿನೂ ಬೇಡ್ಕೋತಾನೆ ದೇವರಿಗೆ. ಆದ್ರ ಅದು ಬೇಡಿಕೊಳ್ಳುವ ರೀತಿ ಬೇರೆ ಬೇರೆ ಇದಾವ. ಅಲ್ಲಿ ಅಜ್ಞಾನಿ ಏನಂತ ಬೇಡ್ಕೋತಾನೆ? ಹೇ ಪರಮಾತ್ಮ, ನನಗ ಧನ ಸಂಪತ್ತು ಕೊಡು, ನನಗ ವೋಟಿಂಗ್ ನಿಂದ್ರಾವದೇನೆ, ನಾನು ಕೆಲಸ ಮಾಡಿಕೊಡು, ಹಿಂಗೆ ಏನೇನೋ ಅವ ಬೇಡ್ಕೋತಿರ್ತಾನ. ಮಕ್ಕಳಿಲ್ಲ, ಮಕ್ಕಳ ಕೊಡು. ಹಿಂಗೆ ಏನು ಅವ ಬೇಡ್ಕೋತಿರ್ತಾನೆ. ಹೌದಾ? ಆದ್ರ ಜ್ಞಾನಿ ಅವನು ಬೇಡ್ಕೋತಾನೆ. ಅವನು ಹೇಗೆ ಬೇಡ್ಕೋತಾನ ಶಾಸ್ತ್ರದಲ್ಲೇ ಬಂದಿದೆ ಇದು. ಜ್ಞಾನಿನೂ ದೇವರಿಗೆ ಬೇಡಿಕೊಳ್ಳುತ್ತಾನೆ ಅಂತಂದ್ರ ಇಲ್ಲಿ ಹೇಳಿದ ಸಂದರ್ಭವೇ ಅದು. ಇಲ್ಲಿ ಏನು ಹೇಳಿದಿಟ್ಟಿರ್ತಾನ? ದೇವರಲ್ಲಿ ದೇಹ, ಆ ಮೂರ್ತಿ ಅದಲ್ಲ, ದೇವರ ಗುಡಿಯಲ್ಲಿದ್ದ ಮೂರ್ತಿ, ಆ ಮೂರ್ತಿ ಅಂದ್ರೆ ಅದರ ದೇಹ, ಈ ನನ್ನ ದೇಹ, ಇವು ಎರಡು ಸ್ವಪ್ನ ಪದಾರ್ಥದಂತೆ ಕಲ್ಪಿತದಾವು, ಸುಳ್ಳದಾವು, ಮಿಥ್ಯಾ ಅದಾವು. ಆತ್ಮ ಚೈತನ್ಯ ಇಬ್ಬರದು ಒಂದಾದ ಅಂಥೇಳಿ ಏನು ತಿಳಿದಾನಲ್ಲ, ಅದ ಮಾತ ಅಲ್ಲಿ ಹೇಳ್ತಾನೆ. ಅವ ಏನಂತ ಹೇಳ್ತಾನೆ? ತ್ವಮೇವ ಅಹಮಸ್ಮಿ ಭಗವೋ ದೇವತೆ. ಹೇ ದೇವತೆ, ತ್ವಮೇವ ಅಂದ ನೀ ಏನದಿಯಲ್ಲ, ಅಹಮಸ್ಮಿ ನೀ ಏನಿದ್ದೀಯಲ್ಲ, ನೀನೇ ನಾನು. ಅಹಂ ವೈ ತ್ವಮಸಿ, ನಾನು ಅಂದ್ರನ ನೀನು, ನೀ ಅಂದರೆ ನಾನು, ನಾ ಅಂದರೆ ನೀನು, ನಮ್ಮಿಬ್ಬರಲ್ಲಿ ಭೇದವಿಲ್ಲ ಅಂತ ಬೇಡ್ಕೋತಾನೆ. ತಿಳಿತಾ? ಸಂಸ್ಕೃತದೊಳಗದ ಹೀಗೆ. ತ್ವಮೇವ ಅಹಮಸ್ಮಿ, ತ್ವಮೇವ ಅಹಮಸ್ಮಿ ಭಗವೋ ದೇವತೆ. ಹೇ ಭಗವಂತ, ಹೇ ದೇವರ, ತ್ವಮೇವ ಅಹಮಸ್ಮಿ, ತ್ವಮೇವ ಅಹಮಸ್ಮಿ ಭಗವೋ ದೇವತೆ. ಆಯ್ತಾ? ತ್ವಮೇವ ಅಹಮಸ್ಮಿ ಭಗವೋ ದೇವತೆ, ಅಹಂ ವೈ, ನೀನೇ ನಾನು ಅಂತ ಹೇಳ್ದ. ಈಗ ಅಹಂ ವೈ ತ್ವಮಸಿ, ನಾನೇನಿದ್ದೇನಲ್ಲ, ನಾನೇ ಅಂದ್ರೆ ನೀನು. ಅಹಂ ವೈ ತ್ವಮಸಿ ಅಂದ್ರ ನಾನು ನಾನೇ ನೀನಿದ್ದೀಯಾ. ತ್ವಮೇವ ಅಹಮಸ್ಮಿ ಭಗವೋ ದೇವತೆ, ಅಹಂ ವೈ ತ್ವಮಸಿ. ಅಹಂ ವೈ ಅಂದ್ರೆ ನಾನು, ಅಂದರೆ ತ್ವಮಸಿ ಅಂದ್ರೆ ನೀನೇ ಇರುವಿ. ನೀನೇ ನಾನು, ನಾನೇ ನೀನು. ನಮ್ಮಿಬ್ಬರಲ್ಲಿ ದೇಹಗಳ ಭೇದವಿದೆ ಹೊರತು ಆತ್ಮರೂಪದಿಂದ ಭೇದ ಇಲ್ಲ ಅಂತ ಬೇಡ್ಕೋತಾನೆ ಅಂದ್ರೆ ಅಭೇದ ರೂಪ ನಮಸ್ಕಾರ ಅಂತಿರುತ್ತೆ. चेतन एक है, एक विद्वान का निश्चय अंदर आ विद्वान अंदर ज्ञानीय निश्चय ಈ ರೀತಿ ಇರುತ್ತದೆ. ಯಾತೆ ಜ್ಞಾನ का उपासना से विरोध है. ಆದ್ದರಿಂದ ಜ್ಞಾನಕ್ಕೂ ಉಪಾಸನೆಗೂ ವಿರೋಧವಿದೆ.
ಯಾಕ ಉಪಾಸ್ಯ ಉಪಾಸಕ ಭಾವ ಅದ, ಆ ಕರ್ಮಿಯಲ್ಲಿ ಕರ್ತೃತ್ವ ಭಾವ ಅದ. ಈ ರೀತಿ. ಆದ್ರೆ ಇಲ್ಲಿ ಜ್ಞಾನಿಯಲ್ಲಿ ಇವು ಎರಡೂ ಇಲ್ಲ. ಉಪಾಸಕ ಉಪಾಸ್ಯ ಭಾವನೂ ಇಲ್ಲ, ಕರ್ತೃತ್ವ ಬುದ್ಧಿನೂ ಇಲ್ಲ. ಆದ್ದರಿಂದ ದೇಹ ದೃಷ್ಟಿಯಿಂದ ನೀನು ಬೇರೆ, ನಾನು ಬೇರೆ. ಆದರೆ ಆತ್ಮದೃಷ್ಟಿಯಿಂದ ಒಬ್ಬನೇ. ಅದಕ್ಕೆ ಪಂಡಿತ ಸಮದರ್ಶನ ಅನ್ನುವಲ್ಲಿ ಏನದು, ಎಲ್ಲದರಲ್ಲಿ ತನ್ನ ಆತ್ಮನನ್ನೇ ಕಾಣುತ್ತಾನೆ ಅಂತ ಅರ್ಥ. ಅದಕ್ಕೆ ಎಲ್ಲದರಲ್ಲಿ ತನ್ನ ಆತ್ಮನನ್ನೇ ಕಾಣುತ್ತಾನೆ. ಹಾ, ಈ ರೀತಿ ಇರ್ತದೆ. पक्षी के गमन का दृष्टांत बने नहीं. अव ಸಮಸಮುಚ್ಚಯವಾದಿ ಭರ್ತೃ ಪ್ರಪಂಚ ಅಂತ ಹೇಳಿ ಹಿಂದೆ ಬಂದಿತ್ತು. ಅವ ಜ್ಞಾನ ಕರ್ಮ ಸಮುಚ್ಚಯ, ಜ್ಞಾನಿನೂ ಕೂಡ ಕರ್ಮ ಮಾಡಬೇಕು, ಉಪಾಸನ ಮಾಡ್ಬೇಕಂತ ಹೇಳಿದ್ದ. ಅದಕ್ಕೆ ನೀವು ಒಂದು ಉದಾಹರಣೆ ಕೊಟ್ಟಿದ್ದ ಅವ್ರ ಕರ್ಮಶಾಸ್ತ್ರದಲ್ಲಿ. ಇದೆ ಅದು, ಉಪಾಭ್ಯಾಮೇವ ಕರ್ಮಭ್ಯಾಂ ಉಪಾಭ್ಯಾಮೇವ ಪಕ್ಷಭ್ಯಾಂ ಯಥಾಖೇ ಪಕ್ಷಿಣೋ ಗತಿ. ಅಂದ್ರ ಉಭಾಭ್ಯಾಮೇವ ಪಕ್ಷಭ್ಯಾಮ್ ಅಂದ್ರೆ ಎರಡು ಪಂಕಗಳಿಂದ, ಯಥಾ ಪಕ್ಷಿ, ಖೇ ಖೇ ಅಂದ್ರ ಆಕಾಶದಲ್ಲಿ ಗಮನ ಮಾಡುತ್ತದೆ ಪಕ್ಷಿ. ಎರಡು ಪಂಕಗಳಿಂದ ಅದು ಮೇಲೆ ಹೋಗುತ್ತದೆ. ಹೀಗೆ ಒಂದು ಜ್ಞಾನ, ಒಂದು ಕರ್ಮ, ಒಂದು ಜ್ಞಾನ ಎರಡು ಇದ್ದಾಗ ಮೋಕ್ಷಕ್ಕೆ ಹೋಗಲಿಕ್ಕೆ ಬರುತ್ತದೆ. ಆ ಪಕ್ಷಿ ಎರಡು ಪಂಖಗಳ ಸಹಾಯದಿಂದಲೇ ಮೋಕ್ಷ ಆಕಾಶಕ್ಕೆ ಹೋಗುತ್ತದೆ. ಆಗ ಇಲ್ಲಿ ನಾವು ಕೂಡ ಒಂದು ಕರ್ಮ, ಒಂದು ಜ್ಞಾನ. ಕರ್ಮ ಅಂದ್ರೆ ಉಪಾಸನಾ ಕರ್ಮ ಎರಡು ಕೂಡ ಕರ್ಮ. ನಾವು ಉಪಾಸನಾ ಸಹಿತ ಕರ್ಮ ಒಂದು ಪಂಕ, ಜ್ಞಾನ ಒಂದು ಪಂಕ, ಎರಡೂ ಕೂಡಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುತ್ತದೆ. ಅದಕ್ಕ ಜ್ಞಾನ ಆದ್ರೂ ಕೂಡ ಕರ್ಮ ಉಪಾಸನೆಗಳನ್ನು ಬಿಡ್ಲಿಕ್ಕೆ ಬರೋದಿಲ್ಲ ಅಂತ ಅವ ಹೇಳಿದ್ದ. ಅದಕ್ಕಾಗಿ ಇಲ್ಲಿ ಏನ್ ಹೇಳಿದ್ರು, ಪಕ್ಷಿಗೆ ಗಮನಕ ದೃಷ್ಟಾಂತ ಬನೇನೈ ಅಂದ್ರು. ಅಲ್ಲಿ ಪಕ್ಷಿಯ ದೃಷ್ಟಾಂತ ಕೊಟ್ಟಿದ್ದಲ್ಲ, ಅದು ಸಂಭವಿಸಂಗಿಲ್ಲ, ವಿಷಮತ ಅದ ನಿನ್ನ ದೃಷ್ಟಾಂತ. ಯಾಕಂತ ಕೇಳಿದ್ರೆ ಕಾ ಐತೆ ಪಕ್ಷಿ ತೋ ದೋ ಪಕ್ಷ ಅಂದ್ರೇನು, ಎರಡು ಪಂಕಗಳು. ಪಕ್ಷ ಅಂದ್ರೆ ಪಂಕ. ಇಲ್ಲಿಕಂದ್ರೆ ಕಾಂಗ್ರೆಸ್ ಬಿಜೆಪಿ ತಿಂಗೇನು ಪಕ್ಷ ಅಲ್ಲವು. दो पक्ष, पक्षी के दो पक्ष एक काल में रहे. ಅವು ಎರಡು ಹಿಂಗ ಏಕಕಾಲದಲ್ಲಿ ಅವು ತಮ್ಮ ಕೆಲಸ ಮಾಡ್ತಾವ. ತಿನ್ಕ ಪರಸ್ಪರ ವಿರೋಧನೆ. ಆ ಪಕ್ಷಿದು ಎರಡು ಪಂಕವನ್ನು ಏಕಕಾಲದಲ್ಲಿ ಏನ ಅದು ಬಡಿತದ, ಅಲ್ಲಿ ವಿರೋಧ ಇಲ್ಲ. ಜ್ಞಾನಕಾತೋ ಕರ್ಮ ಉಪಾಸನಾ ಸೇ ವಿರೋಧ ಇದೆ. ಇಲ್ಲಿ ಜ್ಞಾನಕ್ಕೂ ಕರ್ಮ ಉಪಾಸನೆಗೂ ಏಕಕಾಲದಲ್ಲಿ ಮಾಡಲಿಕ್ಕೆ ಹೋದರೆ ವಿರೋಧ ಬರುತ್ತದೆ. ಅಲ್ಲಿ ಅವಕ್ಕೂ ವಿರೋಧ ಇಲ್ಲ. ಹೇಳ್ತಾ, ಅಲ್ಲಿ ಎರಡು ಪಂಕಗಳು ಏಕಕಾಲದಲ್ಲಿ ಬಡಿತಾವು, ಅಲ್ಲಿ ವಿರೋಧ ಇಲ್ಲ. ಇಲ್ಲಿ ಜ್ಞಾನ ಕರ್ಮ ಎರಡು ಏಕಕಾಲದಲ್ಲಿ ಮಾಡಲಿಕ್ಕೆ ಹೋದರೆ ವಿರೋಧ ಬರುತ್ತದೆ. ವಿರೋಧ ಏಕ ಕಾಲ ಮೇ ಬನೆ ನೈ. ಒಂದೇ ಸಮಯದಲ್ಲಿ ಎರಡು ಜ್ಞಾನ ಕರ್ಮ ಸಂಭವಿಸುವುದಿಲ್ಲ. ಯಾಕಂತ ಕೇಳಿದರೆ ಅದು ಬಿಡು. ಅದು ಯಾಕೆ 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 ಅಲ್ಲ, ನೀ ಕ್ರಮ ಸಮಸ್ಯೆ ಯಾಕೆ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಅಂತಂದ್ರೆ ಅಲ್ಲ, ನೀ ಕ್ರಮ ಸಮಸ್ಯೆ ಒಪ್ತೇನೆ ಅಂದ್ರೆ ಅರ್ಥ ಆತ. ಇಲ್ಲಿ ಎರಡು ಏಕಕಾಲದಲ್ಲಿ ಸಂಭವಿಸೋದಿಲ್ಲ, ಸಮಸ್ಯೆ ಸಂಭವಿಸೋದಿಲ್ಲ.
ಹಾ ಪುಟಾಣಿ 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 ಗೊತ್ತದಲ್ಲ, ಪುಟಾಣಿ ಕಡ್ಲಿ ಇದ್ರ ಇದು ಮಾಡ್ತಾರಲ್ಲ ಹುರಿದು, ಆ ಪುಟಾಣಿ ಬಾಯಿ ತುಂಬ ಮೆಲ್ದು ತುಂಬ್ಯಾನ, ಪುಂಗಿಕಾಯಿ ಊದು ಅಂದ್ರ ಊದ್ಲಾಗ ಬರುದ್ರ. ಹಾ, ಆ ರೀತಿ ಎರಡು ಕಾಲದಲ್ಲಿ ನಡೆಯಂಗಿಲ್ಲ ಅದು, ತಿಳಿತಾ? ಹಾ, ಬೇಡ ಪುಟಾಣಿ ತಿಂದು ಗೊತ್ತಿಲ್ಲ ಅಂದ್ರ ಏನಂತಾರಲ್ಲ ಗುಟ್ಕಾ ತಿಂದಾನ ತಿಳಿ. ಗುಟ್ಕಾ ಗುಟ್ಕಾ ಬಾಯಿ ತುಂಬ ತುಂಬಿರ್ತಾನ, ಹಾ ಹೊಂಗಿಕಾಯಿ ಊದಂದ್ರ ಬರುದಿಲ್ಲ. ಆ ರೀತಿ ಅದ. ಅದಕ್ಕೆ ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಜ್ಞಾನ ಕರ್ಮ ಏಕಕಾಲದಲ್ಲಿ ಯಾಕೆ ನಡಿಲಾಕ್ ಬರೋದಿಲ್ಲ ಅಂದ್ರ ಎರಡಕ್ಕೂ ವಿರೋಧ ಅದ. ಹೇಗೆ ವಿರೋಧ ಅದ? ಕರ್ಮ ಮಾಡಬೇಕಾದ್ರೆ ಭೇದ ಬುದ್ಧಿಯಿಂದ ನಡೀತದ. ಕರ್ಮ ಭೇದ ಬುದ್ಧಿಯಿಂದ ನಡೀತದ. ಹೇ ಪರಮಾತ್ಮ ನೀ ದೊಡ್ಡವ, ನಾ ಸಣ್ಣವ. ಮತ್ತ ಅಂದ್ರ ಈ ರೀತಿ ಆ ಭೇದ ಬುದ್ಧಿ ಅದನೇ ಇಲ್ಲ. ನೀವು ಕರ್ಮ ಮಾಡ್ಬೇಕಾದ್ರ ಯಾರಿಗೆ ಮಾಡ್ತಿ? ಹೂ ಯಾರಿಗಿರೇ ಏರಿಸ್ತಿ? ಹಾ, ಹೌದಾ ಎಲ್ಲೋ? ಆದ್ದರಿಂದ ಅಲ್ಲಿ ಪೂಜಾ ಮಾಡಿ ಅಲ್ಲಿ ಆ ದೇವ್ರಿಗೆ ಅವ ಹೂ ಏರಿಸ್ಬೇಕಾದ್ರೆ ಅದಕ್ಕೆ ಗಂಧ ಅಕ್ಷತ ಕುಂಕುಮ ಇವು ಹಚ್ಚಬೇಕಾದ್ರೆ ನೀನು ಅಂಥೇಳಿ ನಾನು ಭೇದ ಬುದ್ಧಿ ಅದನೇ ಇಲ್ಲ. ನಾನು ನಿನ್ನ ಪೂಜಾ ಮಾಡುತ್ತೇನೆ, ನಮಸ್ಕಾರಂ ಕರೋಮಿ ನೈವೇದ್ಯಂ. ಮತ್ ಇವೆಲ್ಲ ಇವು ಭೇದ ಬುದ್ಧಿ ನಡೀತಾವೆ ನಗುದ. ಆದ್ರ ಈ ರೀತಿ ಕರ್ಮ ನಡೀತದ ಭೇದ ಬುದ್ಧಿಯಿಂದ. ಜ್ಞಾನ ನೀನೇ ನಾನು, ನೀನೇ ನಾನು. ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ, ನೀನೇ ನಾನು ಅನ್ನೋದು ಇದು ಅಭೇದ ಬುದ್ಧಿಯಿಂದ ಜ್ಞಾನ ನಡೀತದ. ಮತ್ತ ನಿನಗೆ ನೈವೇದ್ಯಂ ಘಂಟಾನಾದಂ ಕರೋಮಿ ಅಂತ ಹೇಳಿ ಅಲ್ಲ. ಮತ್ ಇವೆಲ್ಲ ಇಲ್ಲಿ ಭೇದ ಬುದ್ಧಿಯಿಂದ ಕರ್ಮ ನಡೀತದ, ಅಭೇದ ಬುದ್ಧಿಯಿಂದ ಜ್ಞಾನ ನಡೀತದ ಅಂದಮೇಲೆ ಎರಡೂ ಏಕಕಾಲದಲ್ಲಿ ಹೇಗೆ ಸಂಭವಿಸ್ತದ? ಗೊತ್ತಾಯ್ತಾ ಇಲ್ಲೋ? ಈ ರೀತಿ. ಈಗ 387ನೇ ಅಂಕದಿಂದ ಜ್ಞಾನ ಮೇ ಕರ್ಮ ಉಪಾಸನಾ ಕಿ ಅಪೇಕ್ಷಾನೇ. ಅವ ಹೇಳಿದ್ದ ನಿಮ್ಮ ಜ್ಞಾನ ಇರಬೇಕಾದ್ರೆ ಕರ್ಮ ಉಪಾಸನೆ ಬೇಕು. ಅದಕ್ಕೆ ಒಂದು ದೃಷ್ಟಾಂತನೂ ಕೊಟ್ಟಿದ್ದ. ಗಿಡ, ಒಂದು ಮರ ಅದು ಬೆಳಿಬೇಕಾದ್ರೆ, ಅದು ಮುಂದೆ ಫಲ ಕೊಡಬೇಕಾದ್ರೆ ಅದಕ್ಕೆ ನೀರು ಬೇಕು. ಆ ಮರದ ಜೀವನಕ್ಕೂ ಅದು ಬೆಳೆಯಲಿಕ್ಕೂ ಮತ್ತು ಫಲ ಕೊಡಲಿಕ್ಕೂ ಆ ನೀರು ಬೇಕು. ನೀರಿಲ್ಲ ಅಂದ್ರೆ ಅದು ಒಣಗಿ ಹೋಗುತ್ತದೆ, ತಾನು ಒಣಗಿ ಹೋಗುತ್ತದೆ, ಫಲನೂ ಕೊಡುವುದಿಲ್ಲ. ಆಗ ಕರ್ಮ ಉಪಾಸನೆಗಳು, ನಿಮ್ಮ ಜ್ಞಾನ ಆಗಬೇಕೇ ಕರ್ಮ ಉಪಾಸನೆಗಳು ಬೇಕು. ಮತ್ತು ಅದು ಮುಂದೆ ಫಲ ಅಂದ್ರೆ ಮೋಕ್ಷವನ್ನು ಕೊಡ್ಲಿಕ್ಕೂ ಕಾರಣ ಆಕತಿ. ನೀವು ಕರ್ಮ ಉಪಾಸನೆ ಬಿಟ್ರೆ ಅಂದ್ರೆ ನಿಮ್ಮ ಜ್ಞಾನ ಗಿಡದತಿ ಒಣಗಿ ಹೋಗ್ತದೆ ಅಂತ ಹೇಳಿದ್ದವ. ಅದಕ್ಕೆ ಹೀಗೆ ಹೇಳ್ತಾರೆ, ಸೇತುಕೆ ಜ್ಞಾನ ಕಾ ದೃಷ್ಟಾಂತ ಬಿ ಬನೇನೆ. ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ದ. ಏನ್ ಕೊಟ್ಟಿದ್ದ ನೆನಪಿದೆಯಾ? ಸೇತು ಬಂದ್ ಮಾಡ್ಯಾರ. ಮತ್ ಸೇತು ಬಂದ್ ಮಾಡಿದ್ರೆ ಏನಾಯ್ತು? ಅದಕ್ಕ ನಿನ್ನ ಮಾತು ಅರ್ಧ ಇರ್ತೈತೆ, ನಿನ್ನ ಮಾತು ಪೂರ್ಣ ಇರುವುದೇ ಇಲ್ಲ. ಅದು ಅದು ಹಿಂಗೆ ಮೊದಲು ನಾ ಅರ್ಧ ಅಂದಾಗ ಹೇಳ್ತೀನಿ ಹಿಂದಿಗಡೆ. ಅಲ್ಲ, ನೀ ಮೊದಲು ಮಾತಾಡೋ ಯಾವಾಗಲೂ ಅರ್ಧನೇ ಇರ್ತದ ಅದು. ಅಂದರೆ ಸೇತು ಕೆ ಜ್ಞಾನ ಕಾ ದೃಷ್ಟಾಂತ ಬಿ ಬನೇನೆ ಕಾಯತೆ
सेतु का दर्शन दुष्ट फल का हेतु नहीं किंतु अदुष्ट फल का हेतु है. ಸೇತು ಕಾ ದರ್ಶನ ಅನ್ನುವಲ್ಲಿ 425ನೇ ಟಿಪ್ಪಣಿ ಅದ. 420. रामचंद्र ने रामेश्वर से लेके लंका के प्रति समुद्र का पांज बांधा है ताका दर्शन अंದ್ರ ಫೂಲ್. ರಾಮೇಶ್ವರದಿಂದ ಲಂಕಾ ತನಕ ಏನು ಒಂದು ಬ್ರಿಡ್ಜ್ ಫೂಲ್ ಕಟ್ಟಿದ್ದ. ಕಲ್ಲು ಹಾಕಿ ಒಂದು ಫೂಲ್ ಮಾಡಿದ್ದ. ಆ राम सेतु ಋಷಿಕೇಶದಾಗ ರಾಮ್ ಕಾ ಝೂಲಾ ಲಕ್ಷ್ಮಣ ಕಾ ಝೂಲಾ ಅಂತದಾವ. ಝೂಲಾ ಅಂದ್ರೆ ಅವು ಹಿಂಗ್ ಎಳಿಗಾಡ್ತಾವ ಅಲ್ಲಿ ದಾಟುವಾಗ ಹೊಳಿ ದಾಟುವಾಗ. ಅಂದ್ರ ಅಲ್ಲಿ ಪೂಲ್. ಆ ರಾಮೇಶ್ವರಕ್ಕೆ ಹೋಗಿ ರಾಮನು ಏನು ಕಟ್ಟಿದಂತ ಆ ಸೇತುವೆ ಅಂದ್ರ ಪೂಲ್ ಏನೈತೆಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಅದರ ದರ್ಶನ ಮಾಡಿದ್ರೆ ನಮಗ ಪುಣ್ಯ ಬರ್ತದ ಅಂತೇಳಿ ಒಂದು ನಂಬಿಕೆ. ಆದರೆ ಅಲ್ಲಿ ಒಂದು ಇದು ಹೇಳಿದ್ದವ. ಏನ್ ಹೇಳಿದ್ದ? ಬರೇ ಆ ಸೇತುವಿನನ್ನ ನಾವು ನೇತ್ರದಿಂದ ದರ್ಶನ ಮಾಡಿದ್ರೆ ಪುಣ್ಯ ಬರೋದಿಲ್ಲ. ಅಲ್ಲಿ ಹೋಗಿ ಅದಕ್ಕ ಶ್ರದ್ಧಾ ಭಕ್ತಿಯಿಂದ ಅದು ಶ್ರದ್ಧಾ ಭಕ್ತಿಯಿಂದ ರಾಮಚಂದ್ರನು ಆ ಸಾಕ್ಷಾತ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಕಟ್ಟಿದಂತ ಈ ಊರು ಇದು ಪೂಜನೀಯ ಅದ. ಅದರ ದರ್ಶನ ಮಾಡ್ಕೊಂಡ್ರೆ ನಮಗೆ ಪುಣ್ಯ ಬರುತ್ತದೆ ಅಂಥೇಳಿ ಹಿಂಗ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೂಡ್ಕೊಂಡು ಅದರ ದರ್ಶನ ಮಾಡಿದರೆ ಅದು ಫಲ ಕೊಡ್ತದ, ಪುಣ್ಯ ಬರ್ತದ. ಬರೇ ನೋಡಿ ಆದ್ರೆ ಬರೋದಿಲ್ಲ. ಅದಕ್ಕೆ ಶ್ರದ್ಧಾ ಭಕ್ತಿನೂ ಅಲ್ಲಿ ಅಪೇಕ್ಷೆ ಅದ ಅಂತ. ಹಂಗ ನಿಮ್ಮ ಜ್ಞಾನಕ್ಕೂ ನಮ್ಮ ಕರ್ಮ ಉಪಾಸನೆಗಳು ಬೇಕು ಹಿಂಗೆ ಹೇಳಿದ್ದ. ಅದಕ್ಕೆ ಹೇಳ್ತಾರೆ सेतु के ज्ञान का दृष्टांत भी बने नहीं कहा थे. सेतु का दर्शन दुष्ट फल का हेतु नहीं किंतु अदुष्ट फल का हेतु है. ಹಿಂಗಂದ್ರೆ ಏನ್ ಗೊತ್ತಾ? ದುಷ್ಟ ಫಲ ಅದೃಷ್ಟ ಫಲ ಅಂದ್ರೇನ್ ಅದ ಇಲ್ಲಿ ಹೇಳ್ತಾರ ಅವರು. प्रत्यक्ष जो फल प्रतीत होवे सो दुष्ट फल कहिए. प्रत्यक्ष जो फल प्रतीत होवे सो दुष्ट फल. ಅಂದರೆ ದುಷ್ಟ ಫಲ ಅಂದ್ರೆ ಈಗ ಸದ್ಯ ನಮಗೆ ಕಂಡು ಬರುತ್ತದೆ. ಈಗ ಸದ್ಯ ನಮಗೆ ಪ್ರತ್ಯಕ್ಷದ ಅನುಭವಕ್ಕೆ ಬರ್ತದೆ. ಅಲ್ಲಿ ಸೇತು ದರ್ಶನ ಮಾಡ್ಕೊಂಡಿ ಪುಣ್ಯ ಬತ್ತೇನ್ರ ಅನುಭವಕ್ಕೆ ಬರ್ತನ? ಇಲ್ಲ. ಪುಣ್ಯ ಬಂದಿಲ್ಲ ಅನ್ನಂಗಿಲ್ಲ. ಪುಣ್ಯ ಬಂದ್ರು ಅದು ಕಣ್ಣಿಗೆ ಕಾಣುವುದಲ್ಲ, ಅದು ಮುಂದೆ ಫಲಕ್ಕೆ ಕಾಣಿತದ. ಅದೃಷ್ಟ ಫಲ ತರದಕ್ಕೆ ಅದೃಷ್ಟ ಫಲ. ದುಷ್ಟ ಫಲ ಅಂದ್ರೆ ಈಗ ಸದ್ಯ ಪ್ರತ್ಯಕ್ಷ ಅದ. ಅಂದ್ರ ಅದೃಷ್ಟ ಫಲ ಪರೋಕ್ಷ ಇರ್ತದ, ದುಷ್ಟ ಫಲ ಪ್ರತ್ಯಕ್ಷ ಇರ್ತದ. ಹೀಗೆ ನೇಮವು. ಅದಕ್ಕೀಗ ದೃಷ್ಟಾಂತ ಕೊಡ್ತಾರ ಅವರು. ಜೈಸೆ भोजन का फल तृप्ति प्रत्यक्ष है, याते भोजन फल दुष्ट फल का हेतु है. अंद्र ಏನ್ ಗೊತ್ತಾತೇನು? ಅಂದ್ರ ಊಟ ಮಾಡಿದ್ದು ಹೊಟ್ಟೆ ತುಂಬಿತು, ಇನ್ನು ನೀಡ್ಲಿಕ್ಕೆ ಬಂದ್ರೆ ಒಲ್ಲೆ ಅಂತಾನೆ, ಬೇಡ. ಯಾಕಂದ್ರೆ ನನ್ನ ಹೊಟ್ಟೆ ತುಂಬಿದೆ ಒಲ್ಲೆ ಅಂತಾನೆ. ಅಲ್ಲ, ಅವನು ನೀಳಾವ ಕೇಳ್ದ, ನಿನ್ನ ಹೊಟ್ಟೆ ತುಂಬಿದ್ದು ನಿನಗೂ ಕಾಣೋದಿಲ್ಲ, ನೀಳಾವ ನನಗೂ ಕಾಣೋದಿಲ್ಲ, ಮತ್ತು ತುಂಬೇದತ್ತಿ ಅದ್ರ ಮೇಲಿಂದ ಹೇಳ್ತಿ ಅದು ಕೇಳಿದ್ರ ಆವಾಗ ಅವನು ಹೇಳ್ತಾನೆ, ನನಗ ತೃಪ್ತಿ ಆಗಿದೆ, ಅನುಭವಕ್ಕೆ ಬಂದಿದೆ ಅಂತ ಅರ್ಥ. ಅನುಭವಕ್ಕೆ ಬಂದದ. ತಿಳಿತಾ? ಯಾಗ
ಹೆಣ್ಮಗಳಿಗೆ ಗರ್ಭವತಿ ಆದ ಮೇಲೆ ಆಕೆಗೂ ಅನುಭವಕ್ಕೆ ಬರುತ್ತದೆ. ಹೇಗೆ ಆ ರೀತಿ ಮುಂದೆ ಹೊಟ್ಟೆ ಪೂರ್ಣ 8-9 ತಿಂಗಳಾದ್ಮೇಲೆ ಮಂದಿಗೆ ಗೊತ್ತಾಗ್ತದೆ. ಆಕಿಗೆ ಮಾತ್ರ ಆವಾಗ ಅನುಭವಕ್ಕೆ ಬರ್ತದೆ. ಆ ರೀತಿ ಊಟ ಮಾಡಿದ್ದು ನಮ್ಮ ಅನುಭವಕ್ಕೆ ಬರುತ್ತದೆ. ಈ ರೀತಿ ಇದು ದುಷ್ಟ ಫಲ ಆತಾರೆ. ಇದಕ್ಕೆ ಅನುಭವಕ್ಕೆ ಈಗ ಸದ್ಯ ಬಂದರೆ ಅದೃಷ್ಟ ಫಲ ಅದು ಅನುಭವಕ್ಕೂ ಬರೋದಿಲ್ಲ, ಅದು ಪರೋಕ್ಷ ಇರ್ತದೆ, ಪುಣ್ಯ. ಹೇಗೆ ತೈಸೆ ಸೇತು ಕೆ ದರ್ಶನ್ ಸೆ ಪ್ರತ್ಯಕ್ಷ ಫಲ ಪ್ರತೀತ ಹೋವೇನೆ, ಅದರಂತೆ ಸೇತು ಅಲ್ಲಿ ರಾಮ್ ಕಟ್ಟಿದ ಆ ಸೇತುವಿನ ದರ್ಶನದಿಂದ ಪ್ರತ್ಯಕ್ಷ ಫಲ ಆಗೋದಿಲ್ಲ. ಅಲ್ಲಿ ಅದು ಪುಣ್ಯ ಬರ್ತದ, ಅದು ಪ್ರತ್ಯಕ್ಷ ಎಲ್ಲಿ ಅದು ಪ್ರತ್ಯಕ್ಷ ಇಲ್ಲ. ಕಿಂತು ಪಾಪ ಕಾ ನಾಶ ಫಲ ಶಾಸ್ತ್ರ ಮೇ ಜಾನೇ ಜಾಯ್. ಶಾಸ್ತ್ರ ಹೇಳ್ಯದ, ನೀನು ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡಿ ಅಂತಂದ್ರೆ ನಿನ್ನ ಪಾಪ ನಾಶ ಆಗ್ತದ ಅಂತ ಶಾಸ್ತ್ರ ಹೇಳ್ಯದ. ಶಾಸ್ತ್ರ ಹೇಳಿದ ಪಾಪನಾಶ ಆಗ್ತದ, ಆಗೋದಿಲ್ಲ ಅಂತಿಲ್ಲ, ಆಗ್ತದ. ಅದ್ರ ಕಣ್ಣಿಗೆ ಕಾಣ್ತದ, ಅನುಭವಕ್ಕೆ ಬರ್ತದೇನು ಇಲ್ಲ, ಅದೃಷ್ಟ ಫಲ ಅದು. ಹೇಗೆ ಅಂಥೇಳೇನ ಪುಣ್ಯ ಪಾಪಗಳು ಕೂಡ ಪ್ರತ್ಯಕ್ಷ ಇಲ್ಲ. ಅದಕ್ಕೆ ಒಂದು ಪ್ರಮಾಣ, ಚಕ್ಷುರಿವ ರೂಪಬೋಧೆ, ಶ್ರೋತ್ರಾದಿರಿವ ಸ್ವರಾದಿಬೋಧೆ, ಧರ್ಮ ಬ್ರಹ್ಮ ನಿಬೋಧೆ ಮಾನಮನಾದಿ ಶ್ರುತಿರ್ಭವತಿ ಅಂತ ಸಂಸ್ಕೃತದಲ್ಲಿ ಒಂದು ಇದು ಅದ ಶ್ಲೋಕ. ಏನ್ ಹೇಳ್ತದದು ಅಂತಂದ್ರೆ, ಚಕ್ಷುರಿವ ರೂಪಬೋಧೆ ಅಂದ್ರೆ ನೇತ್ರದಿಂದ ಇಲ್ಲಿ ಮೊಬೈಲ್ ಇಟ್ಟಿದ್ದಾರೆ, ಇಲ್ಲಿ ನೀವು ಕುಂತಿದ್ದಾರೆ ಅಂತ ಅದು ಕಾಣ್ತದ. ನೀನು ಅಂದ್ರೆ ಇವನು ಕರಿ ಪ್ಯಾಂಟು ಬಿಳಿ ಶರ್ಟು ತೊಟ್ಟಿದ್ದಾನೆ, ಹೌದಾ? ಕರಿ ಪ್ಯಾಂಟು ಬಿಳಿ ಶರ್ಟು, ಇದು ಎದರಿಂದ ಜ್ಞಾನ ಆಯ್ತು? ನೇತ್ರದಿಂದ. ಚಕ್ಷುರಿವ ರೂಪ ಬೋಧೆ, ಶ್ರೋತ್ರಾದಿರಿವ ಸ್ವರಾದಿ ಬೋಧೆ. ನಾನು ಈಗ ಪುಣ್ಯ ಪಾಪಗಳ ಪ್ರತ್ಯಕ್ಷ ಇಲ್ಲ ಅಂತ ನಾನು ಹೇಳಿದೆ ನಿಮಗೆ, ಇದು ನಿಮಗೆ ಜ್ಞಾನ ಹೇಗಾತ? ನಾ ಹೇಳಿದ ಶಬ್ದ ಶ್ರೋತ್ರ ಇಂದ್ರಿಯದಿಂದ ಇದು ಶಬ್ದ ಜ್ಞಾನ ಆಯ್ತು, ಪುಣ್ಯ ಪಾಪಗಳ ಜ್ಞಾನ ನಿಮ್ಗೆ ಆಯ್ತು, ಅದಿಲ್ಲ? ಆಯ್ತಂದ್ರೆ ಏನು? ಆಯ್ತಂದ್ರೆ ಎಷ್ಟೈತಿ ಹೇಳಂಗಾರ ಅಂತ ಕೇಳಿದ್ರೆ ಇಲ್ಲ. ಅಂದ್ರ ಅದಕ್ಕ ಧರ್ಮ ಬ್ರಹ್ಮ ನಿಬೋಧೆ ಅಂದ್ರೆ ಧರ್ಮ ಅಂದ್ರೆ ಈ ಪುಣ್ಯ ಪಾಪಗಳು ಮತ್ತು ಬ್ರಹ್ಮ, ಇವು ಎರಡು ವಸ್ತುಗಳ ಜ್ಞಾನ ಮನಾದಿ ಶ್ರುತಿರ್ಭವತಿ, ಅನಾದಿಯಾದ ಶ್ರುತಿಯ ಪ್ರಮಾಣದಿಂದಲೇ ಈ ಧರ್ಮದ ಜ್ಞಾನ ಮತ್ತು ಬ್ರಹ್ಮಜ್ಞಾನವಾಗುತ್ತವೆ. ಇದನ್ನು ಬಿಟ್ಟ ಲೋಕದಲ್ಲಿ ಯಾವ ಇಂದ್ರಿಯದಿಂದ ಯಾವುದರಿಂದಲೂ ಈ ಬ್ರಹ್ಮಜ್ಞಾನ ಆಗಲಿ ಮತ್ತು ಧರ್ಮ ಅಂದ್ರೆ ಪುಣ್ಯ ಪಾಪಗಳ ಜ್ಞಾನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಮಾಣ, ಅರ್ಥಾರ್ಥ ಪುಣ್ಯ ಪಾಪಗಳು ಕೂಡ ಶಾಸ್ತ್ರ ಪ್ರಮಾಣದಿಂದ, ಶ್ರುತಿ ಪ್ರಮಾಣದಿಂದಲೇ ತಿಳಿಯಲ್ಪಡುತ್ತವೆ. ಅದಕ್ಕ ಜೋ ಶಾಸ್ತ್ರ ಸೇ ಫಲ್ ಜಾನಿಯೇ, ಇದನ್ನ जो फल शास्त्र से जाने और प्रत्यक्ष प्रतीत होवेನೆ, ಇದು ಏನಾಗ್ತಾವು? ಈ ಧರ್ಮಗಳು ಪುಣ್ಯ ಪಾಪ ಮೊದಲಾದವು ಶಾಸ್ತ್ರದಿಂದಲೇ ಇವಕ್ಕೆ ಜ್ಞಾನ ಆಗೋದು. ಅದಕ್ಕೆ ಫಲ್ ಜಾನೇ ಪ್ರತ್ಯಕ್ಷ ಪ್ರತೀತ, ಪ್ರತ್ಯಕ್ಷರ ಇಲ್ಲ ಇವು, ಅದೃಷ್ಟ ಫಲಕೈ. ಇಂಥದಕ್ಕೆ ಪ್ರತ್ಯಕ್ಷ ಇಲ್ಲ, ಶಾಸ್ತ್ರದಿಂದ ತಿಳಿಯಲ್ಪಡುತ್ತಿದ್ದರೆ ಅದಕ್ಕೆ ಅದೃಷ್ಟ ಫಲವೆನ್ನುತ್ತಾರೆ. ದುಷ್ಟ ಫಲ ಅನ್ನೋದು ಪ್ರತ್ಯಕ್ಷ ಇರ್ತದೆ, ಅದೃಷ್ಟ ಫಲ ಪರೋಕ್ಷ ಇರ್ತದೆ, ಶಾಸ್ತ್ರದಿಂದ ತಿಳಿಯಲ್ಪಡುತ್ತದೆ. ಯಾತೆ ಜೈಸೆ ಯಜ್ಞಾದಿ ಕರ್ಮ ಸ್ವರ್ಗಾದಿ ಅದೃಷ್ಟ ಫಲಕ್ಕೆ ಹೇತುವೆ. ಆದ್ದರಿಂದ ಯಜ್ಞಾದಿ ಕರ್ಮಗಳನ್ನೇನು ಮಾಡ್ತಾನ?
ಸ್ವರ್ಗಾದಿ ಅದೃಷ್ಟ ಫಲಕವು ಕಾರಣ ಆಗ್ತಾವ ಕರ್ಮಗಳು. तैसे सेतु का दर्शन भी ಪಾಪ್ ಕೆ ನಾಶ ರೂಪ ಅದೃಷ್ಟ ಫಲ ತ್ವಯ್. ಅದರಂತೆ ಸೇತು ದರ್ಶನ, ರಾಮ ಕಟ್ಟಿದ ಸೇತುವಿನ ದರ್ಶನ ಮಾಡಿದರೆ ಅದು ಪುಣ್ಯ ಪಾಪನಾಶವಾಗಿ ಪುಣ್ಯದ ಉತ್ಪತ್ತಿ ಏನು, ಅದು ಅದೃಷ್ಟ ಫಲಕ್ಕೆ ಕಾರಣವಾಗಿದೆ. सो तो जितना फल की उत्पत्ति में शास्त्र ने ಸಹಾಯ ಬೋಧನ್ ಕಿಯಾ ಅಂದ್ರ ಶ್ರದ್ಧಾ ನಿಯಮಾದಿಗಳನ್ನ ಏನ್ ಹೇಳಲ್ಪಟ್ಟಿದೆ, ತಾ ಸಹಿತ ಫಲಕ ಆಯಿತು. ಅಲ್ಲಿ ಶ್ರದ್ಧಾ ಭಕ್ತಿ ಇಟ್ಟು ಅಲ್ಲಿ ಈಗ ಸಾಮಾನ್ಯ ಆ ಸೇತುವಿಂದ ಬಿಡನಿ, ಇಲ್ಲೇ ದೇವ್ರ ಗುಡಿಯಲ್ಲಿ ಹೋಗಿ ಅಲ್ಲಿ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಂಡಿ ಅಂದ್ರೆ ಫಲ ಕೊಡ್ತದೆ. ಇದು ಯಾವ ಕಲ್ಲಿಂದ, ಇದು ಏನು ಮಿಣದಿ ಕಲ್ಲು, ಏನು ಮಾರ್ಬಲ್ ಅತಿ ಇದು ಯಾವ ಕಲ್ಲಿಂದು ಮೂರ್ತಿ ಅಂತ ನೋಡ್ದಂದ್ರ ಫಲ ಕೊಡ್ತದ ಅದು? ಏನ್ ಅಲ್ಲಿ ಶ್ರದ್ಧಾ ಭಕ್ತಿ ಇಟ್ಟು ದೇವ್ರತ್ತ ಬೇಡ್ಕೊಂಡಾಗ ಫಲ ಕೊಡ್ತ. ಇಷ್ಟೇ ಅಲ್ಲ, ಪಂಚದಶಿಯಲ್ಲಿ ಹೇಳ್ತಾರೆ, ಜಲಪಾಷಾಣ ಮೃತ್ಕಾಷ್ಟ ವಾಸ್ಯ ಗುದ್ದಾಲಕಾದಯ ಈಶ್ವರ ಸರ್ವ ಏವೈತೆ ಪೂಜಿತ ಫಲದಾಯನ ಅಂತ ಹೇಳಿದ್ದಾರೆ ವಿದ್ಯಾರಣ್ಯರು. ಏನಂತಾರೆ ಪಂಚದಶಿಯಲ್ಲಿ? ಜಲ ಪಾಷಾಣ ಮೃತ ಕಾಷ್ಟ ವಾಸ್ಯ ಗುದ್ದಾಲಕಾದಯ ಅಂದ್ರೇನು? ಜಲ ಅಂದ್ರೆ ನೀರು. ಈಗ ಇಲ್ಲಿ ನೀರ್ದಾವ್, ನೀರ್ ತಗೋ ಕುಡಿಯಪ್ಪ ಅಂದ್ರ ಪುಣ್ಯ ಬರ್ತದ ಪಾಪ ಬರ್ತದ? ಅಲ್ಲೇ ನೀನು ಇಲ್ಲಿ ನೀರ್ ತಗೋದು ನೀನ ತಗೊಂಡ್ ಕುಡ್ದೆ ಅಂತೇಳಿ ಅದ ನಾವು ಕೊಟ್ರು ಕುಡ್ದೆ ಅಂತೇಳಿ ಅದಕ್ಕೆ ಅಲ್ಲಿ ಪುಣ್ಯ ಪಾಪ. ನಾನು ಗಂಗಾ ನದಿಗೆ ಹೋಗಿದ್ದೆ, ಆ ಪವಿತ್ರವಾದ ಗಂಗಾ ಜಲ ತಂದಿದ್ದಾನೆ, ಅದು ಪ್ರಸಾದ, ಗಂಗೆಯ ಪ್ರಸಾದ, ಅದು ತಗೋ ಅಂತ ಹಿಂಗ್ ಕೈಯಾಗ ಒಂದಿಟ್ಟು ಹಾಕಿ ತಗೊಂಡ್ರೆ ಪುಣ್ಯ ಬರುತ್ತದೆ. ಅದ ಗಂಗಾ ಜಲನೇ ಸುಮ್ಮ ನಿನಗೆ ಹಾಕಿ ಅದನ್ನ ನೀರ್ ಅಂತೇಳಿ ಕುಡಿದ್ರೆ ಇಲ್ಲ. ಹೀಗದದು. ಶ್ರದ್ಧಾ ಭಕ್ತಿ ನೇಮ್ ಅದು ಇಟ್ರೆ ಅದಕ್ಕ ಜಲ ಪಾಷಾಣ ಅಂದ್ರೆ ಕಲ್ಲು, ಜಲಪಾಷಾಣ ಮೃತ್ ಅಂದ್ರೆ ಮಣ್ಣು. ಗಣಪತಿ ಅದು ಮಣ್ಣಿನವ ಇರ್ತಾವೆಲ್ಲ. ಮೃತ್ ಕಾಷ್ಟ ಕಟ್ಗೆ ಇರ್ತಾವ ಕೆಲವು ದೇವರು. ಗುದ್ದ ಅಲಕಾದಯ ಗುದ್ದಲಿ, ಗುದ್ದಲಿ ಪೂಜಾ ಮಾಡಿದ್ರು. ಈಶ್ವರ ಸರ್ವ ಏವೈತೆ, ಯಾವುದೇ ಇರಲಿ, ಅದು ಹಾದಿ ಮ್ಯಾಗ ಬಿದ್ದದ್ದು ಒಂದು ಕಲ್ ತಗೊಂಡು ಹೋಗಿ ನೀ ಅದಕ್ಕೆ ತೊಳೆದ ನೀರ ಹಾಕಿ ಅದಕ್ಕೆ ಕುಂಕುಮ ವಿಭೂತಿ ಅವು ಹಚ್ಚಿ ಊದಿನ ಕಡ್ಡಿ ತಗೊಂಡು ಭಾಳಷ್ಟು ದೇವ್ರ ನಾಮಸ್ಮರಣೆ ಮಾಡಿ ಪೂಜಾ ಮಾಡಿದೆ ಅಂತಂದ್ರ ದೇವ್ರ ಚಾಲೂನ ಆತಲ್ಲಿ. ಪೂಜಿತ ಫಲದಾಯನ, ಫಲ ಕೊಡಕ್ ಚಾಲು ಮಾಡಿಬಿಡ್ತದ ಅಂತ ಹೇಳ್ಯಾರ ಅವರು. ಹೇಗದ ಅಂದ್ರೆ ಶ್ರದ್ಧಾ ಭಕ್ತಿ ಇಟ್ಟು ಮಾಡಿದರೆ ಆಗುತ್ತದೆ ಅಂತ ಹೇಳೋ ತಾತ್ಪರ್ಯ ಇಷ್ಟೇ. ಮತ್ತೆ ಎಲ್ಲ ಇವು ದೇವ್ರ ಗುಡಿಯಲ್ಲಿ ತಂದು ಅದ ಕಲ್ಲ ಅವು ಇವು ಅದರದ ಮೂರ್ತಿ ತಂದು ಇಟ್ಟಿರ್ತಾರ. ಯಾರು ಶ್ರದ್ಧಾ ಭಕ್ತಿಯಿಂದ ಬೇಡ್ಕೋತಾರ ಫಲ ಕೊಡಕ್ ಚಾಲು ಆಗ್ತದ. ಅದು ಈ ರೀತಿ ಆಧೇತ ಶಕ್ತಿ ಪ್ರಕಟ ಆಗುತ್ತದೆ. ಯಾತೆ ಯಜ್ಞಾದಿ ಕರ್ಮ ಸ್ವರ್ಗಾದಿ ಅದೃಷ್ಟ ಫಲಕ್ಕೆ ಹೇತು ಹೈ. ಯಜ್ಞಾದಿ ಕರ್ಮಗಳೇನದಾವು ಸ್ವರ್ಗಕ್ಕೆ ಕಾರಣದಾವು. ತೈಸೆ ಸೇತು ಕೆ ದರ್ಶನ ಪಾಪಕ್ಕೆ ನಾಶ ರೂಪ ಅದೃಷ್ಟ ಫಲಕ ಹೇತು ಹೈ. ಆ ಸೇತು ದರ್ಶನದಿಂದ ಅದೃಷ್ಟ ಫಲಕ್ಕೆ ಕಾರಣ ಆಗ್ತದ ಅದು. सो अदृष्ट फल का हेतु होवे हैं, सो तो जितना फल की उत्पत्ति में शास्त्र में श्रद्धा नियमादि ಬೋಧನ್ ಕಿಯಾ ತಾ ಸಹಿತ ಫಲಕ ಹೇತು. ಅಂದ್ರೆ ಅಲ್ಲಿ ಏನ್ ನೇಮ್ ಹಾಕಿರ್ತಾರ ತಿಳಿತಾ, ನೇಮದ ಪ್ರಕಾರ ನೀ ಅದನ್ನ ಮಾಡಿದರೆ ಅದು ಫಲಕ್ಕೆ ಕಾರಣ ಆಗ್ತದೆ. ಹೇಗೆ
ಕೇವಲ ನೈ ಅಂದ್ರ ಬರೇ ನೀ ಕೇವಲ ಕರ್ಮ ಮಾಡಿದ್ರ ಫಲಕ್ಕೆ ಕಾರಣ ಆಗುವುದಿಲ್ಲ ಅದು. ಯಾತೆ ಶ್ರದ್ಧಾ ನಿಯಮಾದಿಕ ಸಹಿತ ಸೇತು ಕಾ ದರ್ಶನ ಪಾಪ ನಾಶ ರೂಪ ಫಲ ಕಾ ಹೇತು ಹೈ. ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಅವು ಕಾರಣ ಆಗ್ತಾವ. श्रद्धा नियमादिक रहित हेतु नहीं. कायते सेतु के दर्शन से प्रत्यक्ष तो कोई फल है नहीं. सेतु दर्शन प्रत्यक्ष फल ಅಂತೂ ಇಲ್ಲ. ಕೇವಲ ಶಾಸ್ತ್ರ से जाना जाए. ಶಾಸ್ತ್ರದಿಂದ ಅದು ಕೇಳಲ್ಪಟ್ಟಿದೆ. सो शास्त्र श्रद्धादि सहित सेतु के दर्शन का फल प्रदान करे. ಆ ಶಾಸ್ತ್ರ ಏನು ಹೇಳ್ದ, ಆ ಸೇತುವಿನ ದರ್ಶನ ಮಾಡ್ಬೇಕಾದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡ್ರಿ ಅಂತ ಹೇಳಿದೆ. ಕೇವಲ ದರ್ಶನ से फल की उत्पत्ति कोई ಪ್ರಮಾಣ नहीं. ಈ ಬರೇ ಕೇವಲ ಶ್ರದ್ಧಾ ಭಕ್ತಿ ಇಲ್ಲದ ಹಾಗ ಅಲ್ಲಿ ಹೋಗಿ ನೀವು ಬಂದ್ರೆ ನಿಮ್ಗೇನು ಪುಣ್ಯ ಬರುವುದಿಲ್ಲ, ಪಾಪ ನಾಶ ಆಗುವುದಿಲ್ಲ, ಏನೂ ಇಲ್ಲ. ಯಾತೆ ಸೇತು ಕಾ ದರ್ಶನ ಫಲ की उत्पत्ति में ಶ್ರದ್ಧಾ ನಿಯಮ ಭಕ್ತಿ की ಅಪೇಕ್ಷಾ ಕರೆ. ಅಲ್ಲಿ ಶ್ರದ್ಧಾ ಭಕ್ತಿ ಅವು ಅಪೇಕ್ಷಿತ ಅದಾವು, ಆವಾಗ ಫಲಕ್ಕೆ ಕಾರಣ ಆಗ್ತಾವು ಅಂತ ಹೇಳಲ್ಪಟ್ಟಿವೆ. ಈಗ 388ನೇ ಅಂಕ. ब्रह्म विद्या अपने फल की उत्पत्ति में कर्म उपासना की अपेक्षा करे नहीं. ಅವನು ಕೂಡ ಆ ಜ್ಞಾನ ಆಗ್ಬೇಕಾದ ಕರ್ಮ ಉಪಾಸನೆಗಳಿಂದನೇ ಆಕ್ಕದಂತ ಹೇಳಿದ್ದ. ಅದಕ್ಕೆ ಬ್ರಹ್ಮ ವಿದ್ಯಾ ಅಪನೆ ಫಲ್ಕಿ ಉತ್ಪತ್ತಿ ಮೇ ಅಂದ್ರ ಆ ಜ್ಞಾನದಿಂದ ಮುಕ್ತಿ ಆಗುವಲ್ಲಿ ಕರ್ಮ ಉಪಾಸನಾಕಿ ಅಪೇಕ್ಷಾ ಕರೇನೆ. ಕರ್ಮ ಉಪಾಸನೆಗಳು ಬೇಕು ಅಂತ ಜ್ಞಾನ ಅಪೇಕ್ಷೆ ಮಾಡೋದಿಲ್ಲ. ಕಾಯತೆ ಜೋ ಬ್ರಹ್ಮ ವಿದ್ಯಾ ಕಾ ಫಲ ಭಿ ಸ್ವರ್ಗ ಕಿ ನ್ಯಾಯ ಲೋಕ ವಿಶೇಷ ಅದೃಷ್ಟ ಹೋವೆ. ಒಂದ್ ವೇಳೆ ಆ ಬ್ರಹ್ಮ ವಿದ್ಯಾನು ಕೂಡ ಸ್ವರ್ಗ ಪ್ರಾಪ್ತಿಯಂತೆ ಅದೃಷ್ಟ ಫಲಕ್ಕೆ ಕಾರಣ ಆಗಿತ್ತಂದ್ರೆ सो लोक विशेष भी केवल ब्रह्म विद्या के शास्त्र ने बोधन नहीं किया होवे. आवाग ಅದು ಲೋಕ ವಿಶೇಷ ಕೇವಲ ಬ್ರಹ್ಮ ವಿದ್ಯೆಯಿಂದ ಶಾಸ್ತ್ರ ಉಪದೇಶ ಮಾಡ್ತಿದ್ದಿಲ್ಲ. क्या होए किंतु कर्म उपासना सहित से ಬೋಧನ किया हुआ. ಅಲ್ಲದೆ ಅಲ್ಲಿನೂ ಶಾಸ್ತ್ರ ಹೇಳ್ತಿತ್ತ, ಇಲ್ಲಿನೂ ನೀವು ಇದನ್ನು ಶ್ರದ್ಧಾ ಭಕ್ತಿಯಿಂದ ಇದು ಮಾಡ್ರಿ ಅಂತ ಹೇಳ್ಕ್ಯಾಕ ಉಪಾಸನಾ ಸೇ ಬೋಧನ್ ಹೇಳ್ತಿತ್ತ ಅದು. तो ब्रह्म विद्या भी सेतु के दर्शन की न्याय फल की उत्पत्ति में कर्म उपासना की अपेक्षा करे. ಅಂದ್ರ ಮೋಕ್ಷಕ್ಕಾಗಿ ಕರ್ಮ ಉಪಾಸನೆಗಳು ಅಪೇಕ್ಷೆ ಮಾಡ್ತಿದ್ದರೆ सो ब्रह्म विद्या का फल मोक्ष स्वर्ग की न्याय लोक विशेष ಅದೃಷ್ಟ तो है नहीं. ಈ ಮೋಕ್ಷ ಅನ್ನೋದು ಈ ಸ್ವರ್ಗಾದಿ ಫಲಗಳಂತೆ ಇದೆ ಏನೋ, ಅದು ಅನಿತ್ಯದ. ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಷಂತಿ. ಅದು ಸ್ವರ್ಗಕ್ಕೆ ಮತ್ತು ಮೋಕ್ಷಕ್ಕೆ ಹೋದವ ಮತ್ತೆ ತಿರುಗಿ ಬರುತ್ತಾನೇನು? ಇಲ್ಲ. ಸ್ವರ್ಗಕ್ಕೆ ಹೋದವನು ಬರುತ್ತಾನೆ, ಯಾಕಂದ್ರೆ ಕರ್ಮದ ಫಲ ಅನಿತ್ಯದ. ಮೋಕ್ಷ ನಿತ್ಯ ಫಲ, ಅದು ಜ್ಞಾನದ ಫಲ ನಿತ್ಯ ಇರ್ತದೆ. ಹೇಗದ किंतु मोक्ष नित्य प्राप्त है. ಭ್ರಾಂತಿ ಸೇ ಬಂದ ಪ್ರತೀತಿ ಹೋವೆ. ನಾನು ಹುಟ್ಟಿದ್ದೇನೆ, ಸಾಯುತ್ತೇನೆ, ಕರ್ತೃತ್ವ, ಕರ್ತ, ಭೋಕ್ತ ಅಂತ ಇವೆಲ್ಲ ಏನದಾವು? ಭ್ರಾಂತಿ ಅದಾವು. ಭ್ರಾಂತಿ ಕಿ ನಿವೃತ್ತಿ ಬ್ರಹ್ಮ ವಿದ್ಯಾ ಕಾ ಫಲ. ಈ ಬ್ರಹ್ಮ ವಿದ್ಯೆ ಏನ್ ಮಾಡುತ್ತದೆ ಅಂತ ಕೇಳಿದರೆ ನಮ್ಮ ಭ್ರಾಂತಿಯನ್ನು ಕಳೆಯುತ್ತದೆ. सो भ्रांति की निवृत्ति केवल ब्रह्म विद्या से हमारे को प्रत्यक्ष है. आ भ्रांति बंद भ्रांति निवृत्ति ಕೇವಲ ಬ್ರಹ್ಮ ಜ್ಞಾನದಿಂದಲೇ ನಮಗೆ ಪ್ರತ್ಯಕ್ಷ ಅದ ಅನ್ನುವಲ್ಲಿ 426ನೇ ಟಿಪ್ಪಣಿ ಅದ. ಬ್ರಹ್ಮವೇತ್ತ ಜ್ಞಾನಿಕು ಅಂದ್ರೆ ಜ್ಞಾನಿಗೆ ಇದು ಪ್ರತ್ಯಕ್ಷ ಅದ. और रज्जु ज्ञान से सर्प भ्रांति की निवृत्ति सर्व को प्रत्यक्ष. ಮತ್ತು ಜ್ಞಾನಿಗೆ ಪ್ರತ್ಯಕ್ಷ ಅದ, ಮತ್ತು ನಮ್ಗೇನು ನಮಗ್ ಪ್ರತ್ಯಕ್ಷ ಅದ ಏನೋ. ಏನ್ ಹೇಳಿದ್ರೆ ಗೊತ್ತದನ? ನಮಗೆ ಪ್ರತ್ಯಕ್ಷ ಬರುತ್ತದೆ, ನಮಗೆ ಪ್ರತ್ಯಕ್ಷ ಬರುತ್ತದೆ ಅಂತ ಹೇಳಿದ್ರು. ಹಂಗಂದ್ರೆ ಬ್ರಹ್ಮವೇತ್ತ ಜ್ಞಾನಿಗಳಿಗೆ ಅಂದರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ದೃಷ್ಟಾಂತ ಕೊಟ್ರು.
रज्जु ज्ञान से सर्प भ्रांति की निवೃತ್ತಿ ಸರ್ವಕ್ಕೂ ಪ್ರತ್ಯಕ್ಷ ಅಂದ್ರ ಅವರು. ಈಗ ಹಗ್ಗದಲ್ಲಿ ಸರ್ಪ ತೋರಿದೆ, ಹಗ್ಗದಲ್ಲಿ ಸರ್ಪ ಭ್ರಾಂತಿ ಆಗಿದೆ. ಆ ಭ್ರಾಂತಿ ಸರ್ಪ ಭ್ರಾಂತಿ ನಿವೃತ್ತಿ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಅದರ ಅಧಿಷ್ಠಾನದ ಜ್ಞಾನ ಆಗ್ಬೇಕು. ಅಧಿಷ್ಠಾನದ ಅಂದ್ರೆ ಹಗ್ಗದ ಜ್ಞಾನ ಆಗ್ಬೇಕು. ಹಗ್ಗ ಇದ್ದಾಗ ಸರ್ಪ ತೋರಿದ, ಹಗ್ಗ ಇಲ್ಲ ಅಂದ್ರೆ ತೋರುದಿಲ್ಲ ಅದು. ಅದಕ್ಕೆ ಅಧಿಷ್ಠಾನದ ಜ್ಞಾನದಿಂದಲೇ ಸರ್ಪದ ಭ್ರಾಂತಿಯ ನಿವೃತ್ತಿ. ಹೇಗದೆಯೋ ಹಾಗ ಇಲ್ಲಿನೂ ನಮಗೂ ಬಂದ ಭ್ರಾಂತಿ ಆಗಿದೆ. ನಾನು ಹುಟ್ಟಿದ್ದೇನೆ, ಸಾಯುತ್ತೇನೆ, ಕರ್ತಾ ಭೋಗ್ತಾ, ಸುಖಿ ದುಃಖಿ ಅನ್ನೋದು ಇದು ಕೂಡ ಭ್ರಾಂತಿ, ನಮ್ಮ ಭ್ರಾಂತಿ. ಈ ನಮ್ಮ ಭ್ರಾಂತಿ ಹೋಗಬೇಕಾದ್ರೆ ನಮಗೂ ಕೂಡ ಇವೆಲ್ಲಕ್ಕೂ ಅಧಿಷ್ಠಾನವಾದ ಬ್ರಹ್ಮಜ್ಞಾನ ಆದರ ಮೇಲೆ ನಿವೃತ್ತಿ ಆಗುತ್ತದೆ. ಈ ರೀತಿ ಸರ್ಪಕ್ಕೂ ಇದಕ್ಕೂ ಸಮನ್ವಯ. ನಿವೃತ್ತಿ ಸರ್ವಕ್ಕೂ ಪ್ರತ್ಯೇಕ. ಯಾಕ ಜಗತ್ ಪ್ರಸಿದ್ಧ ಅದ ಅದು, ರಜ್ಜು ಸರ್ಪದ ದುಷ್ಟಾಂತದ್ದು ಅಧಿಷ್ಠಾನ ಜ್ಞಾನದಿಂದ ನಿವೃತ್ತಿ ಅನ್ನೋದು. ಅದರ ಮೇಲೆ ಹಿಂದೆ ಅದರಂತೆ ಯಾತೆ अधिष्ठान ज्ञान का भ्रांति निवृत्ति फल दुष्ट फल है. ಇದು ದುಷ್ಟ ಫಲ ಅಂದ್ರೆ ಪ್ರತ್ಯಕ್ಷ ಅದಾನ ಇಲ್ಲೋ ಸರ್ಪ ಭ್ರಾಂತಿ ಹೋದದ್ದು. दुष्ट फल की उत्पत्ति जितनी सामग्री में प्रत्यक्ष प्रतीत होवे सो सामग्री दुष्ट फल की हेतु कहे. ದುಷ್ಟ ಫಲದ ಉತ್ಪತ್ತಿಯಲ್ಲಿ ಎಷ್ಟು ಸಾಮಗ್ರಿಗಳಿಂದ ಅದು ಪ್ರತ್ಯಕ್ಷ ಪ್ರತೀತಿ ಆಗುವುದು, ಆ ಸಾಮಗ್ರಿ ದುಷ್ಟ ಫಲದ ಕಾರಣ ಅಂತ ಹೇಳ್ತಾರೆ. ಜೈಸೆ ಅಂದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ತುರಿ ತಂತಿ ವೇಮ್, ತುರಿ ತಂತು ವೇಮ್. ತುರಿ ತಂತು ವೇಮ್ ಅಂದ್ರೇನು? ಇದು ಇದು ಸ್ವಲ್ಪ ನಿಮಗೆ ಅಜ್ಞಾತ. ಅಂದ್ರ ಈ ನೀವು ತೊಟ್ಕೊಂಡ ಬಟ್ಟೆ ಅದಾವಲ್ಲ ಅರಿವಿ, ಈ ಬಟ್ಟೆ ಎಲ್ಲಿ ತಯಾರಾಗುತ್ತದೆ? ಸಾಚಾ ನೇಕಾರಲ್ಲಿ ಆಗ್ತದೆ, ಗಿರಣಿಯಲ್ಲಿ ಆಗುತ್ತದೆ, ಇಲ್ಲಿ ಹಾಕದು. ಅಲ್ಲಿ ಏನಿರ್ತದಂದ್ರೆ ತುರಿ ತಂತು ವೇಮ್ ಅಂತ ಈ ಶಬ್ದ ಅಲ್ಲಿವು. ತುರಿ ಅಂದ್ರ ಭೀಮ್. ಭೀಮ್ ಅಂದ್ರೇನು? ಒಂದು ಹಿಂಗ ಪೈಪ್ ಇರ್ತದ, ಎರಡು ಕಡೆ ಪ್ಲಾಂಚ್ ಇರ್ತಾವ, ಅದಕ್ಕೆ ಹಿಂಗ ನೂಲು ಹಿಂಗ ಪಾರ ಹಿಂಗಿರ್ತದ, ಅದಕ್ಕೆ ಭೀಮ್ ಅಂತಾರೆ. ಭೀಮ್. ಅದಕ್ಕೆ ಶಾಸ್ತ್ರಿ ಇವ್ರು ತುರಿ ಅಂದಾರ. ತುರಿ. ತಂತು ಅಂದ್ರ ಆ ನೂಲು ಎಳೆಗಳು, ಎಳೆಗಳೇನದಾವಲ್ಲ ಅವು. ಮೊದಲ ಒಂದು ಪೈಪ್ ಇರ್ತದ, ಎರಡು ಕಡೆ ಪ್ಲಾಂಚ್ ಇರ್ತಾವು, ಅದು ತುರಿ ಅಂದ್ರ ಭೀಮ್ ಅಂತಾರ ಅದಕ್ಕೆ. ಅದಕ್ಕೆ ನೂಲು ಪೂರ ಈ ರೀತಿ ಹಿಂಗ ಸುತ್ತಿರ್ತಾರೆ. ಒಂದು ಸೀರೆ ಆಗಲಿ, ಒಂದು ದೋತ್ರ ಆಗಲಿ, ಯಾವುದೇ ಬಟ್ಟೆ ಆಗ್ಬೇಕಾದ್ರೆ ಈ ರೀತಿ ನೂಲು ಪಾರ ಹೋಗಿರ್ತಾವ. ಹೇಗೆ ಅದು ನೂಲು. ವೇಮ್ ಅಂದ್ರೆ ಏನು? ವೇಮ್ ಅಂದ್ರೆ ಏನಂದ್ರೆ ಒಂದು ಇಷ್ಟು ಕಟ್ಟಿಗೆ ಇರ್ತದ, ಅದು ಆ ಕಟ್ಟಿಗೆಗೆ ಪೂರ ನೂಲು ಸುತ್ತಿರ್ತದ, ಅದ ಪೂರ ನೂಲು ಸುತ್ತಿರ್ತಾರ ಅದಕ್ಕೆ. ಅದು ಇವು ಎಳೆಗಳು ಹಿಂಗ ಉದ್ದ ಎಳೆಗಳಿರ್ತಾವ. ಅದ ಮತ್ತೊಂದು ಅದನ್ನ ಅಡ್ಡ ಎಳಿ ಹಾಕ್ತದ. ಅದು ಪಾಟ್ 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 ಆ ನಳಿಕೆಯನ್ನ ಆ ಕಡೆ ಈ ಕಡೆ ಬಿಡಿತದ. ಈ ಯುವಕರ ಒಳಗ ಹಿಂಗ ಇದು ಪಾರಾಕದ. ಹಿಂಗ ಇದೇ ನೂಲ್ ಅದಾವಲ್ಲ ತೆಳಗ ಮ್ಯಾಲಿ, ಅದ್ರ ನಡು ಹೋಗ್ಕದ. ಹಿಂಗೆ ಹೋದ್ಕೊಳ್ಳಿ ಇದು ಹಿಂಗೆ ಹಾಕದ, ಮತ್ತೆ ಹೋಗಿ ಹಿಂಗೆ ಹೋಗ್ಕದ. ಹಿಂಗೆ ಅದು ಹಿಂಗೆ ಅದ ಮ್ಯಾಲಿ ತೆಳಗ ಹಾಕೈತದ. ಆ ನೂಲ್ ಏನೈತಲ್ಲ ಅಡ್ಡ ದಾರ ಹಾಕ್ತದ. ಅದು ಪಟ್ಟ ತಗಡಿದು ಬಡಿತದ. ಅದು ಒಳಗೆ ಪಾರ ಈಚೆಗೆ ಬರ್ತದ. ಒಂದು ದಾರ ಈ ಕಡೆ ನೂಲು ಎಳಿದ ಅದು ಬಡಿತದ ಈಚೆಗೆ. ಹಿಂಗೆ ಬರೀ ಅಡ್ಡ ದಾರ ಹಾಕೋತ ಹೋಗ್ಕದ. ಅದಕ್ಕೆ ವೇಮ್ ಅಂತಾರ. ಅದಕ್ಕೆ ಈಗ ಗೊತ್ತಾಗೈತಲ್ಲ ಇಟ್ರ ಮೇಲೆ. ಪಟಕಿ ಉತ್ಪತ್ತಿ ಪ್ರತ್ಯಕ್ಷ. ಪಟ ಅಂದ್ರೆ ಬಟ್ಟೆ, ಅದು ಉತ್ಪತ್ತಿ ಹೆಂಗ ಆಕೈತೆ ಅಂದ್ರೆ ಈ ರೀತಿ ಆಗುತ್ತದೆ. ಯಾತೆ ತುರಿ ತಂತು ವೇಮ್ ಪಟಕೆ ಹೇತುವೆ ಅಂದ್ರ ಇದು ನಮಗ
ಅಂದ್ರೆ ಪ್ರತ್ಯಕ್ಷ ಇಲ್ಲಿ ಕಂಡು ಬರ್ತದೆ ಅದು, ಬಟ್ ಯಾವ ರೀತಿ ತಯಾರಾಯ್ತು ಅನ್ನೋದು ಹೇಗೆ. ಕೇವಲ ಭೋಜನ ಸೇ ತೃಪ್ತಿ ರೂಪ ಫಲ ಪ್ರತ್ಯಕ್ಷ ಪ್ರತೀತ ಹೋವೆ. ಅದು ಇದು ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರ ನಿಮ್ಮ ಮನ್ಯಾಗ ನಿನ್ನ ಪತ್ನಿಯ ಮುಂದೆ ಕೂಡ್ರಿದಾರ ಕೂತಂದ್ರ ರೊಟ್ಟಿ ಹೇಗಾಗುತ್ತದೆ, ರೊಟ್ಟಿ ತಿನ್ನೋ ರೊಟ್ಟಿ ಹೇಗಾಗುತ್ತದೆ. ಆ ರೊಟ್ಟಿಗೆ ಉಪಾದಾನ ಕಾರಣವಾದ ಹಿಟ್ಟನ್ನು ತಗೋತಾಳೆ, ಅದರಾಗ ಮತ್ತೆ ನೀರ ಕಲಿಸಿ ಅದನ್ನ ನಾದುತ್ತಾಳೆ. ಆಮೇಲೆ ಅದನ್ನ ಬಡಿತಾಳೆ, ಅದ್ರ ಮೇಲೆ ತೆವ್ಯಾಗ ಹಾಕ್ತಾಳೆ, ಅದಕ್ಕಿಟ್ಟು ಮತ್ತೆ ನೀರು ಹಚ್ತಾಳೆ ಮತ್ತೆ ಅದನ್ನ ತಿರುವಿ ಹಾಕುತ್ತಾಳೆ. ಈ ರೀತಿ ಇದು ಪ್ರತ್ಯಕ್ಷ ಐತೆ ಇಲ್ಲ. ರೊಟ್ಟಿ ತಯಾರಾಗುವುದು ಪ್ರತ್ಯಕ್ಷ ಅದ. ಈಗ ಇದು ತಯಾರಾಗುವುದು ಹೇಳ್ಯಾರ ಅವರು. ಇದು ನಿನಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ, ನಿಮ್ಮ ಮನ್ಯಾಗ ನೀನು ನೋಡ್ಬೋದು ಇದನ್ನು. ಅದಕ್ಕೆ ನಾ ಈ ದೃಷ್ಟಾಂತ ಕೊಟ್ಟೆ ನಿಮಗೆ. ಈ ಬಟ್ಟೆ ತಯಾರಾಗೋದು ಇಲ್ಲಿ ತುರಿ ತಂತು ವೇ ಮತ್ತು ದೃಷ್ಟಾಂತ ಕೊಟ್ಟಾರ. ಅದು ನೀವು ನೋಡಿಲ್ಲ ಬಿಟ್ಟಿಲ್ಲ. ಯಾಕಂದ್ರ ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ ಅಂತಾರೆ. ನಾ ಹೇಳುವವನಿಗೂ ಕೇಳುವವನಿಗೂ ಇಬ್ಬರಿಗೆ ಗೊತ್ತಿರ್ಬೇಕದು, ಅಂದ್ರೆ ಅದಕ್ಕೆ ದೃಷ್ಟಾಂತ ಅಂತಾರ. ಮತ್ತು ಇದು ಅದು ಅರಿವಿ ಹೆಂಗೆ ತಯಾರಾಕತಿ ಏನೋ, ತುರಿ ಅಂದ್ರೆ ಏನು, ತಂತು ವೇಮ್ ಅಂದ್ರೆ ಏನು, ಯಾರಿಗೆ ಗೊತ್ತದು ಏನು ಏನು. ಈ ದೃಷ್ಟಾಂತ ಕೊಟ್ರೆ ಹೇಗೆ ಗೊತ್ತಾಗ್ತದ? ಅದಕ್ಕೆ ನಾನು ರೊಟ್ಟಿ ಉದಾಹರಣೆ ಕೊಟ್ಟೆ. ರೊಟ್ಟಿ ಪ್ರತ್ಯಕ್ಷ ತಯಾರಾಗುವುದು ನಿಮಗೆ ಕಂಡು ಬರ್ತದೆ. ಏನು ಗೊತ್ತಿಲ್ಲ ಅದೂನು. ಕೇವಲ ಭೋಜನ ಸೇ ತೃಪ್ತಿ ಫಲ ಪ್ರತ್ಯಕ್ಷ ಪ್ರತೀತ ಬೇಡ. ಈಗ ನೀವು ಕುಂತು ಹಾಕಿ ರೊಟ್ಟಿ ಮಾಡಿ ಕೊಟ್ಟರು ಅಂದ್ರೆ ತಿಂದ ಮೇಲೆ ಹೊಟ್ಟೆ ತುಂಬುದರ ಪ್ರತ್ಯಕ್ಷ ಇದೇನ ಇಲ್ಲೋ? ಏನು ಇದನ್ನು ಗೊತ್ತಾ ಇಲ್ಲೋ? ಗೊತ್ತದ. ಆದ್ದರಿಂದ प्रत्यक्ष प्रतीत हो याते केवल भोजन तृप्ति का हेतु है. केवल भोजन ऊಟ ಮಾಡೋದು ತೃಪ್ತಿಗೆ ಕಾರಣ ಇದೆ. तैसे केवल अधिष्ठान ध्यान से भ्रांति की निवृत्ति प्रत्यक्ष प्रतीत होवे. ಅದರಂತೆ ಕೇವಲ ಅಧಿಷ್ಠಾನ ಧ್ಯಾನದಿಂದ ಭ್ರಾಂತಿ ನಿವೃತ್ತಿ ಆಗುತ್ತೋ ಇದು ಪ್ರತ್ಯಕ್ಷದ. ಅದು ಹಗ್ಗದಲ್ಲಿ ಸರ್ಪ ತೋರಿದ್ದು ಪ್ರತ್ಯಕ್ಷದ. ಹಗ್ಗದಲ್ಲಿ ಸರ್ಪ ತೋರಿದ್ದು ಪ್ರತ್ಯಕ್ಷದ. ಆ ರೀತಿ ಅಂದ್ರೆ ಪ್ರತ್ಯಕ್ಷದ. ಇದು ಇದು ದುಷ್ಟ ಫಲ ಇದು, ಹೌದಲ್ಲೋ? ಯಾತೆ ಕೇವಲ अधिष्ठान का ज्ञान ही भ्रांति का निवृत्ति का हेतु. ಆದ್ದರಿಂದ ಕೇವಲ ಅಧಿಷ್ಠಾನ ಜ್ಞಾನವೇ ಭ್ರಾಂತಿಯ ನಿವೃತ್ತಿಗೆ ಕಾರಣದ. जैसे रज्जु का ज्ञान भ्रांति का निवृत्ति में अन्य की अपेक्षा करे नहीं. ಎರಡು ಬೇಕಾದಿದ್ದಲ್ರಿ ಅಪ್ಪ. अरे बराबर. अंदर जैसे रज्जु का ज्ञान भ्रांति की निवृत्ति में अन्य की अपेक्षा करे नहीं, ಇನ್ನೊಂದನ್ನು ಅಪೇಕ್ಷೆ ಮಾಡುವುದಿಲ್ಲ ಅದು. तैसे बंध की भ्रांति का अधिष्ठान जो नित्य मुक्त आत्मा, ಆ ಭ್ರಾಂತಿಗೆ ಅಧಿಷ್ಠಾನ ಯಾವುದು? ಆತ್ಮ ಅದ. ಈ ದೇಹಾದಿಗಳ ಎದರ ಮೇಲೆ ನಿಂತಾವು? ಆತ್ಮನ ಮೇಲೆ. ಆತ್ಮ ಅಧಿಷ್ಠಾನ ಅದ. ಅದು ಎಲ್ಲಕ್ಕೂ, ಜಗತ್ತಿಗಾಗಲಿ ಅಥವಾ ಈ ದೇಹಾದಿಗಳಿಗೆ, ಪ್ರಪಂಚಕ್ಕೆಲ್ಲ ಅಧಿಷ್ಠಾನ ಅದ. ಬರೇ ಇಲ್ಲಿ ನೀವು ಬರೀ ಆತ್ಮನ್ ತಿಳ್ಕೊಳ್ಳೋದು ಹೆಂಗೆ ನಡೆಯಂಗಿಲ್ಲ. ಇಲ್ಲಿ ಆತ್ಮದ ದೇಹ ಮಿಥ್ಯಾ ಅಂತ ತಿಳಿದು ದೇಹಕ್ಕಿಂತ ನಾನು ಭಿನ್ನ ಇದ್ದೇನೆ ಅಂತ ಮೊದಲು ತಿಳ್ಕೊ. ಆಮೇಲೆ ಈ ಜಗತ್ತು ಅನ್ನೋದೊಂದು ಐತಲ್ಲ, ನಾನು ಜಗತ್ತಿನಲ್ಲಿ ಇದ್ದೇನೆ. ಆ ಜಗತ್ತು ಕೂಡ ಖರೆ ಹೇಳ್ಬೇಕಂದ್ರ ಜಗತ್ತಿನಲ್ಲಿ ನೀನಿಲ್ಲ, ನಿನ್ನಲ್ಲಿ ಜಗತ್ತಿದೆ ಅಂತ ಹೇಳ್ಬೋದು. ದೇವರ ಗುಡಿಯಲ್ಲಿ ದೇವರಿಲ್ಲ,
ಆ ಗುಡಿಯೇ ದೇವರಲ್ಲಿ ಇದೆ. ಅಲ್ಲಿ ಬ್ರಹ್ಮಜ್ಞಾನ ಪೂರ್ಣ ಕತೆ. ಹಾ, ಒಂದಿಟ್ಟು ಉಳಿದ್ರೆ ಅದ್ವೈತ ಜ್ಞಾನ ಇಲ್ಲ. ಅದು ತಿಳಿತಾ? ಬರೀ ಆತ್ಮ ಬ್ರಹ್ಮದೇನೆ ಆಯ್ತು, ಮುಗಿತು. ಇಲ್ಲ, ನೈ ಆ ಹೊರಗ ಒಳಗ ಎಲ್ಲ ಒಂದಾಗ್ಬೇಕಲ್ಲಿ ಎಲ್ಲ. ತಿಳಿತಾನೆ? ಹಾ, ಆವಾಗ ಅದ್ವೈತ. ಏಕಮೇವ ದ್ವಿತೀಯಂ ಹೋಗಿ ನಿಂದಿರ್ಬೇಕಾಗ್ತದೆ. ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ. ಹೇಳ್ತಾ? ಅದಕ್ಕೆ ಶಂಕರಾಚಾರ್ಯ ಏನ್ ಹೇಳಿದ್ರು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನಾಪರ. ಜೀವ ಏನದಾನಲ್ಲ, ಅವ ಬ್ರಹ್ಮನೇ ಅದಾನ. ಆ ಬ್ರಹ್ಮ ಸತ್ಯ ಒಂದ ಉಳಿತದ. ಅದ್ವೈತ ತರದ ಈ ರೀತಿ ಬ್ರಹ್ಮಜ್ಞಾನ ಅಲ್ಲಿ ಪೂರ್ಣ ಆಕ್ಕದು. ಹಾ, नित्य मुक्त आत्मा का ज्ञान भी बंध भ्रांति की निवृत्ति में कर्म उपासना की अपेक्षा करे नहीं. ಆದ್ದರಿಂದ ಜ್ಞಾನವೂ ಕೂಡ ಬಂಧ ಭ್ರಾಂತಿಯ ನಿವೃತ್ತಿಯಲ್ಲಿ ಕರ್ಮ ಉಪಾಸನೆಯ ಅಪೇಕ್ಷೆ ಮಾಡುವುದಿಲ್ಲ. ಅದು ಈಗ 398ನೇ ಅಂಕ. 89. ಏನು ಹೋಗೋಣ? ಹೋಗೋಣ ಅಂದ್ರೆ ನಾವು ರೆಡಿ. ಸಾಕಂದ್ರೆ ಬಿಟ್ಟೇ ಬಿಡ್ತೀವಿ. ಏನಪ್ಪ ಪೆನ್ ಕೊಡು, ಇಲ್ಲಿ ಪೆನ್.